ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಾರಂಭಿಸುತ್ತಿದ್ದೇವೆ. ಪರಮ ಪೂಜ್ಯ ಶ್ರೀ ನಿರ್ಗುಣಾನಂದಗಿರಿ ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಮನಸ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ರಾಮತೀರ್ಥ ಸೇವಾ ಫೌಂಡೇಶನ್ನಿನ ಇಂದಿನ ಈ ಕಾರ್ಯಕ್ರಮವನ್ನು, ಅಂದರೆ ಸ್ವಾಮಿ ರಾಮತೀರ್ಥ ಜಯಂತಿ ಮತ್ತು ಅವರ ಬೋಧಕ ಕಥೆಗಳ ಪುಸ್ತಕದ ಲೋಕಾರ್ಪಣೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಪೂಜ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದ ಭಾಗ್ಯ ನಮಗಿಂದು ದೊರಕಿದೆ. ಅವರನ್ನು ಹಾಗೂ ಯುವ ಬ್ರಿಗೇಡ್ನ ಸಂಸ್ಥಾಪಕರಾದ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರನ್ನು ವೇದಿಕೆಗೆ ಕರೆತರಬೇಕೆಂದು ರಾಮತೀರ್ಥ ಸೇವಾ ಫೌಂಡೇಶನ್ ಸಂಸ್ಥಾಪಕ ಟ್ರಸ್ಟಿಗಳಾಗಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಶೆಣೆಯವರನ್ನ ಕೇಳ್ಕೊಳ್ತಾ ಇದ್ದೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಅಹಲ್ಯ ಅವರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ವೇದಿಕೆಗೆ ದಯಮಾಡಿಸಬೇಕಾಗಿ ವಿನಂತಿ. ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಪ್ರಾರಂಭ. ಶ್ರೀಮತಿ ಮಾಧುರಿ ಅವರಿಂದ. ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ಪ್ರಾರ್ಥನೆ ಅಂದರೆ ದೇವತಾ ಸ್ತುತಿಯಿಂದ ಪ್ರಾರಂಭ ಆಗುತ್ತೆ. ಇಂದು ಸ್ವಲ್ಪ ಡಿಫರೆಂಟ್ ಆಗಿ ಶ್ರೀ ಪಂಡಿತ್ ಸುಧಾಕರ ಚತುರ್ವೇದಿಯವರ ಕಾವ್ಯ ಸುಧಾ ಎಂಬ ಒಂದು ರಚನೆಗಳ ಗುಚ್ಛದಿಂದ ಒಂದು ರಚನೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸುಧಾಕರ ಚತುರ್ವೇದಿಗಳು ವೇದಗಳ ತತ್ವದ ಮೇಲೆ ಮತ್ತು ವೇದಗಳಲ್ಲಿ ಬರುವಂತಹ ಶ್ಲೋಕಗಳ ತತ್ವಗಳ ಮೇಲೆ ರಚನೆಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಒಂದು ರಚನೆಯನ್ನು ಹಾಡಲು ಇಂದಿನ ಪ್ರಯತ್ನ. ಕ್ರುದ್ಧವಿ ಸಂಸಾರ ಸಾಗರ ಪವನ ತೀವ್ರ ಭಯಂಕರ ಕ್ರುದ್ಧವಿ ಸಂಸಾರ ಸಾಗರ ಪವನ ತೀವ್ರ ಭಯಂಕರ ಎದ್ದು ಬೀಳುವ ತೆಂಗಿನೆತ್ತರದಲೆಗಳು ಪ್ರಳಯಂಕರ ಕ್ರುದ್ಧವಿ ಸಂಸಾರ ಸಾಗರ ಪವನ ತೀವ್ರ ಭಯಂಕರ ಎದ್ದು ಬೀಳುವ ತೆಂಗಿನೆತ್ತರದಲೆಗಳು ಪ್ರಳಯಂಕರ ಆದರೆ ಭಯ ವರುಣ ದೇವನ ಯಜ್ಞ ನೌಕೆಯ ಕಾಣೆಯ ಆದರೆ ಭಯ ವರುಣ ದೇವನ ಯಜ್ಞ ನೌಕೆಯ ಕಾಣೆಯ ಆದಯಾಮಯನೊಂದಿಗೆ ಇಹ ಧೀರನಾಗಲು ಮಾಣೆಯ ಆದಯಾಮಯನೊಂದಿಗೆ ಇಹ ಧೀರನಾಗಲು ಮಾಣೆಯ ಕ್ರುದ್ಧವಿ ಸಂಸಾರ ಸಾಗರ ಪವನ ತೀವ್ರ ಭಯಂಕರ ಎದ್ದು ಬೀಳುವ ತೆಂಗಿನೆತ್ತರ ತಲೆಗಳು ಪ್ರಳಯಂಕರ ಘೋರ ಜಂಜುವಾತ ನೌಕೆಯ ತೂರುತ್ತಿದೆ ಆಕಾಶಕ್ಕೆ ಘೋರ ಝಂಜುವಾತ ನೌಕೆಯ ತೂರುತ್ತಿದೆ ಆಕಾಶಕ್ಕೆ ತೋರೆ ಮರುಚಣ ಕುಸಿಯುತ್ತಿದೆ ಅದೇ ಸಿಕ್ಕಿ ಇಳಿತದ ಪಾಶಕ್ಕೆ ತೋರೆ ಮರುಚಣ ಕುಸಿಯುತ್ತಿದೆ ಅದೇ ಸಿಕ್ಕಿ ಇಳಿತದ ಪಾಶಕ್ಕೆ ಕ್ರುದ್ಧವಿ ಸಂಸಾರ ಸಾಗರ ಪವನ ತೀವ್ರ ಭಯಂಕರ ಎದ್ದು ಬೀಳುವ ತೆಂಗಿನೆತ್ತರದಲೆಗಳು ಪ್ರಳಯಂಕರ ಅಂಜೆ
ಅಂಜೆ ಸಾವಿನ ಮಂಜೆ ಹುರುಪಿನ ಸಂಜೆ ಅಂಜೆ ಸಾವಿನ ಮಂಜೆ ಹುರುಪಿನ ಸಂಜೆ ಬಾನಿಸ್ಸಾರವೇ ಹಿಂಜರಿವೆಯ ತಂದೆ ಜೊತೆಗಿಹ ಕಾವುದವನಿಗೆ ಭಾರವೇ ಹಿಂಜರಿವೆಯ ತಂದೆ ಜೊತೆಗಿಹ ಕಾವುದವನಿಗೆ ಭಾರವೇ ನಾವೇ ಉಯ್ಯಾಲೆಯನ್ನಯ ಚೇತನನೆ ನೀ ಸಾಧಕ ನಾವೇ ಉಯ್ಯಾಲೆಯನ್ನಯ ಚೇತನನೆ ನೀ ಸಾಧಕ ನಾವೆಯೊಂದಿಗೆ ಬೀಳುತ್ತೇಲುತ್ತ ತೂಗಿಕೋ ಎಂಬಾದಕ ನಾವೆಯೊಂದಿಗೆ ಬೀಳುತ್ತೇಲುತ್ತ ತೂಗಿಕೋ ಎಂಬಾದಕ ಬುದ್ಧವಿ ಸಂಸಾರ ಸಾಗರ ಪವನ ತೀವ್ರ ಭಯಂಕರ ಎದ್ದು ಬೀಳುವ ತೆಂಗಿನೆತ್ತರದಲೆಗಳು ಪ್ರಳಯಂಕರ ಬುದ್ಧವಿ ಸಂಸಾರ ಸಾಗರ ಪವನ ತೀವ್ರ ಭಯಂಕರ ಕ್ರುದ್ಧವಿ ಸಂಸಾರ ಸಾಗರ ಕ್ರುದ್ಧವಿ ಸಂಸಾರ ಸಾಗರ ಕ್ರುದ್ಧವಿ ಸಂಸಾರ ಸಾಗರ ಪವನ ತೀವ್ರ ಭಯಂಕರ ಭಯಂಕರ ಭಯಂಕರ. ಧನ್ಯವಾದ. ಶ್ರೀಮತಿ ಮಾಧುರಿ ಅವರಿಗೆ ಧನ್ಯವಾದಗಳು. ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಚಿಕ್ಕ ನೆನಪಿನ ಕಿರುಗಾಣಿಕೆಯನ್ನು ಅಹಲ್ಯ ಅವರಿಂದ ಸ್ವೀಕರಿಸಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಈಗ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪೂಜ್ಯ ಸ್ವಾಮೀಜಿ ಮತ್ತು ಇತರ ಗಣ್ಯರ ಪರಿಚಯ ಮತ್ತು ಸ್ವಾಗತ ಶ್ರೀ ವೆಂಕಟೇಶ್ ಪ್ರಸಾದ್ ಅವರಿಂದ. ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲ ಆಹ್ವಾನಿತರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ಈ ಸಂಜೆಯ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ರಾಮತೀರ್ಥ ಸೇವಾ ಫೌಂಡೇಶನ್ ಸ್ಥಾಪನೆಯ ಮೂಲ ಉದ್ದೇಶ ಸ್ವಾಮಿ ರಾಮತೀರ್ಥರ ವಿಚಾರಗಳನ್ನು ಜನಮಾನಸಕ್ಕೆ ತಲುಪಿಸುವುದು. ಕಳೆದ 18 ವರ್ಷಗಳಿಂದ ಈ ಜವಾಬ್ದಾರಿಯನ್ನು ನಿರಂತರವಾಗಿ ನಿಭಾಯಿಸಿಕೊಂಡು ಬಂದಿದೆ. ಅದೇ ನಿಟ್ಟಿನಲ್ಲಿ ಇಂದು ಸಮಾಜ ದೇವತೆಗೆ ಮತ್ತೊಂದು ಪುಷ್ಪದ ಅರ್ಪಣೆಯಾಗುತ್ತಿದೆ. ಸಂತ ರಾಮತೀರ್ಥರ 152ನೆಯ ಜಯಂತಿಯ ಈ ಸಂಭ್ರಮಾಚರಣೆಯ ಶುಭ ಸಂದರ್ಭದಲ್ಲಿ ನೂಲೇನೂರು ಶ್ರೀಮೂರ್ತಿಯವರಿಂದ ರಚಿಸಲ್ಪಟ್ಟ ವೇದಾಂತ ಬೋಧಕ ಕಥೆಗಳು ಮತ್ತು ದೃಷ್ಟಾಂತಗಳು ಕೃತಿ ಇಂದು ಲೋಕಾರ್ಪಣೆಯಾಗುತ್ತಿದೆ. ಈ ಮಂಗಳ ಕಾರ್ಯದಲ್ಲಿ ನಮ್ಮ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಸ್ವಾಮಿ ನಿರ್ಗುಣಾನಂದಗಿರಿಯವರು ನಮ್ಮೊಡನೆ ಇದ್ದಾರೆ. ಸ್ವಾಮೀಜಿಯವರ ಪೂರ್ವಾಶ್ರಮದ ಮೂಲ ಸ್ಥಳ ನಮ್ಮ ಬೆಂಗಳೂರು. ಬಾಲ್ಯದಲ್ಲಿ ರಾಮಕೃಷ್ಣ ಮಿಷನ್ ಸಂಪರ್ಕ, ಸಂಸ್ಕಾರ, ತಾರುಣ್ಯದಲ್ಲಿ ವಿಶ್ವ ಪರ್ಯಟನೆಯಿಂದ ಪ್ರಸಕ್ತ ವಿದ್ಯಮಾನಗಳ ಲೋಕ ಸಂಗ್ರಹ, ಬಾಲ್ಯದಲ್ಲಿ ಚಿಗುರಿದ ಆಧ್ಯಾತ್ಮದ ಸೆಳೆತ ಋಷಿಕೇಶದ ಕೈಲಾಸಾಶ್ರಮದಲ್ಲಿ ಸನ್ಯಾಸ ದೀಕ್ಷೆಗೆ ಅನುವು ಮಾಡಿದೆ. ನಂತರದ 3 ದಶಕಗಳಲ್ಲಿ ವಿವಿಧ ಆಧ್ಯಾತ್ಮಿಕ ಸಂಘಟನೆಗಳ ಸಹಭಾಗಿತ್ವದಲ್ಲಿ ವೇದಾಂತ ವಿಚಾರಗಳ ಶ್ರವಣ, ಮನನ ಹಾಗೂ ನಿಧಿಧ್ಯಾಸನ. ಮುಂದಿನ ದಿನಗಳಲ್ಲಿ ಹಲವು ದೇಶಗಳಲ್ಲಿ ಸಾವಿರಾರು ಸತ್ಸಂಗ, ಆಧ್ಯಾತ್ಮಿಕ ಕಾರ್ಯಾಗಾರಗಳನ್ನು ನಡೆಸಿಕೊಟ್ಟ ಹಿರಿಮೆ. ಪ್ರಸ್ತುತ ಹಿಮಾಲಯವೇ ಇವರ ಆಲಯ. ಸ್ವಾಮೀಜಿಯವರಿಗೆ ರಾಮತೀರ್ಥ ಸೇವಾ ಫೌಂಡೇಶನ್ ಭಕ್ತಿಪೂರ್ವಕ ಸ್ವಾಗತ ಬಯಸುತ್ತದೆ. ಅವರಿಗೆ ಗುರುಕಾಣಿಕೆ ನೀಡಿ ಸನ್ಮಾನಿಸಬೇಕೆಂದು ಪ್ರಾರ್ಥಿಸುತ್ತೇನೆ.
ಧನ್ಯವಾದ. ಮೇಲೆ ಹೇಳಿದಂತೆ ಇಂದಿನ ಕೃತಿಯ ಲೋಕಾರ್ಪಣೆ ತಮ್ಮ ಅಮೃತ ಹಸ್ತದಿಂದ ಮಾಡಲು ಆಗಮಿಸಿರುವ ಇನ್ನೋರ್ವ ಅತಿಥಿಗಳು ಡಾಕ್ಟರ್ ಎಸ್ ಅಹಲ್ಯ ಅವರು. ಡಾಕ್ಟರ್ ಅಹಲ್ಯ ಅವರು ಆಯುರ್ವೇದದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಕಳೆದ 30 ವರ್ಷಗಳಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಅತಿ ಉನ್ನತ ಹುದ್ದೆಗಳನ್ನು ನಿಭಾಯಿಸಿ ಒಬ್ಬ ಶಿಕ್ಷಕಿಯಾಗಿ, ವೈದ್ಯೆಯಾಗಿ, ದಕ್ಷ ಅಧಿಕಾರಿಯಾಗಿ ಜನಮನ್ನಣೆ ಗಳಿಸಿದ್ದಾರೆ. ಆಯುರ್ವೇದಕ್ಕೆ ಸಂಬಂಧಿಸಿದಂತೆ ದೇಶ ವಿದೇಶಗಳ ಅನೇಕ ಕಾರ್ಯಾಗಾರಗಳಲ್ಲಿ, ವೇದಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಉನ್ನತ ಮಟ್ಟದ ಸಮಿತಿಗಳ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಸಂಯೋಜಕರಾಗಿ ಸೇವೆ ಸಲ್ಲಿಸಿದ ಹೆಗ್ಗಳಿಕೆ ಇವರದು. ಪ್ರಸ್ತುತ ಡಾಕ್ಟರ್ ಅಹಲ್ಯ ಅವರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಅಧಿಕಾರಾವಧಿಯಲ್ಲಿ ಸಂಸ್ಕೃತ ತನ್ನ ಹೊಸ ಸೌರಭದೊಂದಿಗೆ ಎಲ್ಲೆಡೆ ಪಸರಿಸುತ್ತಿದೆ. ಅದರ ಹರವು ವಿಸ್ತಾರವಾಗುತ್ತಿದೆ. ಜನಮನದಲ್ಲಿ ಸಂಸ್ಕೃತ ಭಾಷೆಯ ಶ್ರೀಮಂತಿಕೆಯ ಅರಿವು ಅರಳುತ್ತಿದೆ. ಇವರ ಪ್ರಖರ ಪಾಂಡಿತ್ಯ, ವಾಕ್ಶಕ್ತಿ ಹಾಗೂ ಪ್ರತಿಭೆಗಳಿಗೆ ಹಲವು ಪುರಸ್ಕಾರಗಳು ಇವರನ್ನರಸಿ ಬಂದಿವೆ. ನಮ್ಮ ಸನಾತನ ಶಾಸ್ತ್ರಗಳ ಅಪಾರವಾದ ಅರಿವು, ಇವರ ಕನ್ನಡ ಪ್ರೇಮ, ಮಂಕುತಿಮ್ಮನ ಕಗ್ಗ ಸೇರಿದಂತೆ ಕನ್ನಡ ಸಾಹಿತ್ಯದ ಆಳವಾದ ಪಾಂಡಿತ್ಯ ಇವರ ನಿರರ್ಗಳ ಮಾತಿನ ಓಘದಲ್ಲಿ ಸ್ಫುಟವಾಗಿ ಕಾಣುತ್ತದೆ. ಈ ಕನ್ನಡದ ಪೂಜಾರಿಗೆ, ಸಂಸ್ಕೃತಿಯ ರಾಯಭಾರಿಗೆ ರಾಮತೀರ್ಥ ಸೇವಾ ಫೌಂಡೇಶನ್ ಹೃತ್ಪೂರ್ವಕ ಸ್ವಾಗತ ಬಯಸುತ್ತದೆ. ಅವರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಬೇಕೆಂದು ಕೇಳಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಮತ್ತೊಬ್ಬ ಗಣ್ಯರು ನಮ್ಮ ಟ್ರಸ್ಟಿಗಳಾಗಿರುವ ಮತ್ತು ಯುವ ಬ್ರಿಗೇಡ್ನ ಸಂಸ್ಥಾಪಕರಾದ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರು ನಮಗೆಲ್ಲ ಚಿರಪರಿಚಿತರು. ಅವರಿಗೂ ಸಹ ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ಆತ್ಮೀಯ ಸ್ವಾಗತ. ವನ್ನು ಮನ್ನಿಸಿ ಬಂದಿರುವ ಮಾಧ್ಯಮದವರಿಗೆ, ಇಲ್ಲಿ ಉಪಸ್ಥಿತರಿರುವ ರಾಮತೀರ್ಥ ಸೇವಾ ಫೌಂಡೇಶನ್ನ ಎಲ್ಲ ಟ್ರಸ್ಟಿಗಳಿಗೆ, ನಮ್ಮ ಆಹ್ವಾನಕ್ಕೆ ಸ್ಪಂದಿಸಿ ಇಲ್ಲೇ ನೆರೆದಿರುವ ಎಲ್ಲ ಆಹ್ವಾನಿತರಿಗೆ ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ಹಾರ್ದಿಕ ಸ್ವಾಗತ ಬಯಸುತ್ತೇವೆ. 2007ರಲ್ಲಿ ಸ್ಥಾಪಿತವಾದ ದಿರಾಮಯ ಯೋಗ ಕುಟೀರಂ ಮತ್ತು ರಾಮತೀರ್ಥ ಸೇವಾ ಫೌಂಡೇಶನ್ಗೆ ಈಗ 18ರ ಹರೆಯ. ಈ 18 ವರ್ಷಗಳ ಪಯಣ ಒಬ್ಬ ಯೋಗಿಯ ಕನಸು ಮತ್ತು ಸೇವೆಗಳಿಂದ ಕೂಡಿದ ತಪಸ್ಸು. ನಿರಾಮಯದ ಆಶ್ರಯದಲ್ಲಿ ವ್ಯಕ್ತಿಯ ಆರೋಗ್ಯಕ್ಕಾಗಿ ಯೋಗಾಭ್ಯಾಸ ಹಾಗೂ ಯೋಗ ಚಿಕಿತ್ಸೆ ಮತ್ತು ರಾಮತೀರ್ಥ ಸೇವಾ ಫೌಂಡೇಶನ್ ವೇದಿಕೆಯಿಂದ ಸಮಷ್ಟಿಯ ಸ್ವಾಸ್ಥ್ಯಕ್ಕೆ ಅಗತ್ಯವಾದ ಬೌದ್ಧಿಕ ಚಿಂತನೆಗಳ ಜೊತೆಗೆ ರಾಮತೀರ್ಥರ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಕಾರ್ಯ ನಿರಂತರವಾಗಿ ನಡೆದಿದೆ. ಈ ಎರಡೂ ಸಂಸ್ಥೆಗಳ ಎಲ್ಲ ಚಟುವಟಿಕೆಗಳ ಹಿಂದಿನ ಪ್ರೇರಣಾಶಕ್ತಿ, ಕ್ರಿಯಾಶಕ್ತಿ ಹಾಗೂ ಸ್ಫೂರ್ತಿ ಬಿಂದು ಶ್ರೀ ರಾಘವೇಂದ್ರ ಶೆಣೆಯ ಎಂಬ ಈ ತಪಸ್ವಿಯೇ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಸಾಷ್ಟಾಂಗ ನಮನ ಸಲ್ಲಿಸುತ್ತಾ ಅವರನ್ನು ಈ ಸಂಜೆಯ ಪ್ರಾಸ್ತಾವಿಕ ಭಾಷಣ ಮಾಡಬೇಕೆಂದು ಕೋರುತ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಸ್ವಾಮೀಜಿಯವರಿಗೆ ವಂದಿಸುತ್ತಾ ಇಂದಿನ ಕೃತಿ ಬಿಡುಗಡೆಗೆ ಒಪ್ಪಿಕೊಂಡು ಸಂತಸವಾಗಿ ಬಂದಿರತಕ್ಕಂಥ ಡಾಕ್ಟರ್ ಅಹಲ್ಯ ಅವರೇ, ಆತ್ಮೀಯರಾದ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರೇ, ನಮ್ಮ ಆಹ್ವಾನವನ್ನು ಮನ್ನಿಸಿ ಮತ್ತು ರಾಮತೀರ್ಥರ ವಿಚಾರವನ್ನು ತಿಳ್ಕೊಬೇಕು ಅಂತೇಳಿ ಇನ್ನೊಂದು ರಾಮತೀರ್ಥರು ಅಂತ ಹೇಳ್ತಾರೆ ಯಾರು ಅಂತ ತಿಳ್ಕೊಳ್ಬೇಕು. ಈ ಒಂದು ಕುತೂಹಲದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ರಾಮಾಭಿಮಾನಿಗಳೇ, ಅಕ್ಟೋಬರ್ 22, 1873 ದೀಪಾವಳಿಯಂದು ಆಗಿನ ಪಂಜಾಬ್ ದೇಶ 1873 ಅಂದರೆ ನಮಗೆ ಸ್ವಾತಂತ್ರ್ಯ ಬಂದಿರಲಿಲ್ಲ, ಅಂದರೆ ಅಖಂಡ ಭಾರತ, ಸಾಂಸ್ಕೃತಿಕ ಭಾರತ ಅಂತಲೂ ಹೇಳ್ತಾರೆ. ಸೊ ಅದರಲ್ಲಿ ಪಂಜಾಬ್ ದೇಶದ ಗುಜರನ್ವಾಲಾ ಜಿಲ್ಲೆಯ ಮುರಳಿವಾಲಾ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು ಪುಟ್ಟ ಮಗುವಿನ ಜನನವಾಗುತ್ತೆ. ಅದಕ್ಕೆ ತೀರ್ಥರಾಮ ಅಂತ ಹೆಸರಿಡುತ್ತೆ. ಭವಿಷ್ಯ ಹೇಳಿದರು, ಅಲ್ಪಾಯು ಆದರೆ ಜಗತ್ತಿಗೆ ಬೆಳಕನ್ನು ಕೊಡುವಷ್ಟು
ಬೆಳೀತದೆ ಅಂಥೇಳಿ ಹೇಳಿದರು. ಹಾಗೆಯೇ ಕೇವಲ 33 ವರ್ಷಗಳು ಮಾತ್ರ ಬದುಕಿದ್ರು ಸ್ವಾಮಿ ರಾಮತೀರ್ಥರು. ಶಿಕ್ಷಣ ಊರಿನಲ್ಲಿ ಆಯಿತು, ಹೈಸ್ಕೂಲು, ಮುಂದೆ ಆಮೇಲೆ ಕಾಲೇಜು, ಲಾಹೋರ್ನಲ್ಲಿ ಓರಿಯೆಂಟಲ್ ಕಾಲೇಜಲ್ಲಿ ತಮ್ಮ ಶಿಕ್ಷಣವನ್ನು ಪಡೀತಾ ಮ್ಯಾಥ್ಸಲ್ಲಿ ಬಹಳ ಆಸಕ್ತಿ ಇದ್ದಿದ್ದರಿಂದ ಮ್ಯಾಥ್ಸಲ್ಲಿ ಜೀನಿಯಸ್ ಆದರು. ಜೊತೆಗೆ ಮ್ಯಾಥ್ಸ್ ಪ್ರೊಫೆಸರ್ ಆಗಿ ಅಲ್ಲೇ ರೀಡರ್ ಆಗಿ ಕೆಲಸ ಮಾಡಿದರು. ಆನಂತರ ಆ ಸಂದರ್ಭದಲ್ಲಿ ಅನೇಕ ನಮ್ಮ ಭಾರತೀಯ ಶಾಸ್ತ್ರಗಳ ಅಧ್ಯಯನ ಮಾಡ್ತಾ ಬ್ರಹ್ಮಸೂತ್ರ, ಭಗವದ್ಗೀತೆ, ಉಪನಿಷತ್ ಇದನ್ನು ಓದ್ತಾ ಅವರ ಮನಸ್ಸಿನಲ್ಲಿ ಆಧ್ಯಾತ್ಮಿಕತೆ ಬೆಳೀತು. ಒಂದು ಸಮಯದಲ್ಲಿ ಎಲ್ಲವನ್ನು ಬಿಟ್ಟು ಹಿಮಾಲಯಕ್ಕೆ ಹೊರಟು ವಿರಾಗಿಗಳಾಗಿ ಹಿಮಾಲಯದಲ್ಲಿದ್ದು ಸಾಧನೆ ಮಾಡ್ತಾ ಕೇವಲ ಓಂಕಾರ ಜಪದಲ್ಲಿ ಸಾಧನೆ ಮಾಡಿದರು. ಆ ಸಾಧನೆಯ ಮೂಲಕ ಅವರಲ್ಲಿ ಒಂದು ಅತೀವವಾದಂತಹ ಒಂದು ಶಕ್ತಿ ಉಂಟಾಗಿ ಮತ್ತೆ ಮರಳಿ ಒಂದು ದೂರದ ದೇಶಗಳಾದ ಜಪಾನ್, ಅಮೇರಿಕಾ, ಈಜಿಪ್ಟ್ ಇಲ್ಲಿಗೆ ಹೋಗಿ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಚಾರವನ್ನು ಮಾಡಿದರು. ನಾವೆಲ್ಲ ವೇದಾಂತ ಅಂದ ತಕ್ಷಣವೇ ಹೆದರ್ಕೊಳ್ತೀವಿ, ಅರ್ಥ ಆಗಲ್ಲ ಅಂತ. ಅದರ ರಾಮತೀರ್ಥರು ಅವರನ್ನು ಪ್ರಾಕ್ಟಿಕಲ್ ವೇದಾಂತಿನ್ ಅಂತ ಹೇಳಿ ಕಾರಣವೇ ಒಂದು ಪುಟ್ಟ ಪುಟ್ಟ ದೃಷ್ಟಾಂತ ಕಥೆಗಳ ಮೂಲಕ ವೇದಾಂತವನ್ನು ನಮಗೆ ತಲುಪಿಸಿದರು. ಹಾಗಾಗಿ 152 ವರ್ಷದ ಹಿಂದೆ ಜನಿಸಿದ ಮಗು 125 ವರ್ಷಗಳ ಹಿಂದಿನಿಂದ ಅವರು ಮಾಡಿದ ಪ್ರವಚನಗಳ ಒಂದು ಸಂಕಲನ ಇಂಗ್ಲೀಷ್ನಲ್ಲಿ 7 ವಾಲ್ಯೂಮ್ಗಳಲ್ಲಿ ಬಂತು. ಅದನ್ನು ಯಾರೋ ಸಂಗ್ರಹ ಮಾಡಿದರು. ಅವರು ಯಾವುದೇ ಪುಸ್ತಕ ಬರೆದಿಲ್ಲ, ಸಂಸ್ಥೆ ಮಾಡಿಲ್ಲ, ಶಿಷ್ಯರನ್ನು ತಯಾರು ಮಾಡಿಲ್ಲ. ಕಾರಣ ಏನು ಅಂತಂದರೆ ಇಡೀ ಜಗತ್ತೇ ನಂದು, ಸಕಲ ಚರಾಚರಗಳಲ್ಲಿ ತನ್ನನ್ನೇ ಕಾಣ್ತಾ ಇರ್ತಕ್ಕಂಥವರು ಸ್ವಾಮಿ ರಾಮತೀರ್ಥರು. ಹಾಗಾಗಿ ಅವರು ಮಾಡಿದ ಪ್ರವಚನಗಳನ್ನೆಲ್ಲ ಒಟ್ಟು ಮಾಡಿ 7 ಇಂಗ್ಲೀಷ್ ವಾಲ್ಯೂಮ್ನಲ್ಲಿ ಸುಮಾರು 1925 ಯಾರೋ ಮಾಡಿದರು. ಅದನ್ನು ಇನ್ ದ ವುಡ್ಸ್ ಆಫ್ ಗಾಡ್ ರಿಯಲೈಸೇಷನ್ ಅಂತಕ್ಕಂಥ ಟೈಟ್ಲ್ನಲ್ಲಿ ಬಂತು. ಕರ್ನಾಟಕದವರೇ ನುಲೇನೂರು ಶ್ರೀಮೂರ್ತಿಯವರು, ಕೀರ್ತಿಶೇಷ ಶ್ರೀ ನುಲೇನೂರು ಶ್ರೀಮೂರ್ತಿಯವರು ಇದನ್ನು ಪರಮಾತ್ಮಾನುಭವದ ಮಹಾರಣ್ಯಗಳಲ್ಲಿ ಅಂಥೇಳಿ ಪ್ರಥಮ 3 ಭಾಗಗಳನ್ನು ಮಾಡಿದರು. ಹಾಗೆ ಅವರ ಜೀವನ ಚರಿತ್ರೆ ಮತ್ತು ಇವತ್ತು ಬಿಡುಗಡೆ ಆಗ್ತಕ್ಕಂಥ ಪುಸ್ತಕ ಬೋಧಕತೆಗಳು, ಇದಿಷ್ಟು ಅವರು ಮಾಡಿಟ್ಟಿದ್ರು. ಅದರಲ್ಲಿ ಯಾವುದೋ ಒಂದು ಭಾಗ ಓದಿ ತಿಳ್ಕೊಂಡ ಮೇಲೆ ನಮ್ಮ ಟ್ರಸ್ಟಲ್ಲಿರ್ತಕ್ಕಂಥವ್ರೆಲ್ಲರೂ ಸೇರಿ, ಅವಾಗ ಟ್ರಸ್ಟ್ ಆಗಿರಲಿಲ್ಲ, ಒಂದು ಟ್ರಸ್ಟ್ ಮಾಡಬೇಕು, ಇದು ಸದಾ ಓದುವಂಥದ್ದು, ಸದಾ ತಿಳ್ಕೊಳ್ಳುವಂಥ ವಿಷಯ ಅಂತ ಹೇಳಿಬಿಟ್ಟು ಅವರ ಪುಸ್ತಕ ಬಿಡುಗಡೆ, ಪುಸ್ತಕ ಪ್ರಕಟಣೆ ಮಾಡುವಂಥ ಒಂದು ಕಾರ್ಯವನ್ನು ತೆಗೆದುಕೊಂಡ್ವಿ. ಹಾಗೆ ಮೊದಲನೆಯ 3 ಭಾಗ, ಆಮೇಲೆ ಅವರ ಜೀವನ ಚರಿತ್ರೆ, ಜೊತೆಗೆ ಇವತ್ತು ಬಿಡುಗಡೆ ಆಗ್ತಕ್ಕಂಥ ಪುಸ್ತಕ, ಇಷ್ಟನ್ನು ನಾವು ಇವತ್ತು ಪೂರ್ತಿ ಬಿಡುಗಡೆ ಆಗಿರ್ತಕ್ಕಂಥ ಮೊದಲನೇ 4 ಪುಸ್ತಕದ ಜೊತೆಗೆ ಇವತ್ತಿನ ಒಂದು ಪುಸ್ತಕ, ಆನಂತರದ 4 ಭಾಗಗಳಲ್ಲಿ 3 ಭಾಗವನ್ನು ಶ್ರೀಯುತ ನಮ್ಮವರೇ ಆದ ಶ್ರೀಧರನ್ ಇಲ್ಲಿ ಬಂದಿದ್ದಾರೆ. ಅವರು ಕನ್ನಡದಲ್ಲಿ ಅನುವಾದ ಮಾಡಿ ದೇವರ ಕಾಡು ಅನ್ನುವಂಥ ಶೀರ್ಷಿಕೆ, ಅದಕ್ಕೆ ಸೂಕ್ತವಾದ ಶೀರ್ಷಿಕೆ ಕೊಡಬೇಕು ಅಂತೇಳಿ ಶ್ರೀಯುತ ಚಕ್ರವರ್ತಿ ಸುಲಿಬೇಲೆಯವರ ಒಂದು ಮಾರ್ಗದರ್ಶನದಲ್ಲಿ ಆ ಪುಸ್ತಕ 3 ಪ್ರಕಟವಾಯಿತು. ಸೊ ಉದ್ದೇಶ, ರಾಮತೀರ್ಥರ ವಿಚಾರ ನಮ್ಮ ಜೀವನದಲ್ಲಿ ಯಾವ ಸಮಸ್ಯೆಗಳಿಗೂ ಕಾರಣ ಏನು, ಯಾರು, ಹೇಗೆ, ಇದೆಲ್ಲವೂ ತಿಳ್ಕೊಳ್ಬೇಕಾದಂಥ ವಿಷಯ ಆ ಪುಸ್ತಕದಲ್ಲಿದೆ. ವಿಜ್ಞಾನ ಮತ್ತು ಗಣಿತ ಇದೆರಡರ ಆಧಾರದಲ್ಲಿ ಇವತ್ತಿನ ಯಾವ ಕಾಲದ ಮಕ್ಕಳಿಗೂ, ಎಜುಕೇಟೆಡ್ ಯಾರಿದ್ದಾರೆ ಅವರೂ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಇದಿದೆ. ಇಂದಿನ ಯುವ ಸಮೂಹ ಇದನ್ನು ತಿಳ್ಕೊಳ್ಬೇಕು. ತುಂಬ ಸಲ ಅನಿಸುತ್ತೆ 50-60 ಆದಮೇಲೆ ಓದಬೇಕು ಅಂತ. 50-60 ಆದಮೇಲೆ ಓದಾಗ ನಾನು ಇವಾಗ 30 ವರ್ಷದ ಹಿಂದೆ ಓದಬೇಕಾಗಿತ್ತು ಅಂತ ಅನ್ಸುತ್ತೆ, ವಾಪಸ್ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೆಲ್ಲ ಅದು ಕಥೆಗಳ ಮೂಲಕ ಕಳೆದ 3-4 ವಾರಗಳಿಂದ ನಮ್ಮ ಯೋಗ ಕ್ಲಾಸಲ್ಲಿ ಪ್ರತಿನಿತ್ಯ ಪ್ರತಿಯೊಂದು ಕ್ಲಾಸ್ ಆದಮೇಲೆ ಸ್ಟೂಡೆಂಟ್ಗಳಲ್ಲೇ ಒಬ್ಬರು ಅವರ ದೃಷ್ಟಾಂತ ಕಥೆಗಳನ್ನು ಹೇಳಬೇಕು ಅಂತೇಳಿ ಯೋಚನೆ ಮಾಡಿದಾಗ ಎಲ್ಲರೂ ಒಂದೊಂದು ಕಥೆಗಳನ್ನು ಹೇಳಿದರು. ಆ ಒಂದು ಕಥೆಗಳ ಮೂಲಕವೇ ಎಲ್ಲರಿಗೂ ಒಂದು ರೀತಿಯಲ್ಲಿ ಒಂದು ಖುಷಿ ಆಗಿಬಿಟ್ಟು ಇವತ್ತು ಇಷ್ಟೊಂದು ಜನ ಬರಲಿಕ್ಕೆ ಕಾರಣವೂ ಅದೇನೆ. ಅಂದರೆ ಕೇವಲ
ವಿಚಾರ ಯಾರೂ ಅವರನ್ನು ನೋಡಿಲ್ಲ. ಅವರ ವಿಚಾರದಲ್ಲಿರ್ತಕ್ಕಂಥ ಒಂದು ಶಕ್ತಿ ಏನಪ್ಪ ಅಂತಂದರೆ ಇವತ್ತು ನಮ್ಮ ಕಣ್ಣು ಮುಂದೆ ನಾವೆಲ್ಲ ಸೇರಿರ್ತಕ್ಕಂಥದ್ದೇ. ಇದು ನಾವು ಅಂತಂದರೆ ಇಂಡಿವಿಜುವಲ್ ಯೋಚನೆ ಮಾಡೋದೇ ಬೇಡ. ಯಾರೋ ಭಾಳ ಹಿರಿಯರು ಹೇಳ್ತಾ ಇದ್ರು, ಇಟ್ ಈಸ್ ಜಾಯ್ನಿಂಗ್ ಆಫ್ ಆಲ್ ದಿ ಸೋಲ್ಸ್ ಅಂತ. ಎಲ್ಲ ಆತ್ಮಗಳ ಸಂಘಟನೆ ಒಂದು ಕಡೆ ಇರ್ತಕ್ಕಂಥದ್ದು. ನಾವೆಲ್ಲ ಒಂದು ಕಡೆ ಇದ್ದೀವಿ. ಕಾರಣ ಏನಂದರೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ. ಅದು ರಾಮತೀರ್ಥರ ಒಂದು ವಿಚಾರದಿಂದ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೀವಿ. ರಾಮತೀರ್ಥರ ಪುಸ್ತಕ ಓದ್ತಾ ಇದ್ದಾಗ ಅದರಲ್ಲಿ ನೀವು ಪ್ರಾರಂಭದಿಂದಲೇ ಓದಬೇಕು ಅಂತ ಅನಿಸೋದೇ ಇಲ್ಲ. ಯಾವಾಗ ಬೇಕಾದರೂ ಯಾವ ಚಾಪ್ಟರ್ ಬೇಕಾದರೂ ಓದ್ಬೋದು. ಯಾಕಂದರೆ ಎಲ್ಲ ಪ್ರವಚನಗಳ ಮಾಲೆ. ಆ ಪ್ರವಚನದಲ್ಲಿ ಬಹಳ ಇಂಟ್ರೆಸ್ಟಿಂಗ್. ನೀವು ಸುಮ್ಮನೆ ಕಂಟೆಂಟ್ಸ್ ಓದಿದ್ರೇ ಇಂಗ್ಲೀಷ್ ಇರಲಿ ಕನ್ನಡ ಇರಲಿ, ಕಂಟೆಂಟ್ಸ್ ಓದಿದ್ರೆ ನಿಮ್ಮನ್ನು ಓದಿಸ್ಕೊಂಡು ಹೋಗೋಣ ಅಂತ ಅನಿಸುತ್ತೆ. ಉದಾಹರಣೆಗೆ ನಾವೆಲ್ಲ ಸಂತೋಷ ಹುಡ್ಕೊಂಡು ಸುಖವನ್ನು ಹುಡ್ಕೊಂಡು ಹೊರಗಡೆ ಹೋಗ್ತೇವೆ. ಸುಖವು ಒಳಗಿದೆ, ಹೊರಗಿಲ್ಲ. ಅದಕ್ಕೆ ದೃಷ್ಟಾಂತ ಕಥೆಗಳನ್ನು ಕೊಡ್ತಾರೆ. ಆ ಕಥೆ ಏನು? ನಮ್ಮ ಜೀವನವೇ ನಮ್ಮ ಮುಂದೆ ಇಟ್ಕೊಂಡು ಅವರು ಕಥೆಯನ್ನು ಹೇಳ್ತಾರೆ. ಹಾಗೆ ಆತ್ಮನ ವಿಕಾಸಶೀಲತೆ, ಯಶಸ್ಸಿನ ರಹಸ್ಯ, ಕಾರ್ಯಸಿದ್ಧಿಯ ಗುಟ್ಟು, ಸ್ಫೂರ್ತಿಯ ಸ್ವಭಾವ, ಎಲ್ಲ ಬಯಕೆಗಳು ಸಫಲಗೊಳ್ಳುವ ಹಾದಿ ನಮಗೆಲ್ರಿಗೂ ಅನಿಸುತ್ತಲ್ಲ. ನಾನು ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅಂತ ಆಗತ್ತೆ. ರಾಮತೀರ್ಥರನ್ನು ಓದಿ ತಿಳ್ಕೊಳ್ಳಿ. ಹಾಗೆ ಜಯಶಾಲಿಯಾಗುವ ಅಧ್ಯಾತ್ಮ ಶಕ್ತಿ, ಸಮತೆಯ ಮನಸ್ಸು, ಬ್ಯಾಲೆನ್ಸ್ಡ್ ಮೈಂಡ್. ನಮ್ಮ ಅನೇಕ ಬಾರಿ ಅನಿಸುತ್ತಲ್ಲ, ನಮ್ಮ ಯಾಕೋ ವಿಚಲಿತವಾಗಿದ್ದೀನಿ ಅಂತ. ಬ್ಯಾಲೆನ್ಸ್ಡ್ ಮೈಂಡ್, ಹೌ ಟು ಮೇಕ್ ಯುವರ್ ಹೋಮ್ ಹ್ಯಾಪಿ, ಸತ್ಯದ ಪಥ, ಆತ್ಮಾನುಭವಕ್ಕೆ ಮಾರ್ಗ, ವಿಶ್ವಭ್ರಾತೃತ್ವ. ಅವರು ನಾವು ಉಸಿರಾಡುವ ಗಾಳಿ, ಭೂಮಿ, ಆಕಾಶ, ಇದರ ಮೂಲಕ ನಮ್ಮ ವಿಶ್ವಭ್ರಾತೃತ್ವವನ್ನು ಹೇಳಿದರು. ಮಾನವನ ಭ್ರಾತೃಭಾವ, ಎಂದೂ ಅಶಾಂತರಾಗಬೇಡಿ, ನೆವರ್ ಬಿ ಡಿಸ್ಟರ್ಬ್ಡ್. ಭಾಳ ಇಂಪಾರ್ಟೆಂಟ್. ಭಾಳ ಸಿಂಪಲ್ ಕಥೆಗಳ ಮೂಲಕ ಇದನ್ನೆಲ್ಲ, ಇನ್ನು ಇದು ನಾನು ಕೇವಲ ಒಂದು ಪುಸ್ತಕದಲ್ಲಿ ಇರ್ತಕ್ಕಂಥ ಒಂದು 8-10 ಚಾಪ್ಟರ್ ಮಾತ್ರ ನಿಮಗೆ ಹೇಳಿದ್ದೀನಿ. ಹೀಗೆ ಅನೇಕ ವಿಷಯಗಳ ಕುರಿತು ಅವರು ಮಾತನಾಡಿದ್ದಾರೆ. ಯಾವುದೇ ಚಾಪ್ಟರ್ ಎಲ್ಲಿಂದಲೂ ಓದಬಹುದು. ಆ್ಯಂಡ್ ಇಟ್ ಈಸ್ ವೆರಿ ಫ್ರೆಂಡ್ಲಿ ರೀಡರ್ಸ್ ಫ್ರೆಂಡ್ಲಿ. ಅದು ಪುಸ್ತಕ ಯಾವಾಗ ಬೇಕಾದ್ರೂ ಓದಬೇಕನ್ಸುತ್ತೆ. ರಾಮತೀರ್ಥ ಸೇವಾ ಫೌಂಡೇಶನ್ನು ಪ್ರತಿ ತಿಂಗಳು ಉಪನ್ಯಾಸ ನಡೆಸ್ಕೊಂಡು ಹೋಗ್ತಾ ಇದೆ. ಇದರ ಜೊತೆಗೆ ಈ ಪುಸ್ತಕ ಪ್ರಕಟಣೆಗಳು, ರಾಮತೀರ್ಥ ಜಯಂತಿ, ಇದಲ್ಲದೆ ಸಮಾಜದಲ್ಲಿ ಹೆಚ್ಚು ಜನ ಸೇರಿಸಿ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇಂಟರ್ನ್ಯಾಷನಲ್ ಯೋಗ ಡೇ, ರಥಸಪ್ತಮಿಯ ಸಂದರ್ಭದಲ್ಲಿ ಸಾಮೂಹಿಕ ಸೂರ್ಯ ನಮಸ್ಕಾರ, ರಾಖಿ ಕಟ್ಟೋದ್ರಿಂದ ಕೇವಲ ರಾಖಿ ಅಂದರೆ ಕೇವಲ ರಾಖಿ ಅಲ್ಲ, ಅದರೊಳಗೆ ಇರ್ತಕ್ಕಂಥ ಶಕ್ತಿ ಏನು, ಈ ವಿಚಾರ ಸಮಾಜಕ್ಕೆ ಕೊಡುವಂಥ ಪ್ರಯತ್ನ. ಜೊತೆಗೆ ಒಂದು ಚಿಕ್ಕ ಪುಟ್ಟ ಕೆಲಸಗಳು ಯಾವುದಪ್ಪ ಅಂತಂದರೆ, ಕೆಲವು ವೃದ್ಧಾಶ್ರಮಗಳಿದೆ, ಅವರ ನೀಡ್ಸ್ ಇರುತ್ತೆ ಕೆಲವು. ಆ ನೀಡ್ಸಿಗೆ ನಮ್ಮಿಂದ ಏನಾಗುತ್ತೆ ಅದು ಮಾಡುವಂಥ ಪ್ರಯತ್ನ ರಾಮತೀರ್ಥ ಸೇವಾ ಫೌಂಡೇಶನ್. ಹಾಗೆ ಇನ್ನು ಕೆಲವರಿಗೆ ಅವರ ಮಳೆಗಾಲದಲ್ಲಿ ಮನೆ ಬಿದ್ದು ಮನೆಗೆ ಬೇಕಾದಂಥ ವ್ಯವಸ್ಥೆ ಬೇಕಾಗಿತ್ತು, ಅದನ್ನು ಮಾಡಿಕೊಟ್ವಿ. ವಿಕಲಚೇತನರು ಹೇಳಬಾರ್ದು, ಸ್ಪೆಷಲ್ ಚೈಲ್ಡ್ ಏನು ಹೇಳ್ತಾರೆ ಅವ್ರನ್ನ, ಸ್ಪೆಷಲಿ ಚಾಲೆಂಜ್ ಮಕ್ಕಳಿದಾರಲ್ಲ, ಅವರಿಗೆ ಬೇಕಾದಂಥ ಕೆಲವು ಅವಶ್ಯಕತೆಗಳನ್ನು ಪೂರೈಸುವಂಥ ಪ್ರಯತ್ನ. ಹೀಗೆ ಬೇರೆ ಬೇರೆ ಸಂಸ್ಥೆಗಳನ್ನು ಹುಡುಕಿ ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇದೆಲ್ಲವೂ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ತಪ್ಪಾಗುತ್ತೆ. ಯಾಕೆ ಅಂತಂದರೆ ಇದಕ್ಕೆಲ್ಲ ಕಾರಣ ನಾವಲ್ವೇ ಅಲ್ಲ. ಮೊದಲನೇದಾಗಿ ರಾಮತೀರ್ಥರು, ಎರಡನೇದಾಗಿ ಅದರ ಜೊತೆಗೆ ಈ ಕಾರ್ಯಚಟುವಟಿಕೆಯಲ್ಲಿ ಜೋಡಿಸ್ಕೊಂಡಿರ್ತಕ್ಕಂಥ ತಾವುಗಳು ತನುಮನ ಧನಪೂರ್ವಕವಾಗಿ ತಾವೆಲ್ಲರೂ ಜೋಡಿಸ್ಕೊಂಡು ಈ ಕಾರ್ಯವನ್ನು ನಡೆಸಲಿಕ್ಕೆ, ಈ ರೀತಿ ಕಾರ್ಯಕ್ರಮಗಳನ್ನು ಸೊಗಸಾಗಿ ಮಾಡಲಿಕ್ಕೆ ಪ್ರೇರಣೆ ತಾವೇನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರೆ. ಹಾಗೆ ತಾವು ತನುಮನ ಧನಪೂರ್ವಕವಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಹೋಗಲಿಕ್ಕೆ ಶಕ್ತಿ ಕೊಟ್ಟಿದ್ದೀರಿ. ಹೀಗೆ ಇದನ್ನು ಮುಂದುವರಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಇವತ್ತು ಸ್ವಾಮಿ ರಾಮತೀರ್ಥರ ಜಯಂತಿಯನ್ನು ಆಚರಿಸಲಿಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ತನ್ನಿಮಿತ್ತ ಪುಷ್ಪ ಸಮರ್ಪಣೆ ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರಿಗೆ. ತಮ್ಮ
ಮಾರ್ಗದರ್ಶಕ ಪ್ರವಚನದ ಮೂಲಕ ನಮ್ಮೆಲ್ಲರನ್ನು ಅನುಗ್ರಹಿಸಬೇಕು ಅಂತ ಹೇಳಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತ ಪ್ರಜ್ಞಾನಗಣ ಪ್ರತ್ಯಘಾರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಿ ನಮಃ. ನಾನು ಶುರು ಮಾಡೋಕ್ಕಿಂತ ಮುಂಚೆ ಒಂದು ಕನ್ನಡದಲ್ಲಿ ಒಂದು ಸ್ವಲ್ಪ ಹೇಳಿ ನಾನು ಇಂಗ್ಲೀಷಲ್ಲಿ ಇವತ್ತು ಪ್ರವಚನ ಕೊಡ್ತಾ ಇದ್ದೀನಿ. ಯಾಕಂದರೆ ಕರ್ನಾಟಕ ನನ್ನ ಜನ್ಮಭೂಮಿ ಮತ್ತು ಕನ್ನಡ ಮಾತೃಭಾಷೆ ಆಗಿದ್ದರೂ ಸುಮಾರು 33 ವರ್ಷ ಆಯಿತು ನಾನಿವಾಗ ಬೆಂಗಳೂರು ಕರ್ನಾಟಕ ಬಿಟ್ಟು. ಹೇಗೆ ಎಲ್ಲರೂ ಧರ್ಮಾರ್ಥ ಕಾಮ ಪುರುಷಾರ್ಥಕ್ಕೆ ಬೇರೆ ಬೇರೆ ಜಾಗ ಹೋಗ್ತಾರೆ, ನಾವು ಮೋಕ್ಷ ಪುರುಷಾರ್ಥಕ್ಕೆ ಹಿಮಾಲಯವನ್ನು ನಮ್ಮ ತಪೋಭೂಮಿ ಅಂತ ಮಾಡಿದ್ದೀವಿ. ಸೊ ಅದಕ್ಕೆ ನಾನು ಮಾಡಿದ್ದು ಅಧ್ಯಯನನು ಮುಖ್ಯವಾಗಿ ಶಾಸ್ತ್ರ ಅಧ್ಯಯನ ಮಾಡಿದ್ದು ಎಲ್ಲ ಸುಮಾರು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾಡಿರೋದು. ಸ್ವಲ್ಪ ವರ್ಷ ಚಿನ್ಮಯ ಮಿಷನಲ್ಲಿ ಮತ್ತು ಸ್ವಲ್ಪ ವರ್ಷ ನಾನು ಕೈಲಾಸಾಶ್ರಮ ನಮ್ಮ ಆಶ್ರಮದಲ್ಲಿ ಮುಖ್ಯವಾಗಿ ಅಧ್ಯಯನ ಮಾಡಿದ್ದು. ಸೊ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ್ದು ಶುಭಾಶಯಗಳು. ಮತ್ತು ನನಗೆ ಎಲ್ಲರಿಗೂ ಇಂಗ್ಲೀಷು ಬೆಂಗಳೂರಲ್ಲಿದ್ದಾಗ ಇಂಗ್ಲೀಷು ಎಲ್ಲರಿಗೂ ಸ್ವಲ್ಪ ತಿಳಿದಿದೆ ಅಂತ ಅಂದ್ಕೊತೀನಿ. Om Namo Narayanaaya. I bow to the Supreme Essence in all of you. It is my honor to share this dais with the respected dignitaries here. And I'm also grateful to Swami Ramtirtha Foundation, which has done such tremendous work to bring all of us together and also to be able to get together in the spirit of the great teachings of this great sage. I'm also grateful to our Yogacharya Raghavendra Shanai. If not for him, I don't think I would have come all the way here. It's hard to refuse him whenever he makes a request. And considering that Nishkama Seva in which he does to all of you, I could not refuse this opportunity. Also for me to be partaking of this is a very special thing. Mandukya Upanishad in the first shloka says that Om ityetadaksharam idagum sarvam tasyopavyakhyanam bhutam bhavat bhavishyaditi sarvam omkara eva yachanyat trikalathitam tadapyomkara eva. Everything is Om. Everything is pervaded by this word, the sound, the past, present, future. Everything is nothing but Om. And if there's anything that we conceive of beyond these three phases of time, that also is Om. As our Yogacharya mentioned, Om was the main upasana, Om was the sadhana, and Om was the nididhyasana of Swami Ramtirtha. He had that one vision of Om as that supreme reality. And if for him the world has this one reality, the one non-dual reality, is what all of us are trying to strive to have this vision. To be able to speak of Swami Ramtirtha, to be able to even conceive of, even understanding his teaching is a Herculean task. Yet, there are a few common things which I share with him, which gives me a little bit confidence to speak about him. Like him, I belong to the Dashanami Sannyasa Parampara. And just like him, who went to Himalayas
and came upon Kailash Ashram, which at the time was the only ashram really in Rishikesh area, which taught Vedanta teachings. That spirit of teaching even in Kailash Ashram has produced great acharyas today, such as Tapon Maharaj, Swami Shivananda, and even Swami Vivekananda had an opportunity to spend some time there and have one of the later president of Ramakrishna Mission, Swami Adidevananda, Abhedananda, study there as well. The Kailash Ashram is also a little closer to me because I had an opportunity to study there, and there I got to know through some ancient records there that early days when Swami Ramtirtha came there, he met Swami Dhanaraj Giri, who was the founder and the first Mandaleshwar of that ashram. He had a lot of questions on Vedanta and he inquired about it, and he also spent some time studying about it. And it was through the advice of Swami Dhanaraj Giri that he went up to the higher up Himalayas where he did his contemplation. As all of us know that for sadhakas there is preparation through different sadhanas, through one comes to the study of Vedanta or the interest in Vedanta. And then there is another kind of meditation, another kind of sadhana after doing Shravana. And this is not common these days because many of us think that just studying a little bit what is available online or available through some resources is adequate. To be really able to understand and realize the truth of the teachings in our Shastras, we have to contemplate on that. And that is what Swami Ramtirtha did. And out of it came this tremendous understanding which enabled him to teach Vedanta in a very simple way to a lot of people. See, as many of you know that even in order to be able to teach something, if you have personalized it, applied it in your life, it's easy to communicate that. Then you don't need the book so much. And this is what happened with Swami Ramtirtha, that once he had internalized that teaching, out came of him a very practical aspect of Vedanta which he could communicate to everybody else. And one more common thing I do share with him is that just like him, I aspired from my early stage to make Himalayas my home. And recently I've been staying in Rishikesh area where I have a small kutir. And Himalayas, one of the unique things about Himalayas is over the ages it has attracted so many sages, so many yogis, so many jnanis who have made it their home for their sadhana as their tapobhumi. It is also argued that just as how the Himalayas attracts so many sages, it is also those sages which make Himalayas what it is. These sages have enhanced the spiritual value of this simple mountains, seemingly simple mountains, has become such a spiritual thing that attracts so many of us. So talking about Swami Ramtirtha, what was it that was so special about him? That even at such a young age, hardly at the age of late 20s, early 30s, he was communicating this truth to countries outside of India as well. He himself talks about Adi Shankaracharya, and he says, how is it that only somebody who lived for only 32 years in a short period, he wrote about several books, and he mentions that he traveled all across India on foot. I quote him where he says, how could he accomplish this stupendous task within a short span of only 33 years? What was at the back of this unbelievable power of his which was at work? It was his purity of heart, disciplined mind, sincerity of purpose, and his unshakable faith in God and self.
when we look upon these sages, there is one thing that we value. It is not so much how much experience they've had in this life. It is that inner quality, what we call as sadhana chatushtaya, their qualification, their capability. Now, before I explain a little bit about sadhana chatushtaya, I just want to just get an idea how many of you here are familiar or have done a little bit of Vedanta Shravanam. Could you please raise your hand so that I have an idea? Okay, some of you, that's good. How about someone, how many of you have read Swami Ramtirtha's works? Oh, quite a number. I think being with Yogacharya, you might have all in some way or the other partaked of study of this. That's very good. So I'll just briefly explain. Sadhana Chatushtaya, when we say, comprises of 4 factors. One is viveka, the discernment, the ability to discern between what is real and unreal. Then there is vairagya, which is usually translated, maybe not adequately, as dispassion or detachment. And then there is Shat Sampatti, which is that those skills related to sadhana, especially yoga sadhana, such as control of the senses, endurance, and so on. Lastly, it is mumukshatva. Mumukshatva is a strong yearning. It is this yearning for liberation, but also looked upon as the yearning for God, yearning for realization. And this yearning is what, in a way, some way or the other, has brought you all here today, because all of us have this yearning. So before coming here, when I was asked to speak about the topic, and I thought about what is really unique about Swami Ramtirtha compared to all the sages. And it is mostly these 2 things, mumukshutva and vairagya, which makes him stand out from everybody else. Although many sages, all of them, had some degrees of this, but when we look at the life of Swami Ramtirtha, that itself is a teaching to us to understand how we cultivate vairagya and how we cultivate mumukshutva. So many times when we speak of this word vairagya, people get a little uneasy because they think that they have to leave their homes and go up to the Himalayas. But vairagya is, of course, many sannyasis are known to have vairagyas. However, as we know from Bhagavad Gita also, real sannyasa also is not just leaving everything, it is an internal attitude. Vairagya is an attitude of detachment. Without detachment, without some degree of dispassion, we will have no progress on our spiritual life. It is one of the most essential quality of our life. So today I want to focus a little bit about this, although before coming to Bangalore, I was thinking that I will focus on mumukshatva, the desire for liberation. However, looking at Bangalore, the state we are in today, I felt like maybe we need to talk about vairagya. And this is what I think Swami Ramtirtha's life. Sometimes we think of the saints, it is not just their teachings, it is how they live their life. And his life teaches us this aspect of vairagya, this dispassion. So when we look at vairagya, what is it actually? Has one of the most common word for, or translation for vairagya in Sanskrit, it goes something like iha amutra artha phala bhoga viragaha. That is, iha means here, amutra means like the next life or the future lives or the heavens, which we all seek. Artha phala bhoga. So this seeking of our results of our actions we do, bhoga. And this word bhoga is one of the key things to understand vairagya. This aspect of bhoga is this yearning for experiences, yearning for sensory happiness, yearning for any kind of experiences in this world.
And if you really look at it, the whole cause of our misery lies in this yearning for worldly experiences as the source of our happiness. And this is where Ramatirtha's teachings are focused a lot on how he brings us to understanding that the happiness we seek is not of this world. And this quest for worldly experiences, if you really look at it, your own life, anything that you seek, anything that experience that you wanted, whether it is, of course, it is understandable. We all need a house to live in, we need food. So those are the basic needs. But when they become more than what we need, a luxurious home, the latest cars we need to move around. And once you have these things as well, we seek to see other countries, other places. And this is the quest that takes us to different places, different experiences in the world. And then we continue on. We want to achieve great things in life, knowing very well that we don't take any of them with us after this life. The spiritual experiences also is a kind of a bhoga. So in one way, this is where Vedanta takes us to the next level, that as we move on our spiritual life, as we move on the path, even that experiences we seek of spiritual experiences, that also has to be relinquished in order to realize that supreme state of oneness with that supreme reality. Now, when we look at this thing, when we talk about bhoga, why do we have to even relinquish this bhoga? One of the shlokas in Bhagavad Gita says, "Nacha bhavayata shantir ashantasya kutas sukam." Ashantasya kutas sukam. The one who doesn't have peace will not have happiness. What is this peace? Any kind of desires we hanker, anything we seek in the world, that will not give us peace. In fact, desires itself, whether you fulfill your desires or you don't fulfill your desires, they will lead you to the state of agitation. Fulfillment of desires will lead to greed. Unfulfillment of desires will lead us to frustration. Kamat krodho vijayate. From that desires, unfulfilled desires, rises anger. There is a small story I heard of Swami Ramatirtha, and this is when he wanted to travel from one place to go up, higher up in the mountains, to a tirtha place. And there was somebody who was accompanying him, a follower of his, or a student who was accompanying him. So that person thought that we have to go to this place, maybe I should carry some money with me. So he brought along some money with him. So they started walking up, as it is the custom, most times they go on Padayatra. So they started walking up. So somewhere midway through, this student of his said, "Swamiji, I don't think we will reach this place by night time. Let us take some transport, some vehicle or something." So at that point, he told Swami Ramatirtha, "I brought along some money with me." So when Swami Ramatirtha heard that, he told him, "You first go and put that money in Ganga, or else you cannot come along with me." So, I think, those days, of course, there was no rules that what you can and cannot put in Ganga. These days, you cannot put those kind of things. But however, that person did throw that money in Ganga. And once he came back, then they started walking. And as just they had gone a little further, somebody on their vehicle from ashram, a vehicle was going up to that same destination. They stopped by and they told that both of them, "Please, would you like to come along with us?" So finally they got to that destination, and then Swami Ramatirtha told him that, see, when you give up things, the Lord takes care of you. And this is a great lesson from us. We know also from Gita, the Lord assures us, "Yoga kshemam vahamyaham." I take care of you when you surrender to me. Of course, in this case,
that turned out to be a positive or a happy kind of an ending. But I'm pretty sure that even if they had to walk through all the way, you had to stay at night, Swami Ramtirtha was okay with that. Because a state of a sage, of a realized person, is that he is free from whatever is happening. He is content within himself. As we know in the Gita, it says, Prajahati yadha kaman sarvan partha manogatan atmanyevatmana tushta sthita prajnastadochyate. Atmanyevatmana tushta, what is that? It is when the self is content in that self. When we are content within ourselves, we don't need anything else. When we come to that state, then none of the worldly objects can have that attraction towards us. Today, as we talk about even doing any kind of yoga or any practices, especially Hatha Yoga, sometimes we all want to seek the Hatha Yoga because of our health. There is nothing wrong with that. We do need a sound body. Yet, many times I see in Rishikesh, which is called the Yoga Nagari also, that people come to do yoga or Hatha Yoga, and when I ask them what is it for, they say, I want to have a good body so that I can travel. I can do all these great things. I want to experience going up to the high mountains. So it is okay to kind of have a healthy body. Yet, if that yoga we do or the Hatha Yoga we undertake is for obtaining another bhoga, then we have lost that purpose of it. Has Patanjali taught that yoga, the asanas or the pranayama, these are just angas, which supposed to lead us also further to dharana, dhyana, samadhi. But yet, many times when we lose that purpose, even these skills and these teachings given to us become another object of bhoga. Some other purpose of students are also so that we want to learn shastras from you so that we can become a teacher, or we can go around teaching all around the world. That is again another kind of bhoga we are seeking, and that also is a wrong notion of studying. When we miss that moksha purushartha, when that vairagya is not connected to mumukshatva, then it leads us to more suffering. And then again, as it was said, ashantasya kutasya, we become agitated and we lose that real purpose of happiness. Swami Ramtirtha could have become a great teacher. He could have started a great organization. He spent at least 3 years in US, and he came back, and he was very happy to come back and live in the Himalayas. He could have easily stayed over there and started a big organization, but that was not his purpose. He had a duty. He wanted to teach. When that was finished, he came back to his home, his sadhana, back in Himalayas. That is a true yogi, and that is a true sage we all want to follow in our life. There was a Swamiji I knew. He lived in Uttarkashi the last few years of his years. He was from Karnataka, and he got inspired and he took sannyasa with Swami Shivananda. Many years back, he was a disciple of Swami Shivananda. And I used to know him quite well in the later years of his life. At one time, his guru, who was a disciple of Swami Shivananda, had told him to go abroad and teach in US without having an organization. And he would teach Sanskrit and he would teach a few other Vedanta. And he spent about nearly 20 years living in someone's house, living at some center, because they didn't have any ashram of their own. And then finally after 20 years, he came back. When he came back, people thought that he must have connected a lot of contributions or donations from people, and he will start an organization of his own. But he promptly came back and he asked one of his Guru Bhai that if he can have a simple room in their ashram. Because when I met him, he told me that he was inspired by the life and the
how Swami Ramtirtha had lived. He said, all through these 20 years, I didn't have a bank account. Just like how Swami Ramtirtha never took any money with him while traveling as well. Whatever little money, whenever he needed, he would accept from people and he would travel to the next destination. So, if we really understand and if we really take the right role model in our life will become as beautiful, as sublime, like such great people. Similarly, if we learn from somebody who is teaching for wrong purposes, who is compromising the Shastras, who is compromising the teachings, then we too, our life too, will get compromised. And it will take us lifetimes of suffering. In one of the, there is Bhartrhari, a sage who wrote Vairagya Shatakam. In that he says, Bhogana Bhukta Vayameva Bhukta. We are not enjoying the world, but the samsara is actually devouring us. We think we are enjoying the thing, as many of you probably relate to it, like, when you have the first laddu, you probably have a choice. Then you're no longer eating that laddus are eating you. So similarly, we are the food for this machinery of samsara to go on. And when we choose, when we decide, it doesn't require that the whole samsara has to come to an end. We choose not to partake of it. We choose that higher path. And then that samsara ends for us. And this is what is called as in Vedanta as the Drishti Srishtivada, which is what I feel Swami Ramtirtha also believed in, when he would, which is captured in one of the shlokas of Kaivalya Upanishad, which says, Mayeva sakalam jatam, Mayi sarvam pratishtitam, Mayi sarvam layam yati, Tad brahma dvayam asviham. In me, this whole world arises. In me, it sustains, and in me, it dissolves. So in conclusion, I like to just summarize and say, how do we develop, how do we free ourselves from this bhoga, especially when we live in cities which, in other words, are nothing but bhoga nagaris, where we have instant gratification. Whenever we want, we can order something online, we can get whatever we want. So in such cases, we have to first turn to seeking what is called as sattvika sukha. That sukha we get through sadhana, that sukha we get through bhakti, and that sukha which we get through shravana, manana, nididhyasana. Another way to practice that is also, whenever we come to this situation in our life, we should ask ourselves, just as how Maitreya asked her husband when he was renouncing, and he told her, I will give you half of everything I own is yours. She asked him, will all this make me immortal? Yena ham na amritosyam, kim aham tena kuryam. What can I do with that which will not make me immortal? So we should ask ourselves that which we are going to enjoy today, will this be permanent? Will this give us that lasting happiness? Another way also to practice this freedom from this constant urge for worldly happiness is to contemplate on the deeper reality, contemplate on the truth of this teaching. In closing, I like to just read out a short passage from Swami Ramtirtha. He says that only that man is free who can exercise control over his mind and sense desires. It is only the divine knowledge which can grant real freedom or salvation. In order to achieve this freedom or mukti, I am prepared to sacrifice all my possessions of the two worlds. I invoke the blessings of the Lord, of all the rishis of our parampara, and of Swami Ramtirtha. Om Sarvesham Swastir Bhavatu, Sarvesham Shantir Bhavatu, Sarvesham Purnam Bhavatu, Sarvesham Mangalam Bhavatu. Om Shri Ramatirthaya Namaha.
ವೇದಾಂತದ ತಿರುಳನ್ನು ಸರಳವಾಗಿ ತಿಳಿಸಿಕೊಟ್ಟ ಪೂಜ್ಯ ಸ್ವಾಮೀಜಿಯವರಿಗೆ ಇನ್ನೊಮ್ಮೆ ಭಕ್ತಿಪೂರ್ವಕ ನಮನಗಳು. ಈಗ ಕಾರ್ಯಕ್ರಮದ ಇನ್ನೊಂದು ಬಹುಮುಖ್ಯವಾಗಿರತಕ್ಕಂಥ ಹಂತ ಸ್ವಾಮಿ ರಾಮತೀರ್ಥರ ಬೋಧಕ ಕಥೆಗಳು ಪುಸ್ತಕದ ಲೋಕಾರ್ಪಣೆ. ಇವತ್ತು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ. ಕನ್ನಡ ಎನಕ್ಕೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು ಅಂತ ಹೇಳಿರ್ತಕ್ಕಂಥ ಕವಿವಾಣಿ, ಅದೇ ಕವಿವಾಣಿ ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಹೇಳ್ತು. ಅಂತ ಹೇಳಿದರೆ ಒಂದು ಒಳ್ಳೆಯ ಕನ್ನಡ ಮನಸ್ಸು ಮಾತ್ರ ವಿಶ್ವ ಮಾನವ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬಲ್ಲದು ಅಂತ ಹೇಳಿ, ಹಾಗೇನೆ ಕನ್ನಡವನ್ನು ಪ್ರೀತಿಸದೆ ಅಂದರೆ ತನ್ನ ಮಾತೃಭಾಷೆಯನ್ನು ತನ್ನ ದೇಶವನ್ನು ಪ್ರೀತಿಸದೆ ವಿಶ್ವವನ್ನು ಪ್ರೀತಿಸಲಾರ ಅಂತ ಹೇಳಿ, ಅಂತಹ ಒಂದು ವಿಶ್ವ ಮಾನವ ಪ್ರಜ್ಞೆಯ ಅತ್ಯುನ್ನತ ಸ್ತರವಾಗಿರ್ತಕ್ಕಂಥ ವೇದಾಂತ ತತ್ವದ ಪುಸ್ತಕದ ಬಿಡುಗಡೆಯ ಕಾರ್ಯಕ್ರಮ ಇವತ್ತು. ಅದು ಕನ್ನಡದ ಪುಸ್ತಕ. ಹಾಗಾಗಿ ಆ ಲೋಕಾರ್ಪಣೆಯನ್ನು ಒಂದು ವಿಭಿನ್ನ ರೀತಿಯಲ್ಲಿ ಇವತ್ತು ಮಾಡಲಿಕ್ಕಿದ್ದೇವೆ. ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರೆಲ್ಲರೂ ಸೇರಿ ಪುಸ್ತಕವನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಈ ಪುಸ್ತಕದ ಹಿಂದೆ ಬಹಳ ಜನರ ಪರಿಶ್ರಮವಿದೆ. ಈ ಪುಸ್ತಕವನ್ನು ಅಂದವಾಗಿ ಮುದ್ರಿಸಿಕೊಟ್ಟಿರ್ತಕ್ಕಂಥ ಓಂಕಾರ ಆಫ್ಸೆಟ್ ಪ್ರಿಂಟರ್ಸ್ನ ಬಾಬು ಅವರಿದ್ದಾರೆ. ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದು ಗೌರವದ ಪ್ರತಿಯನ್ನು ವೇದಿಕೆ ಗಣ್ಯರಿಂದ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಕರಡನ್ನು ತಿದ್ದಿದ ಶ್ರೀಧರನ್ ಅವರು ಕೂಡ ಇದ್ದರೆ ವೇದಿಕೆಗೆ ಬರಬೇಕು. ದಯಮಾಡಿ ಗೌರವದ ಪ್ರತಿಯನ್ನು ಗಣ್ಯರಿಂದ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಈಗ ಡಾಕ್ಟರ್ ಎಸ್ ಅಹಲ್ಯ ಅವರಿಂದ ಶುಭಾಶಂಸನೆಯ ನುಡಿಗಳು. ಮೇಡಮ್, ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರಂ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟ ರಾಮತೀರ್ಥ ಸೇವಾ ಪ್ರತಿಷ್ಠಾನದ ಎಲ್ಲರಿಗೂ, ಅದರಲ್ಲಿ ವಿಶೇಷವಾಗಿ ಶ್ರೀ ರಾಘವೇಂದ್ರ ಶೆಣೈಯವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಆಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ಸ್ವಾಮೀಜಿಯವರು ಮಾತನಾಡಿದ ನಂತರ ವಿಶೇಷವಾಗಿ ಕೇಳೋವಂಥದ್ದು ಏನಿಲ್ಲ ಅನಿಸುತ್ತೆ. ಪ್ರಸ್ತಾವನೆ ಕೇಳಿದ್ದೀವಿ, ಇದನ್ನು ಕೇಳಿದ್ದೀವಿ. ಸೂಲಿಬೆಲೆಯವ್ರ ಮಾತಿಗೆ ಕಾಯ್ತಾ ಇದ್ದೀವಿ ನಾವೆಲ್ಲರೂ. ನಾನು ನಿಮ್ಮಂತೆ ಕಾಯ್ತಾ ಇದ್ದೀನಿ. ಶಕ್ತಿ ಯಾವುದೋ ಒಂದು ಕೆಲಸ ಮಾಡುತ್ತೆ ಅನ್ಸೋದು ಅಂದರು. ಅದೇ ರೀತಿಯಲ್ಲಿ ಇವತ್ತಿನ ವೇದಿಕೆಯಲ್ಲಿ ಅಧ್ಯಾತ್ಮ ಶಕ್ತಿಯ ಪ್ರತೀಕವಾಗಿರುವಂತಹ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಸಾತ್ವಿಕ ಶಕ್ತಿಯ ಪ್ರತೀಕವಾಗಿರುವಂತಹ ಶ್ರೀಯುತ ರಾಘವೇಂದ್ರ ಶೆಣೈಯವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗೆ ಮತ್ತೊಂದು ಹೆಸರಾಗಿ ಅನ್ವರ್ಥವಾಗಿರುವಂತಹ ಶ್ರೀ ಸೂಲಿಬೆಲೆ ಚಕ್ರವರ್ತಿಯವರಿಗೆ ವಾತ್ಸಲ್ಯಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಪ್ರೇರಕ ಶಕ್ತಿಯಾಗಿ, ಪೂರಕ ಶಕ್ತಿಯಾಗಿ, ಭಕ್ತಿ ಶ್ರದ್ಧೆಯ ಶಕ್ತಿಯಾಗಿ ಸೇರಿರುವ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಈ ಪುಸ್ತಕದ ಬಗ್ಗೆ ಮುನ್ನುಡಿ ಬರೆಯುವಂಥ ಕೆಲಸವನ್ನು ಕೊಟ್ಟಿದ್ದರು. ಹಾಗಾಗಿ ಈ ಪುಸ್ತಕದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡೋಕ್ಕೆ ನಾನು ಇಷ್ಟಪಡ್ತೀನಿ. ಬೇರೆ ಮಾತನಾಡೋಕ್ಕೆ ಮುಂಚೆ ಇವತ್ತಿನ ವೇದಿಕೆಯ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಅತ್ಯಂತ ವಿಭಿನ್ನವಾಗಿರುವಂಥ ವೇದಿಕೆ. ಇಲ್ಲಿ ಒಂದಿಷ್ಟು ತರಗೆಲೆಗಳನ್ನು, ಒಣಗಿದ ಎಲೆಗಳನ್ನು ಹಾಕಿದ್ದಾರೆ. ಮಧ್ಯೆ ಅಲ್ಲೊಂದು ಇಲ್ಲೊಂದು ಹಸಿರು ಎಲೆ ಕಾಣಿಸೋ ಹಂಗಿದೆ. ಆಮೇಲೆ ಬಂದು ತಾವು ಈ ವೇದಿಕೆಯನ್ನು ನೋಡ್ಬೋದು. ರಾಮತೀರ್ಥರು ಕೂತಿದ್ದಾರೆ, ಅವರ ಶಿಷ್ಯವೃಂದ ಇದೆ, ಅಲ್ಲಿಂದೊಂದು ಬೆಳಕಿದೆ. ನನಗಿದು ಬಂದ ಕೂಡಲೇ ಮನಸ್ಸನ್ನು ಸೂರೆಗೊಳ್ತು. ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು ಅಂತ ಕೇಳಿದ್ವಿ. ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ಕೇಳಿದ್ವಿ. ಇದೆಲ್ಲ ನಶ್ವರ ಅಂತ ಗೊತ್ತು. ಎಲ್ಲನೂ ಕಿವಿಗೆ ಕೇಳಕ್ಕೆ ಸರಿಯಾಗಿದೆ. ಪ್ರಾಕ್ಟಿಕಲ್ ವೇದಾಂತ ಅಂತ ಯಾವುದನ್ನು ಅವ್ರು ಹೇಳ್ತಾ ಇದ್ರು, ಅದು ದ ಸ್ಲಿಪ್ ಬಿಟ್ವೀನ್ ದ ಕಪ್ ಆ್ಯಂಡ್ ದ ಲಿಪ್ ಇಸ್ ಸೋ ಬಿಗ್. ದೋ ದ ಕಪ್ ಇಸ್ ಹಿಯರ್, ಇಟ್ ಇಸ್ ನಾಟ್ ವೆರಿ ಆಫನ್ ದಟ್ ಇಟ್ ಗೋಸ್ ಟು ದ ಲಿಪ್ ಅನ್ನೋದನ್ನು ನಾನು ಅಂದ್ಕೊಂಡೆ. ನಂಗೆ ಆಗ ಅನ್ನಿಸ್ತು, ಒಬ್ಬ ಗುರುವಿದ್ದಾಗ ಈ ತರೆಗೆಲೆಗಳ ಸಂಸಾರದಲ್ಲಿ ಮತ್ತೆ ಹಸಿರು ಕಾಣಕ್ಕೆ ಸಾಧ್ಯ. ರಸೋವೈಸಹ ಅನ್ನೋದನ್ನು ಅರ್ಥ ಮಾಡಿಕೊಂಡು ಎಷ್ಟು ನಿರ್ಲಿಪ್ತತೆ ಇರಬೇಕೋ ಅಷ್ಟನ್ನು ಇಟ್ಕೊಂಡು ಎಷ್ಟು ನಾವು ಇನ್ವಾಲ್ವ್ ಆಗಬೇಕೋ. ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಕಿ ಸಹವಾಸಿ
ಮಂಕುತಿಮ್ಮ ಅಂತ DVG ಅವರು ಹೇಳಿದಂತೆ ಬಾಳಿ ಪ್ರಾಕ್ಟಿಕಲ್ ವೇದಾಂತವನ್ನು ನಮ್ಮದಾಗಿಸ್ಕೊಳ್ಳೋಕ್ಕೆ ರಾಮತೀರ್ಥರಂತಹ ಗುರುಗಳು ಬೇಕು, ಒಬ್ಬ ಗುರು ಬೇಕು ನಮ್ಮ ಅಂಧಕಾರವನ್ನು ತೆಗೆಯೋಕ್ಕೆ. ಆದರೆ ಶ್ರದ್ಧಾಭಕ್ತಿಗಳಿಂದ ಕೂತಿರುವಂತಹ ಶಿಷ್ಯರು ಬೇಕು. ಅದರಲ್ಲೂ ಸ್ವಾಮೀಜಿ ಅವರು ಇವತ್ತು ವಿಶೇಷವಾಗಿ ವೈರಾಗ್ಯದ ಬಗ್ಗೆ ಮಾತನಾಡಿದ್ದಾರೆ. ಅದನ್ನೇ ಅರ್ಜುನ ಕೂಡ ಕೇಳ್ದ, ನಮ್ಮೆಲ್ಲರಂತೆ ಅವನುವೆ ಏನು ಮಾಡ್ಲಪ್ಪ ಅಂತ ಕೇಳಿದಾಗ ಅಸಂಶಯಂ ಮಹಾಬಾಹು ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಸಿದ್ಧ್ಯತೆ ಅಂತ ಕೃಷ್ಣ ಹೇಳಿದ್ದುಂಟು. ಇವತ್ತು ಹೀಗೆ ಒಬ್ಬರು ಸಂತರು ಮಾತನಾಡ್ತಿದ್ದಾಗ ಹೇಳಿದ್ರು, ಇವತ್ತಿನ ಸಮಸ್ಯೆ ಏನು ಅಂದರೆ ವಿ ಬೈ ಥಿಂಗ್ಸ್ ಫ್ರಮ್ ದ ಮನಿ ದಟ್ ವಿ ಡೋಂಟ್ ಹ್ಯಾವ್ ಆ್ಯಂಡ್ ವಿ ಬೈ ಥಿಂಗ್ಸ್ ದಟ್ ವಿ ಡೋಂಟ್ ನೀಡ್ ಟು ಇಂಪ್ರೆಸ್ ಪೀಪಲ್ ಹೂ ವಿ ಡೋಂಟ್ ಲೈಕ್ ಅಂತ. ಇದು ಇವತ್ತಿನ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು. ಎಷ್ಟು ನಿಜ ಅಂತ ಅನ್ನಿಸ್ತು. ಇದೇ ರೀತಿ ಬದುಕ್ತಾ ಇದ್ದೀವಿ. ಅಲ್ಲಿ ಎಲ್ಲಿಂದನೂ ಹೊರಗೆ ಬಂದು ಇಲ್ಲಿ ಕೂತಾಗ ಇಂಥವ್ರನ್ನೆಲ್ಲರನ್ನು ನೋಡಿದಾಗ ಈ ಒಡನಾಟದಲ್ಲಿ ಮನಸ್ಥಿತಿ ಬೇರೆ ಆಗಿರುತ್ತೆ. ಮತ್ತೆ ಆಚೆ ಹೋದ್ಮೇಲೆ ಅದೇ ಸಣ್ಣ ಸಣ್ಣ ವಿಷಯಗಳೇ ನಮ್ಮ ತಲೆ ತುಂಬುತ್ತೆ. ತರಚು ಗಾಯವ ಕೆರೆದು ಹುಣ್ಣನಾಗಿ ಪುದು ಕಪಿ ಕೊರತೆಯೊಂದನ್ನು ನೀನು ನೆನೆದು ಕೆರಳಿ ಧರೆಯೆಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ ಅಂದಂಗೆ ಈ ಚಿಕ್ಕ ಚಿಕ್ಕ ವಿಚಾರಗಳನ್ನೇ ನಮ್ಮನ್ನು ಕಾಡ್ತಾ ಇರುತ್ತೆ. ಅಲ್ಲಿ ಬೇಕಾದದ್ದು ವೈರಾಗ್ಯ. ಆ ವೈರಾಗ್ಯ ಬರೋಕ್ಕೆ ಈ ತರಹದ ಎಲ್ಲ ಸತ್ಸಂಗಗಳು ಎಷ್ಟೊಂದು ಮಟ್ಟಿಗೆ ಕಾರಣವಾಗುತ್ತೆ. ಇಷ್ಟು ಜನನ್ನ ಸೇರಿಸಿ ನಾನು ಅದೇ ಅನ್ಕೋತಾ ಇದ್ದೆ, ರಾಮತೀರ್ಥರು ಇರ್ಬೋದು, ವಿವೇಕಾನಂದರು ಇರ್ಬೋದು, ಶಂಕರರು ಇರ್ಬೋದು, ಉಲ್ಕೆಯಂತೆ ಬರ್ತಾರೆ. ದೇ ಕಮ್ ಡೌನ್ ಲೈಕ್ ಕಾಮೆಟ್ಸ್ ಇನ್ ಮೀಟಿಯೋರ್ಸ್. ಆದರೆ ಬಂದ ಕೂಡಲೇ ಸಹಸ್ರಾರು ದೀಪಗಳನ್ನು ಹಚ್ಚಿ, ಆ ದೀಪ ಭಾರತದ ಅಸ್ಮಿತೆ ಇರೋದೇ ಆಧ್ಯಾತ್ಮದಲ್ಲಿ. ಯಾವುದೇ ಕಾಲಘಟ್ಟದಲ್ಲಾಗಲಿ ಅದರಿಂದ ಆಚೆ ನಾವು ಬಂದಿರೋದಾದರೆ ಆಧ್ಯಾತ್ಮ ಬಲದ ಮೇಲೆ. ರಾಷ್ಟ್ರವಾದವೂ ಕೂಡ ಆಧ್ಯಾತ್ಮದ ನೆಲೆಗಟ್ಟಿನಲ್ಲೇ ಬಂದಿದೆ. ಹಾಗಾಗಿ ಅದು ಈ ರಾಮತೀರ್ಥರ ಪುಸ್ತಕದಲ್ಲೇ ಅದು ಅನೇಕ ಕಡೆ ಪ್ರಕಟವಾಗುತ್ತೆ. ಹಾಗಾಗಿ ಈ ರೀತಿಯ ಒಂದು ಆಧ್ಯಾತ್ಮ ನಮಗೆ ಸಿಕ್ಕಾಗ ಮಾತ್ರ ನಾವು ಸುಖವಾಗಿ ಸರಿಯಾದ ರೀತಿಯಲ್ಲಿ ಬದುಕಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾ, ನನಗೆ ಇಷ್ಟವಾದ ಒಂದೆರಡು ಕಥೆಗಳ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ನಾನು ಅವಕಾಶವನ್ನು ಕೇಳ್ತೀನಿ. ಅತ್ಯಾಶಯ ಕಾರಣ ಅಂತ ಒಂದು ಈ ವೇದಾಂತ ಬೋಧಕ ಕಥೆಗಳಲ್ಲಿ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಅವರು ಚಿಕ್ಕ ಚಿಕ್ಕ ವಿಚಾರಗಳ ಮೂಲಕ ಸಣ್ಣ ಕಥೆಗಳು, ಕೆಲವಂತೂ 4-5 ಲೈನಲ್ಲಿದೆ, ಇನ್ನು ಕೆಲವು 1-2 ಪುಟದಲ್ಲಿದೆ. ಇಷ್ಟರಲ್ಲಿ ಎಷ್ಟೊಂದು ವಿಚಾರವನ್ನು ತಿಳಿಸ್ಕೊಡ್ತಾರೆ. ಇವರು ಆಸೆಯ ಬಗ್ಗೆ ಹೇಳ್ತಾರೆ. ಸ್ವಾಮೀಜಿ ಕೂಡ ಅದರ ಬಗ್ಗೆ ಮಾತನಾಡಿದ್ರು. ಆಸೆಯ ಬಗ್ಗೆ ಹೇಳ್ತಾರೆ, ಒಂದು ಶ್ರೀಮಂತ ಕುಟುಂಬ ಇತ್ತು. ಅವರಿಗೆ ಯಾವ ಥರದಲ್ಲೂ ನೆಮ್ಮದಿ ಇರಲಿಲ್ಲ. ಪಕ್ಕದಲ್ಲೊಂದು ಬಡ ಕುಟುಂಬ, ದುಡ್ಕೊಂಡು ಬರ್ತಿದ್ರು, ತಿಂತಿದ್ರು, ಅವತ್ತಿನ ಜೀವನ ನಡೆಸ್ತಾ ಇದ್ರು ಅಂತ. ಇವರಿಗೆ ಹೆಂಗೆ ಇವರನ್ನು ವ್ಯತ್ಯಾಸ ಮಾಡೋದು ಅಂದಾಗ ತಾಳು ಅಂತ ಅಲ್ಲಿದ್ದೊಬ್ಬ ವ್ಯಕ್ತಿ ಹೇಳ್ತಾನೆ, ಹೋಗಿ ಅವ್ರ ಮನೆ ಮುಂದೆ ಒಂದು 99 ರೂಪಾಯಿ ಇಟ್ಟು ಬರ್ತಾನೆ. ಆ ಕಾಲದ ಕತೆ. ಹಾಗಾಗಿ 99 ರೂಪಾಯಿ. ಅದಾದ ಮಾರನೇ ದಿನ ಆ ಮನೆಯಲ್ಲಿ ಶಬ್ದವಿಲ್ಲ, ನಗುವಿಲ್ಲ, ದೀಪವಿಲ್ಲ, ಏನೂ ಇಲ್ಲ. ಯಾಕೆ ಅಂತ ಹೋಗಿ ಕೇಳ್ತಾರೆ. 1-2 ದಿನ ಬಿಟ್ಟು ಹೋದಾಗ ಅವ್ರು ಹೇಳ್ತಾರೆ, ನಮ್ಮ ಹತ್ರ 99 ರೂಪಾಯಿ ಸಿಕ್ಕಿದೆ, ಇನ್ನು 1 ರೂಪಾಯಿ ಮಾಡಿದ್ರೆ 100 ರೂಪಾಯಿ ಆಗುತ್ತೆ. ಅದಕ್ಕೋಸ್ಕರ ನಾವು ಊಟ ತಿಂಡಿಯನ್ನು ಮತ್ತು ದೀಪ ಹಚ್ಚೋದನ್ನು ಬಿಟ್ಟು ಆ 1 ರೂಪಾಯಿ ಉಳಿಸ್ತಾ ಇದ್ದೀವಿ ಅಂತ. ಇದು ನಿಜವಾಗ್ಲೂ ಇವತ್ತಿಗೂ ನಡೆಯುವಂಥದ್ದಾಗತ್ತೆ. ಆಸೆ ಗೊತ್ತಿಲ್ಲದಂತೆ ಅದು ದುರಾಸೆಯಾದಾಗ, ಆಸೆಗೂ ದುರಾಸೆಗೂ ವ್ಯತ್ಯಾಸ ಕೇವಲ ನಮ್ಮ ಮನಸ್ಸಿಗೆ ಗೊತ್ತು. ಅದು ಯಾವುದು ಏನು ಅನ್ನೋದು ಗೊತ್ತಿಲ್ಲ. ಗೋಪಾಲಕೃಷ್ಣ ಅಡಿಗರು ತಮ್ಮ ಒಂದು ಕವಿತೆಯಲ್ಲಿ ಬರೀತಾರೆ, ಆಸೆ ಎಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರಯಾನ, ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ, ಇದು ಬಾಳು ನೋಡು ಇದ ತಿಳಿದೆನೆಂದರೂ ತಿಳಿದ ಧೀರನಿಲ್ಲ, ಹಲವು ತನದ ಮೈ ಮರೆತು ಆಟವಿದು ನಿಜವು ತೋರದಲ್ಲ, ಬೆಂಗಾಡು ನೋಡು ಇದು ಕಾಂಬ ಬಯಲು. ಇದನ್ನು ನೋಡಿದ ಕೂಡಲೇ ನನ್ನ ಮನಸ್ಸಿಗೆ ಬಂದಿದ್ದು ಅದೇ ಹಾಡು. ಬೆಂಗಾಡು ನೋಡು ಇದು ಕಾಂಬ ಬಯಲು, ದೊರೆತಿಲ್ಲ ಆದಿ ಅಂತ್ಯ, ಅದ ತಿಳಿದೆನೆಂದ ಅದರುಂಟು ತಣಿದೆನೆಂದವರ ಕಾಣೆನಯ್ಯ. ಆದರೆ ಆ ಹುಡುಕೋ ಪ್ರವೃತ್ತಿ ಏನಿದೆ ಅದನ್ನು ಬಿಡೋಕ್ಕಾಗಲ್ಲ. ಹಾಗಾಗಿ ಆ ಕಾಣದೇ ಇದ್ದವ್ರನ್ನ ಕಾಣಿಸ್ಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋದು ಕವಿಯ ಮಾತಿನ ಆಶಯ ಆಗುತ್ತೆ. ಹಾಗೆ ಆಸೆಯ ಬಗ್ಗೆ ನಾವು ಒಂದು ಹಿತಮಿತವಾದ ಹಿಡಿತವನ್ನು ಇಟ್ಕೊಳ್ಳದೆ ಇದ್ದರೆ ಕಷ್ಟ ಆಗುತ್ತೆ ಅನ್ನೋದನ್ನು ಅವರು ಅನೇಕ ಥರದಲ್ಲಿ ಬರೆದಿದ್ದಾರೆ. ಮೊದಲಿನ ಹಲವಾರು ಕಥೆಗಳು ಕೇವಲ ಆಸೆ ದುರಾಸೆಯ ಬಗ್ಗೆ ಮಾತ್ರ ಇದೆ. ಇನ್ನೊಂದು ಕಡೆ ಬರೀತಾರೆ, ಯಾಚನೆಯ ಫಲ. ಎಲ್ಲಿವರೆಗೂ ನಾವು ಬೇಕು 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 ಅಂತ ಕೇಳ್ತಿರ್ತೀವಿ ಅಲ್ಲಿವರೆಗೂ ನಾವು ಭಿಕ್ಷುಕರಾಗೇ ಇರ್ತೀವಿ. ಅದಕ್ಕೆ ಹೇಳ್ತಾರೆ, ಭಿಕ್ಷುಕನ ಆಸ್ತಿ ಭಿಕ್ಷಾ ಪಾತ್ರೆಯೇ ಹೊರತು ಭಾಗ್ಯದ ಭಂಡಾರವಲ್ಲ ಅಂತ. ಸೊ ಕೊಡು 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 ಅಂತ ಎಲ್ಲಿವರೆಗೂ ಕೇಳೋಣ, ಎಷ್ಟೆಂದು ಕೇಳೋಣ ಅಂದಾಗ ನಂಗೆ ಮತ್ತೆ DVG ನೆನಪಾಗ್ತಾರೆ. ಬೇಕು ಬೇಕಿದು ಬೇಕು ಬೇಕಿದ ಬೇಕಿನಗೆ ಇನ್ನೊಂದು, ಬೇಕೆನ್ನುತ್ತ ಬೊಬ್ಬಿಡುತ್ತಲಿಹ ಘಟವನಿದನು, ಏಕೆಂದು ರಚಿಸಿದನೋ ಬೊಮ್ಮನೀ ಬೇಕು ಜಪ
ಸಾಕೆನಿಪುದೆಂದಿಗೆಲೋ ಮಂಕುತಿಮ್ಮ ಅಂತಂದಂಗೆ ಎಲ್ಲಿವರೆಗೂ ಎಷ್ಟಿದ್ರೂ ಯಾಕೆ ನಮಗೆ ಸಾಲಲ್ಲ ಅಂತ. ಅದಕ್ಕೆ ಮುಂದಿನದ್ರಲ್ಲಿ ಹೇಳ್ತಾರೆ, ಯಾರು ನಿಜವಾದ ಬಡವ ಅಂತಂದಾಗ ಯಾರಿಗೆ ಮತ್ತೆ ಬೇಕು ಅಂತ ಅನಿಸುತ್ತೆ ಅವನು ನಿಜವಾದ ಬಡವ ಅನ್ನೋದನ್ನು ಅವರು ಮುಂದಿನ ಕಥೆಗಳಲ್ಲಿ ತಿಳಿಸ್ಕೊಡ್ತಾರೆ. ಮನಸ್ಸಿನ ನಿರ್ಮಲೀಕರಣದ ಬಗ್ಗೆ ಒಂದು ಕತೆ ಬರುತ್ತೆ. ಇದರಲ್ಲಿ ಕಾಳಿಂಗ ಮರ್ದನದ ಒಂದು ದೃಶ್ಯವನ್ನು ತಗೋತಾರೆ. ಕೃಷ್ಣ ಹೇಗೆ ಆ ಕಾಳಿಂಗ ಸರ್ಪವನ್ನು ಕೊಂದ, ಅದೇ ಪ್ರಕಾರ ನಾವು ಕೂಡ ನಮ್ಮಲ್ಲಿರುವ ಈ ಅನೇಕ ತರಹದ ಆ ವಿಷಸರ್ಪದ ಸಹಸ್ರ ಹೆಡೆಗಳು, ನಾಲಿಗೆಗಳು, ವಿಷದಂತಗಳು, ನಮ್ಮ ಸ್ವಾರ್ಥ ಪ್ರವೃತ್ತಿಗಳು, ಪ್ರಾಪಂಚಿಕ ಒಲವುಗಳನ್ನು ಅದೇ ತರಹ ನಾವು ದಮನ ಮಾಡಬೇಕಂತೆ. ಅದು ಏನಂತ ಓಂಕಾರವನ್ನು ಉಚ್ಚರಿಸುತ್ತಾ, ಕೇವಲ ಅವ್ರನ್ನು ಕೊಡುವಂಥ ಸಾಧನೆಯ ಮಾರ್ಗ ಓಂಕಾರವನ್ನು ಉಚ್ಚರಿಸುತ್ತಾ ನಿಮ್ಮ ಮಾನಸ ಸರೋವರದಲ್ಲಿ ಅನೇಕ ಜಿಹ್ವೆಗಳುಳ್ಳ ಆ ವಿಷಸರ್ಪಕ್ಕಾಗಿ ಶೋಧಿಸಿರಿ. ಬಹಳ ಸುಲಭವಾಗಿ ನಿಜವಾದ ಪ್ರಾಕ್ಟಿಕಲ್ ವೇದಾಂತ, ಆ ಪ್ರಾಕ್ಟಿಕ್ಯಾಲಿಟಿಯನ್ನು ತಂದುಕೊಳ್ಳೋದಿದೆಯಲ್ಲ, ಅಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ಗುರುವಿನ ಕೃಪೆ ಬೇಕೇ ಬೇಕಾಗತ್ತೆ. ಇದರಲ್ಲಿ ಮೋಕ್ಷಕ್ಕೆ ಅವರೊಂದು ಬಹಳ ಸುಂದರವಾದ ವಿಚಾರ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಆತ್ಮನ ಆನಂದ ಸ್ವರೂಪವನ್ನು ಮುಸುಕಿಕೊಂಡಿರುವ ಮೋಹದ ಕ್ಷಯವೇ ಮೋಕ್ಷ. ಮೋಹದ ಕ್ಷಯ ಮೋಕ್ಷ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಬಂದಿದೆ ಇದು. ನಂಗೆ ಇಲ್ಲಿ ಮತ್ತೆ ಭಗವದ್ಗೀತೆಯ ಒಂದು ಮಾತು ನೆನಪಾಯಿತು. ಶಕ್ನೋತಿ ಹೈವ ಯಸ್ಸೋಢಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಃ ಕ್ರೋಧೋದ್ಭವಂ ವೇಗಂ. ಈ ಮೋಹದ ಜಾಲದಲ್ಲಿ ಸಂಸಾರದಲ್ಲಿ ಬಿದ್ದಿರುವ ನಮಗೆ ಕಾಮಃ ಕ್ರೋಧೋದ್ಭವಂ ವೇಗಂ ಸಯುಕ್ತ ಸುಖೀ ನರಃ ಅಂತ ಹಾಗೆ ಇದನ್ನು ಅವರು ಹೇಳ್ತಾರೆ. ಹಾಗೆ ಕೊಳಲಿನ ಬಗ್ಗೆ ಒಂದು ಮಾತು. ಕೃಷ್ಣನ ಕೊಳಲು ಯಾಕೆ ಮುಖ್ಯ ಅಂದರೆ ಅದು ಹೇಳುತ್ತಂತೆ, ನನ್ನಲ್ಲಿ ಒಂದು ಸದ್ಗುಣವಿದೆ, ನನ್ನಲ್ಲಿರುವ ವಸ್ತುಗಳನ್ನೆಲ್ಲ ಕಳೆದುಕೊಂಡು ಖಾಲಿಯಾಗಿದ್ದೇನೆ, ಪೂರಾ ಪೊಳ್ಳಾಗಿದ್ದೇನೆ, ನಾನು ನಿರ್ವಸ್ತು ನಿರ್ವಿಷಯನಾಗಿದ್ದೇನೆ, ನನ್ನಲ್ಲಿರುವ ಅನಾತ್ಮವನ್ನೆಲ್ಲ ಖಾಲಿ ಮಾಡಿದ್ದೇನೆ ಅಂತ ಆ ಕೊಳಲು ಹೇಳುತ್ತಂತೆ. ಹಾಗೆ ನಾವಿರಕ್ಕಾದರೆ, ಆ ರೀತಿಯ ಒಂದು ಸರೆಂಡರ್ ನಮಗೆ ಬರೋಕ್ಕಾದರೆ ತುಂಬ ಚೆನ್ನಾಗಿರುತ್ತೆ. ತುಂಬ that's exactly what all of us are looking for, whether spelt or we don't spell it. But when you know you are looking for something like that at various stages, ತಾನಾಗಿ ಅದು ಬರುತ್ತೆ, ಆ ಒಂದು ಎವಲ್ಯೂಷನ್ ಆಗುತ್ತೆ ಅನ್ನೋದು ನಂಬಿಕೆ, ಹಾಗೂ ಈ ಥರ ಗುರುಗಳ ಮಾತಿನಿಂದ ಬಂದಿರುವಂತಹ ಒಂದು ಧೈರ್ಯ, ಇದು ಸಾಧ್ಯ ಆಗುತ್ತೆ ಅಂತ. ನಿಜವಾದ ಬಡವ ಯಾರು ಅನ್ನೋದನ್ನು ಸತು ಭವತಿ ದರಿದ್ರೋ ಯಸ್ಯ ತೃಷ್ಣಾ ವಿಶಾಲ ಮನಸಿ ಚ ಪರಿತುಷ್ಟೇ ಕೋ ಅರ್ಥವಾನ್ ಕೋ ದರಿದ್ರಃ. ಇದು ಯಾರು ನಿಜವಾಗ್ಲೂ ಮನಸ್ಸಿನಲ್ಲಿ ಇನ್ನೂ ಆಸೆಗಳನ್ನು ಬೇಕುಗಳನ್ನು ಇಟ್ಕೊಂಡಿದ್ದೀವಿ ಅವನು ಮಾತ್ರ ದರಿದ್ರ ಅನ್ನೋದನ್ನು ಒಂದು ಸನ್ಯಾಸಿಯ ಕಥೆಯ ಮೂಲಕ ಹೇಳ್ತಾರೆ. ಅವನ ಹತ್ರ ಸ್ವಲ್ಪ ದುಡ್ಡಿರುತ್ತಂತೆ, ಯಾರಿಗೆ ಕೊಡಲಿ ಅಂತ ನೋಡ್ತಿರ್ತಾನೆ. ಅನೇಕರು ಮುಂದೆ ಬಂದು ಹೋಗ್ತಾರೆ, ಆದರೆ ಅವನ ಕಡೆಗೆ ಆ ಊರಿನ ರಾಜನಿಗೆ ಅದನ್ನು ಕೊಡ್ತಾನಂತೆ. ಯಾಕೆಂದರೆ ಎಷ್ಟಿದ್ರೂ ತೃಪ್ತಿ ಇಲ್ಲದ ಜೀವ ಇದು, ಹಾಗಾಗಿ ಇದು ಇವನಿಗೆ ತಲುಪಬೇಕಾಗತ್ತೆ ಅಂತ ಹೇಳಿ ಅವನಿಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ನಂಗೆ ಮತ್ತೆ DVG ಅವ್ರು ಮತ್ತೆ ನೆನಪಾಗ್ತಾರೆ. ಅವರೆಷ್ಟು ಧನವಂತರಿವರೆಷ್ಟು ಸಿರಿವಂತರಿ ಎನ್ನುವ ಕುರುಬಿನಲ್ಲಿ ಭವಿಕ ನಿನಗೆಷ್ಟಿಹುದು ಮರೆಯುವುದು ಶಿವನಿಗೆ ಕೃತಜ್ಞತೆಯೇ ಮಂಕುತಿಮ್ಮ ಅಂತ. ಕೇಳಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಆದರೆ ಸಂದರ್ಭ ಬಂದಾಗ ಇದನ್ನು ಅದೇ ರೀತಿ ನಾವು ಮಾಡೋಕ್ಕಾದಾಗ ಮಾಡಬೇಕಾಗತ್ತೆ. ಆ್ಯಂಡ್ ತುಂಬ ಜನ ಮಾಡ್ತಾ ಇದ್ದಾರೆ ಕೂಡ. ಆದರೆ ಅದನ್ನು ಒಂದು ಮೊಮೆಂಟಮಲ್ಲಿ ನಾವು ಎಲ್ಲರೂ ಸೇರಿ ಮಾಡಿದರೆ ಎಷ್ಟೊಂದು ವಿಚಾರ ನಮಗೆ ಇವತ್ತು ನಾವು ಮೆಂಟಲ್ ಹೆಲ್ತ್ ಡಿಸೀಸಸ್ ನೋಡಿದಾಗ, ಮಕ್ಕಳಲ್ಲಿ ಆಗ್ತಿರೋ ವ್ಯತ್ಯಾಸಗಳನ್ನು ನೋಡಿದಾಗ ಈ ತರಹದ ಹೆಚ್ಚೆಚ್ಚು ಒಂದು ಕ್ರಾಂತಿಯನ್ನೇ ಮಾಡಬೇಕಾಗತ್ತೆ, ಮತ್ತು ಸಮಾಜದ ಆರೋಗ್ಯ ಸರಿ ಮಾಡೋಕ್ಕೆ ಅನ್ನೋ ಭಾವನೆ ಬರುತ್ತೆ. ಆಗ ಈ ರೀತಿಯ ಪುಸ್ತಕಗಳು, ಈ ರೀತಿಯ ವಿಚಾರಧಾರೆ ನಮಗೆ ತುಂಬ ಅತ್ಯವಶ್ಯಕವಾಗಿ ಬೇಕಾಗತ್ತೆ. ಇದನ್ನು ಹೇಳ್ತಾ ಅವರು ಇದನ್ನೆಲ್ಲ ವಿಶ್ಲೇಷಿಸ್ಕೊಂಡು ಬಂದು ಆನಂದದ ಮೂಲಕ ಬರ್ತಾರೆ. ಆ ಆನಂದದ ಮೂಲಕ ಬಂದಾಗ ಅವರು ಒಂದು ಕತೆ ಹೇಳ್ತಾರೆ. ಒಬ್ಬ ಹುಡುಗ, ಒಬ್ಬ ವ್ಯಕ್ತಿ, ಅವನು ತುಂಬ ನೋವಲ್ಲಿರ್ತಾನೆ. ಇದು ನನಗಿಷ್ಟು ನೋವು ಬರೋದಕ್ಕಿಂತ ನಾನು ಪ್ರಾಣ ಬಿಡದೆ ವಾಸಿ ಅನ್ನೋದು ಆತನ ಒಂದು ಮನಸ್ಥಿತಿ ಆಗಿರುತ್ತೆ. ಆಗ ಅವನು ಹೇಳ್ತಾನೆ, ಈ ನನ್ನ ಪ್ರಾಣವು ತೊಲಗಿದ್ದರೆ ಸುಖವಾಗಿರುತ್ತದೆ, ಈ ನನ್ನ ಜೀವ ಇರೋವರೆಗೆ ಈ ನೋವು ತಪ್ಪಿದ್ದಲ್ಲ, ಇದು ನನ್ನ ಪ್ರಾಣ ಯಾವಾಗ ಹೋದೀತು. ಹೀಗೆ ಮಾತಾಡ್ತಿದ್ದಾಗ ಆಗಲ್ಲಿದ್ದವ್ರು ಹೇಳ್ತಾರೆ, ನನ್ನ ಪ್ರಾಣ ನನ್ನ ಜೀವ ಅಂತಿದೆಯಲ್ಲ, ಯಾವುದು ಆ ನನ್ನ ಅಂದರೆ? ಇದು ನಾನಲ್ಲ. ಹಾಗಾದ್ರೆ ಈ ಜೀವ ಪ್ರಾಣ ದೇಹ ಯಾವುದು ನೀನಲ್ಲ. ಹಾಗಾದ್ರೆ ಅದೆಲ್ಲಕ್ಕೂ ಮೀರಿದ್ದು ಯಾವುದು, ಅದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನು ರಾಮತೀರ್ಥರು ತಮ್ಮ ಬಹಳ ಸುಲಭವಾದ ವಿಚಾರದಲ್ಲಿ ಹೇಳ್ತಾರೆ. ಇದನ್ನೇ ಶಂಕರರ ಏಕಶ್ಲೋಕಿಯಲ್ಲಿ ಕಾಣ್ಬೋದು. ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೆ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪ ದರ್ಶನವಿದೌ ಕಿಂ ಜ್ಯೋತಿರಾಖ್ಯಾ ಹಿಮೆ.
ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ಧೀರ್ಧಿಯೋರ್ದರ್ಶನೆ ಕಿಂ ತತ್ರಾಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಗುರು ಶಿಷ್ಯರ ಒಂದು ಸಂವಾದ ರೂಪದಲ್ಲಿ ಬರೋ ಈ ಏಕಶ್ಲೋಕಿ ಯಾವುದು ಬೆಳಕನ್ನು ಕೊಡುತ್ತೆ ಅಂತ ಗುರು ಕೇಳಿದಾಗ ಶಿಷ್ಯ ಹೇಳ್ತಾನೆ, ಹಗಲಲ್ಲಿ ಸೂರ್ಯ, ರಾತ್ರಿಯಲ್ಲಿ ಚಂದ್ರ ಅಂತ. ಈ ಬೆಳಕನ್ನು ನೋಡೋದು ಯಾರು ಅಂತ ಕೇಳಿದಾಗ ಶಿಷ್ಯ ಹೇಳ್ತಾನೆ, ಕಣ್ಣುಗಳು ಅಂತ. ಈ ಕಣ್ಣುಗಳಿಗೆ ಬೆಳಕನ್ನು ಕೊಡೋದು ಯಾವುದು ಅಂದಾಗ ಬುದ್ಧಿ ಅಂತ ಹೇಳ್ತಾನೆ. ಆ ಬುದ್ಧಿಗೆ ಬೆಳಕು ಕೊಡ್ತಿರೋದು ಯಾವುದು ಅಂದಾಗ ಅದು ನಾನು, ಆತ್ಮ ಅಂತ ಹೇಳ್ತಾನೆ ಅವನು. ಅರ್ಥ ಆಗತ್ತೆ ಅವನಿಗೆ. ಅದರಿಂದ ಆ ದೀಪದ ದೀಪ ನೀನೇ ಆಗಿದ್ದಿ, ತತ್ ಅಹಂ ಅಸ್ಮಿ ಜ್ಯೋತಿಸ್ತದಸ್ಮಿ ಪ್ರಭು ಅಂತ ಆ ಶಿಷ್ಯ ಅದನ್ನು ಅರ್ಥ ಮಾಡ್ಕೋತಾನೆ. ಹೀಗೆ ಬಹಳಷ್ಟು ಕಥೆಗಳ ಮೂಲಕ ಅವರು ತಮ್ಮ ಅನೇಕ 95 ಕಥೆಗಳಲ್ಲಿ 95 ಬೇರೆ ಬೇರೆ ಬಗೆಯ ವಿಷಯಗಳಿದೆ. ಅದರಲ್ಲಿ ಒಂದು ನನಗೆ ಅವಿವೇಕದಿಂದ ನಾವು ಏನೇನು ಮಾಡೋಕ್ಕೆ ಸಾಧ್ಯ ಅನ್ನೋ ಒಂದು ಪುಟ್ಟು ಕತೆ. ಇದೊಂದು 6 ಲೈನಿನ ಕತೆ. ಇಬ್ಬರು ಕುಡುಕರು ಓಡಾಡ್ತಿರ್ತಾರೆ. ಅದರಲ್ಲಿ ಒಬ್ಬ ಕುಡುಕ ಹೇಳ್ತಾನೆ, ಅಯ್ಯೋ ನಂದು ಪ್ರಾಣ ಹೋಗ್ತಾ ಇದೆಯಪ್ಪ, ಹಿಡ್ಕೊಳ್ಳಿ ಅಂತ. ಇನ್ನೊಬ್ಬ ಕುಡುಕ ಇವನ್ ಪ್ರಾಣ ಹೋಗೋದು ಮೂಗಿನಿಂದ, ಬಾಯಿಂದ, ಇಲ್ಲ ಕಿವಿಯಿಂದ ಅಂತ ಭದ್ರವಾಗಿ ಅದನ್ನು ಮುಚ್ಚಿಬಿಡ್ತಾನೆ. ಹಾಗಾಗಿ ಅವನು ನಿಜವಾಗ್ಲೂ ಆಮೇಲೆ ಹೋಗ್ತಾನೆ ಅಂತ. ಹಾಗೆ ಅವಿವೇಕ ಎಲ್ಲಿವರೆಗೂ ನಮ್ಮನ್ನು ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಆಗ ಅದೇ ಅನಿಸುತ್ತೆ, ಎಷ್ಟು ತರಹದ ದಾಹಗಳು, ಎಷ್ಟು ತರಹದ ಮೋಹಗಳು ನಮ್ಮನ್ನು ಆವರಿಸಿದೆ. ಅದನ್ನು ಬಿಡಿಸ್ಕೊಳ್ಳೋ ದಾರಿ ಯಾವುದು ಅನ್ನೋದು, ಆ ದಾರಿ ಕೂಡ ಸುಲಭವಾಗೇ ಇದೆ ಈ ಥರದ ಪುಸ್ತಕಗಳ ಮೂಲಕ. ಇವತ್ತಿಗಂತೂ ಮಾಧ್ಯಮದಲ್ಲಿ ಎಷ್ಟು ತರಹ ಇದೆ. ಅದೇ ಇವರೆಲ್ಲ ಇದ್ದ ಕಾಲದಲ್ಲಿ ಈ ಯಾವುದೂ ಇಲ್ಲದೆ ಇವ್ರು ಮಾಡಿದಂಥ ಕೆಲಸ ಎಷ್ಟು ದೊಡ್ಡದು ಅನ್ನೋದು ಆ ಕಾಲಘಟ್ಟಕ್ಕೆ ನಾವು ನೋಡ್ಕೋತಾ ಹೋದಾಗ ತುಂಬ ದೊಡ್ಡದು ಅನಿಸುತ್ತೆ. ಕಡೆಯದಾಗಿ ತುಳಸಿದಾಸರ ಒಂದು ಕಥೆಯನ್ನು ಇವರು ಹೇಳ್ತಾರೆ. ಹೇಗೆ ತುಳಸಿದಾಸರು ಒಂದು ಮೃತ ವಸ್ತುವನ್ನು ಹಿಡಿದು ಆ ರಭಸದಿಂದ ರಾತ್ರಿ ಆ ನದಿಯನ್ನು ದಾಟಿ ತನ್ನ ಹೆಂಡತಿ ಬಳಿಗೆ ಹೋಗ್ತಾರೆ. ಹಾಗೂ ಆ ಕೋಣೆಗೆ ಹೋಗಬೇಕಾದ್ರೆ ಒಂದು ಹಾವನ್ನು ಹೇಗೆ ಹಗ್ಗ ಅಂತ ಭಾವಿಸಿ ಯಾವ ಒಂದು ಆತುರದಲ್ಲಿ ಅವರು ಅಲ್ಲಿಗೆ ಹೋಗ್ತಾರೆ ಅದರ ಬಗ್ಗೆ ಹೇಳ್ತಾ ಅವರ ಹೆಂಡತಿ ಹೇಳಿದ ಮಾತುಗಳನ್ನು ಹೇಳಿ ಅದನ್ನು ನಮ್ಮೆಲ್ಲರಿಗೂ ಒಂದು ಉಪದೇಶದಂತೆ ಆ ಮಹಾಮಾತೆಯ ಬೋಧೆಯನ್ನು ಕೇಳಿ ಆ ಮಹಾತ್ಮನ ಕಣ್ಣು ತೆರೆಯಿತು. ಅವನ ಮನಸ್ಸಿನಲ್ಲಿ ವಿವೇಕವು ಮಿಂಚಿತು, ವೈರಾಗ್ಯವು ಹೃದಯದಲ್ಲಿ ಉದಯಿಸಿತು. ಅವನು ವಿಷಯ ಮೋಹವನ್ನು, ಸಂಸಾರದ ಆಸಕ್ತಿಯನ್ನು, ಕಾಮಾದಿಗಳನ್ನು ಮೀರಿ ಮೇಲೇರಿದನು. ಇದನ್ನು ಅವರು ಹೇಳ್ತಾರೆ. ಹಾಗೆ DVG ಅವರು ಮತ್ತೆ ಹೇಳ್ತಾರೆ, ಅನ್ನದ ಆತುರಕ್ಕಿಂತ ಚಿನ್ನದ ಆತುರ ತೀಕ್ಷ್ಣ, ಚಿನ್ನದ ಆತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹಮಿ ಎಲ್ಲಕೂ ತೀಕ್ಷ್ಣತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ. ಹಾಗಾಗಿ ಮನ್ನಣೆಗೆ ಕೇಳದೆ ಬೇರೆ ಏನೂ ಬೇಕು ಅಂತ ಬಯಸದೆ ಕೇವಲ ಲೋಕ ಕಲ್ಯಾಣಕ್ಕಾಗಿ, ಲೋಕ ಸಂಗ್ರಹಕ್ಕಾಗಿ ಇಂಥ ಮಹಾತ್ಮರು ಮಾಡಿದ ಕೆಲಸ, ಇಂಥ ಮಹಾತ್ಮರು ನಡೆದಾಡಿದ ಭೂಮಿಯಲ್ಲಿ ನಾವಿರುವುದೇ ನಮ್ಮ ಸುಕೃತ ಅಂತ ಭಾವಿಸ್ತಾ, ಇಂಥ ಒಳ್ಳೆ ದಿನ ಕನ್ನಡ ರಾಜ್ಯೋತ್ಸವದ ದಿನ ಅದನ್ನೇ ಹೇಳ್ತಾರೆ. ಯಾವುದ್ರ ಮೂಲಕ ಬೇಕಾದ್ರೂ ವೇದಾಂತ ಕಲಿಬೋದು. ಅದನ್ನೇ GV ಅಯ್ಯರ್ ಒಂದು ಕಡೆ ಬರೀತಾರೆ, ಯಾವೆಣ್ಣೆಯಾದರೂ ಬೆಳಗುವುದೇ ಗುರಿ ಎಂಬ ತತ್ವವನ್ನು ನೀನೆತ್ತಿ ತೋರು ಬಾ ತಾಯಿ, ಎದೆಯಾಂತರಾಳದಲ್ಲಿ ಪುಟಿವ ಕಾರಂಜಿಯಲ್ಲಿ ಒಂದಾಗಿ ಕೂಗಲಿ ಕನ್ನಡ ಕನ್ನಡ ಅಂತ ಹೇಳ್ತಾರೆ. ಕನ್ನಡಿಗರ ಮನಸ್ಥಿತಿ ಕೂಡ ಹಾಗೆ. ಎಣ್ಣೆ ಯಾವುದಾದ್ರೇನು, ಉರಿಬೇಕು ಅನ್ನೋದು. ಮಾರ್ಗ ಯಾವುದಾದ್ರೇನು, ಭಗವದ್ಗೀತೆ ಆಗ್ಬೋದು, ಉಪದೇಶ ಆಗ್ಬೋದು, ವೇದಾಂತದ ಕಥೆ ಆಗ್ಬೋದು, ಅಥವಾ ಒಬ್ಬ ವ್ಯಕ್ತಿಯನ್ನು ನೋಡಿ ಕಲಿಯೋದಾಗ್ಬೋದು. ಯಾವುದೇ ಮಾರ್ಗದಲ್ಲಾಗ್ಬೋದು. ಬೇಕಾದದ್ದು ಇವತ್ತಿನ ಬದುಕಿಗೆ, ಜೀವನಕ್ಕೆ ಪ್ರಸ್ತುತವಾಗಿರುವ ಪ್ರಾಕ್ಟಿಕಲ್ ವೇದಾಂತ ನಮಗೆ ಬೇಕಾಗಿದೆ. ಅದನ್ನು ನಾವು ಬಹುಶಃ ಮುಂಚೆ ಎಲ್ಲ ಇದನ್ನು ಮನೆಯಲ್ಲಿ ಒಬ್ಬರಿಂದೊಬ್ರಿಗೆ ನೋಡ್ತಾ ಬಂದಿತ್ತೇನೋ. ಆದರೆ ಈಗ ಮನೆಗಳ ಕಲ್ಪನೆ ಬದಲಾಗಿರೋದ್ರಿಂದ ನಾವು ಈ ರೀತಿಯ ಸತ್ಸಂಗದಲ್ಲಿ ಇದನ್ನು ಕಲಿಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆ. ಹಾಗೂ ನಮ್ಮ ಪರಿಸ್ಥಿತಿಗಳು ಕೂಡ ತುಂಬ ವಿಭಿನ್ನ ಆಗಿದೆ ಮೊದಲಿನಿಗಿಂತ. ಹಾಗಾಗಿ ಈ ರೀತಿಯ ಸಂದರ್ಭಗಳು ನಮ್ಮ ಮನಸ್ಸನ್ನು ಮತ್ತೆ ಒಳಗಡೆ ತಿರುಗಿಸೋಕ್ಕೆ, ಮತ್ತೆ ನಾವು ಏನನ್ನು ಆ್ಯಕ್ಚುಲಿ ಹುಡುಕೊಳ್ಳೋಕೆ ಹೊರಟಿದ್ದೀವಿ ಅದರ ಆ ಗುರಿಯ ಸ್ಪಷ್ಟತೆ ನೀಡುವುದಕ್ಕೆ, ಆ ದಾರಿಯ ಒಂದು ನಿಚ್ಚಳವಾಗಿ ಆ ದಾರಿಯನ್ನು ತೋರೋಕ್ಕೆ, ಈಸ್ ಗಾಡ್ ಮೈ ಮೀನ್ಸ್ ಆರ್ ಇಸ್ ಗಾಡ್ ಮೈ ಎಂಡ್, ಈ ಪ್ರಶ್ನೆಗೆ ನಮಗೆ ನಾವೇ ಕೇಳಿಕೊಂಡು ಉತ್ತರ ಕಂಡುಕೊಳ್ಳೋಕ್ಕೆ ಈ ರೀತಿಯ ಪ್ರಸಂಗಗಳು, ಈ ರೀತಿಯ ಪುಸ್ತಕಗಳು, ಈ ರೀತಿಯ ಗುರುವಿನ ಮಾರ್ಗದರ್ಶನ, ಈ ರೀತಿಯ ಸತ್ಸಂಗ ನಮ್ಮ ಜೀವನದ ಅವಿಭಾಜ್ಯ ಅಂಗವಾದಲ್ಲಿ ಮಾತ್ರ ಸಾಧ್ಯ ಅಂತ ನಾನು ಹೇಳ್ತಾ, ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟು, ಅದಕ್ಕಿಂತ ಹೆಚ್ಚಾಗಿ ಈ ಪುಸ್ತಕಕ್ಕೆ ನನಗೆ ತೋಚಿದಂಥ ಒಂದು ಮುನ್ನುಡಿಯನ್ನು ಬರೆಯೋದು, ತನ್ಮೂಲಕ ರಾಮತೀರ್ಥರ ಜೀವನದ ಸ್ವಲ್ಪ ಪರಿಚಯವನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಶ್ರೀಯುತ ರಾಘವೇಂದ್ರ ಶೆಣೈ ಅವರಿಗೆ ಮತ್ತು ರಾಮತೀರ್ಥ ಸೇವಾ ಪ್ರತಿಷ್ಠಾನದ ಎಲ್ಲರಿಗೂ ನಾನು ಮತ್ತೊಮ್ಮೆ ನಮಸ್ಕರಿಸುತ್ತಾ
ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ ಯತ್ರೈವ ಯತ್ರೈವ ಶಿರೋಮದೀಯಂ ತತ್ರೈವ ತತ್ರೈವ ಪದತ್ವಯಂತೆ ಅಂತ ಮತ್ತೊಮ್ಮೆ ರಾಮತೀರ್ಥರಿಗೆ ನನ್ನ ಮನದಾಳದ ನಮಸ್ಕಾರಗಳನ್ನು ನಮ್ಮೆಲ್ಲರ ಪರವಾಗಿ ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜಯತು ಭಾರತಂ. ನಮಸ್ಕಾರ. ಮತ್ತು ಪುಸ್ತಕ ಏನು ಲೋಕಾರ್ಪಣೆಗೊಂಡಿದೆ ಅದು ನಮ್ಮ ಸಂಸ್ಥೆಯ ವತಿಯಿಂದ ಪ್ರೀತಿಪೂರ್ವಕ ಉಡುಗೊರೆಯಾಗಿ ನಿಮಗೆಲ್ಲರಿಗೂ ಕೊಡಲಿಕ್ಕಿದೆ. ಕಾರ್ಯಕ್ರಮ ಮುಗಿದ ನಂತರ ಹೊರಗಡೆ ವ್ಯವಸ್ಥೆ ಮಾಡಿದೆ, ದಯಮಾಡಿ ಸ್ವೀಕರಿಸಿ ತೆರಳಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಈಗ ಪ್ರಸಾದದ ವ್ಯವಸ್ಥೆ ಇದೆ. ಪ್ರಸಾದದ ನಂತರ ಪುಸ್ತಕವನ್ನು ತೆಗೆದುಕೊಂಡು ಮನೆಗೆ ತೆರಳಬೇಕಾಗಿ. ಈಗ ನಮ್ಮ ಕನ್ನಡ ನಾಡಿನ ಜನರಿಗೆ ಸ್ವಾಮಿ ರಾಮತೀರ್ಥರ ಪರಿಚಯ ಅಷ್ಟಾಗಿಲ್ಲ. ಆದರೆ ನಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆಯಿಂದಾಗಿ ಹಲವಾರು ಜನರು ಸ್ವಾಮಿ ರಾಮತೀರ್ಥರ ಬಗ್ಗೆ ತಿಳಿದುಕೊಂಡಿದ್ದಾರೆ, ಓದಿಕೊಂಡಿದ್ದಾರೆ. ಅಂತಹ ಅನೇಕರಲ್ಲಿ ಒಬ್ಬರಾಗಿರತಕ್ಕಂಥ ಶ್ರೀ ವಿಶಾಲ್ ಪ್ರಭು ಅವರು ಈಗ ತಮಗೆ ರಾಮತೀರ್ಥೋದಕದ ಸಿಂಚನವಾದ ಕ್ಷಣ, ಅದರ ನಂತರದ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ದಯಮಾಡಿ ಬರಬೇಕು ಅಂತ ಹೇಳಿ ವಿಶಾಲ್ ಪ್ರಭು ಅವರು ಕೇಳ್ಕೊಳ್ತಾರೆ. Hari Om. Before I begin, I have a kind request to make. Please treat me like a child from kindergarten who is trying to share his understandings of Swami Ramatirtha, because quite frankly, I'm quite inadequate to be even standing here. My salutations at the lotus feet of Swami Nirgunananda Giriji. My pranams to Dr. Ahalya ji, Shri Chakravarti ji, and our beloved Guruji, who has been tirelessly working for the holistic development of our mind and body. Today is a wonderful opportunity where all of us who have embraced yoga and seen its transformative power have come together as one community. While there will be prasadam distributed at the end of the session, which is meant for our bodies, what we are just experiencing is the prasadam for our minds. And my pranams to each one of you who have chosen to partake this collectively. My name is Vishal Prabhu, and I have been attending yoga classes at Niramaya Yoga Kutiram collectively for about 4 years. However, my family who is here has been associated for over a decade. I am deeply humbled to be on this stage where we have stalwarts in their respective fields and many sitting amongst us. I am also grateful for this opportunity because this must have happened with some sort of a purpose from the divine, like most things in life. At the yoga center, we have, like Guruji mentioned earlier, a practice where about 4 to 6 weeks prior to Swami Ramatirtha Jayanti, Guruji gives us an opportunity to share Swami Ramatirtha's teachings in every class, every batch, till the day of the celebrations. As part of the practice, when 2 weeks ago, when Venkatesh Prasad ji gave me a call and asked me whether I could share the teachings of Swami Ramatirtha, my immediate response was, "Sir, I don't know anything about him apart from whatever stories we heard during the class." He said, "That is totally fine, Vishal. You take 2 weeks, you have 2 weeks. Why don't you just read and then share your teachings?" There was another immediate thought that came to my mind, which I did not share with him at that point in time, but I'm sharing with all of you. And that was the thought that I had to prepare for some sort of an exam. Why? Because I did not understand the subject. But I started the process of looking for material on the web. And I came across this wonderful set of lectures and also some wonderful YouTube videos from a channel called Guru Kripa, which absorbed me in and built appreciation of what a towering personality the saint was. I was just amazed at how he could simplify Vedanta and translate it into a language
which all of us could relate to. I, like all of you, have heard of Swami Vivekananda. I've also gone through his teachings a little bit. I've also known Ramana Maharishi and gone through his teachings a little bit. But during this discovery process is when I realized that both Swami Vivekananda and Ramana Maharishi spoke about Swami Ramatirtha. Swami Vivekananda called him the torch bearer of Vedanta, which was actually the seed of inspiration for him to travel and share his teachings in Vedanta. And Ramana Maharishi called him the realized cosmic self. I was amazed at this because I did not know this earlier. Now, one of the common themes and patterns that we all come across if you have read a little bit about Swami Ramatirtha is his ability to simplify things. So while going through all this material, one of the things that came to my mind was memory from childhood, which most of you probably will relate to. We had a rule at home when I was a kid, for my sister, my cousins, everyone. You could not go to bed without drinking a hot cup of milk. It was mandatory, compulsory. And our mothers, grandmothers, aunts would tell us, it is very important for you to drink milk because it will help you grow stronger. It will strengthen your bones. It will help you run faster, play. They never told us what was in the milk. They never gave us the definition, which is a complex liquid which contains water, fat, protein, lactose, vitamin A, vitamin B, vitamin D. They never mentioned that. They spoke the language that we understood as a child. That is how I see the work of Swami Ramatirtha. Translating the complex into simple so that even a child can understand this. He does not focus on things which are also true, which is the definition of milk, but sometimes hard to grasp for all of us. Now, one more observation. Many have used the term Vasudhaiva Kutumbakam, but he really lived it. This became evident from an incident where he said no to a huge sum of money which was offered to him by a king, requesting him to start an institution. The reason he gave was, every institution in the world is my institution and everyone is mine. Let me give you another example from a talk where he helped us understand the supreme consciousness that resides in each one of us. This is from the lecture called The Infinite in the Finite, which was delivered on the 10th of January 1903 at the Great Golden Hall, San Francisco, USA, where he explains the concept using a mustard seed. He says, the mustard seed that we see in front of us, when sowed in earth, turns into a beautiful plant, which in turn gives you hundreds of other mustard seeds. When again sown in earth, gives rise to beautiful plants, and this process continues. He then asks the audience a question, what is the mustard seed? Is this what we see in front of us, the shape, the size, the smell, the structure? Or is there something inside the mustard seed, which he then calls the infinite potential, which is latent, till it gets into the earth and then becomes a beautiful plant, and the process continues. He relates that to what we understand as super consciousness, which resides within us, which is latent at this time for most of us. But with meditation, yoga, we have the opportunity to realize it. This is how he was able to articulate such a potentially complex concept for those who don't understand it or haven't experienced it, with something that everyone could relate to, which is something that is available in each and everyone's kitchens. From this story, there is something else I understood, and that was, while a lot of us talk about equality, many of us do that with the right intentions. Sometimes it becomes politically motivated as well.
But the way I understood equality through this story was because of the supreme consciousness that pervades amongst all of us as well as nature. That is the fundamental reason why we need to appreciate equality and look at everyone equally. I will end my talk by saying that I've just begun my journey to learn about the teachings of this great saint. And while I will continue the study, I do hope and pray that someday this understanding that I'm trying to share with you turns into experience, a real experience. If not for Niramaya Yoga Kutiram, if not for Guruji, at least I would not have come across the teachings of this saint. That is for sure. I am grateful for the opportunity that the Divine has given me. With the book release, we have another opportunity to continue the journey on the spiritual path. Let us continue our exploration. ಧನ್ಯವಾದಗಳು ಮತ್ತೆ ರಾಜ್ಯೋತ್ಸವದ ಶುಭಾಶಯಗಳು. ತಮ್ಮ ಅನುಭವವನ್ನು ಹಂಚಿಕೊಂಡ ಶ್ರೀ ವಿಶಾಲ್ ಪ್ರಭು ಅವರಿಗೆ ಧನ್ಯವಾದಗಳು. ಈಗ ನಾವೆಲ್ಲರೂ ಕಾತರದಿಂದ ಕಾಯುತ್ತಿರತಕ್ಕಂಥ ಸಮಯ. ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರಿಂದ ಅಭ್ಯಾಗತರ ನುಡಿ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಶ್ರದ್ಧೆಯ ನಮನಗಳು. ಅಹಲ್ಯ ತಾಯಿಯವರಿಗೆ ಹಾಗೆ ಶ್ರೀಯುತ ರಾಘವೇಂದ್ರ ಶೆಣೈಜಿಯವರಿಗೂ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಆದರಣೀಯ ಹಿರಿಯರಿಗೆ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ವಾತಾವರಣ ಭಾಳ ಚೆನ್ನಾಗಿದೆ. ಕಾಡು ರಾಮತೀರ್ಥರು ಮಾತ್ರ ಕಾಣ್ತಿದ್ದಾರೆ. ವೇದಿಕೆ ಮೇಲಿರೋರಿಗೂ ಲೈಟ್ ಬಹಳ ಕಡಿಮೆ ಇದೆ. ಎರಡು ಕಾರಣಕ್ಕೆ, ಒಂದು ಇಲ್ಲಿ ಲೈಟ್ ಕೊಡ್ಲಿಕ್ಕೆ ಬೇರೆ ದಾರಿ ಇರಲಿಲ್ಲ ನಮಗೆ, ಇಷ್ಟೇ ಇದ್ದಿದ್ದು. ಎರಡನೇದು ಆ ಮಾಹೋಲ್ನ ಹಾಳು ಮಾಡೋದು ಬೇಡ ಅಂತ ಒಳ್ಳೆ ತಣ್ಣಗಿದೆ. ಮತ್ತು ವೇದಾಂತದ ಚರ್ಚೆ ಆಗ್ತಿರೋದ್ರಿಂದ ನಿದ್ದೆ ಮಾಡಲಿಕ್ಕೂ ಬೇಕಾದಾಗಿರುವಂಥ ಎಲ್ಲ ವ್ಯವಸ್ಥೆಯೂ ಪೂರಕವಾಗಿದೆ. ಒಬ್ಬರು ಹಿರಿಯರು ಬಹಳ ಚೆನ್ನಾಗಿ ಹೇಳ್ತಿದ್ರು, ವೇದಾಂತ ಅಂದರೆ ಏನು ಅಂತಂದರೆ ನನಗೆ ತಿಳಿದೇ ಇರೋದನ್ನು ಬೇರೆಯವರಿಗೂ ತಿಳಿದೇ ಇರೋ ಥರ ನಿರಂತರವಾಗಿ ಹೇಳ್ತಾ ಇರೋದನ್ನು ವೇದಾಂತ ಅಂತ ಕರಿಬೋದು ಅಂತ. ಆದರೆ ಥ್ಯಾಂಕ್ ಗಾಡ್ ಇಲ್ಲಿ ತಿಳಿದವರು ಬಹಳ ಜನ ಇರೋದರಿಂದ, ಅವರು ಸಾಧನೆಯ ಮೂಲಕ ಅದನ್ನು ಗಳಿಸಿಕೊಂಡಿರೋದ್ರಿಂದ ವೇದಾಂತವನ್ನು ಅರ್ಥೈಸಿಕೊಳ್ಳಲಿಕ್ಕೆ ನಮ್ಗೆ ಸ್ವಲ್ಪ ಮಟ್ಟಿಗೆ ಸಾಧ್ಯವಾಗ್ತಿದೆ. ವೇದಾಂತವನ್ನು ಕಥೆಯ ಮೂಲಕವೇ ಹೇಳಬೇಕು ನಮ್ಮಂಥ ಪಾಮರರಿಗೆ. ತಿಳಿದವರಿಗೆ ಸೂತ್ರವೂ ಸಾಕಾಗುತ್ತೆ. ನಮ್ಮ ಎಲ್ಲವೂ ಸೂತ್ರ ಸ್ವರೂಪದಲ್ಲೇ ಇರೋದು. ನಾವು ಬ್ರಹ್ಮಸೂತ್ರ ಅಂತ ಕರಿಬೇಕಾದಾಗ ಅದು ಒಂದು ಸೂತ್ರ, ಸಣ್ಣಕ್ಕೆ 2 ಪದಗಳದ್ದೊಂದು ಸೂತ್ರ ಇರುತ್ತೆ, ಒಂದೇ ಪದ ಕೆಲವೊಂದು ಸಲ. ಆ ಸೂತ್ರ ಹೇಗಿರುತ್ತೆ ಅಂದರೆ ಅದ್ರ ಬಗ್ಗೆ ಪುಟಗಟ್ಟಲೆ ವ್ಯಾಖ್ಯಾನ ಬರೆದ್ರೂ ಇನ್ನೂ ಏನೋ ಬಾಕಿ ಉಳಿದಿದೆಯೇನೋ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಅದರಲ್ಲೊಂಥರ ಸೂಕ್ಷ್ಮ ರೂಪದಲ್ಲಿರುತ್ತೆ. ಬೀಜದೊಳಗೆ ಹೇಗೆ ಪರಮಾತ್ಮನೇ ಅಡಗಿರ್ತಾನೋ ಹಾಗೆ ಸೂತ್ರದಲ್ಲೇ ಎಲ್ಲವನ್ನು ಅಡಗಿಸುವ ಸಾಮರ್ಥ್ಯ ಅದು ಜ್ಞಾನಿಗಳಿಗೆ ಸಾಕಾಗತ್ತೆ. ಆದರೆ ನನ್ನಂಥವರಿಗೆ, ಇಲ್ಲಿರುವಂಥ ಕೆಲವರಿಗೆ, ನನ್ನ ಜೊತೆಗಾರರಿಗೆ ಕಥೆಗಳೇ ಬೇಕಾಗತ್ತೆ ಅಂತ ನಾನು ಸುಮ್ಮನೆ ಯೋಚನೆ ಮಾಡ್ತಿರ್ತೀನಿ. ಯಾಕೆ ವೇದಾಂತಕ್ಕೆ ಕಥೆಗಳು ಬೇಕು ಅಂತಂದರೆ ವೇದಾಂತದ ಸ್ವರೂಪವೇ ಆಗಿದೆ. ಸ್ವರೂಪ ಹೇಗಿದೆ ಅಂತಂದರೆ ಒಂಥರ ಅಬ್ಸ್ಟ್ರಾಕ್ಟ್ ಆಗಿದೆ ಅಂತ ನಮ್ಗನ್ಸುತ್ತದು. ಅದು ನಾವು ದಿನನಿತ್ಯ ನೋಡುವಂಥದ್ದಲ್ಲ. ಯಾವುದನ್ನು ನಾವು ನೋಡೋದೇ ಇಲ್ವೋ ಅದೇ ವೇದಾಂತ, ಅಥವಾ ಯಾವುದನ್ನು ನಮ್ಗೆ ನೋಡ್ಲಿಕ್ಕಾಗೋದಿಲ್ವೋ ಅದು ವೇದಾಂತ ಅಂತ ಕರಿಬೋದು ಅಂತ ಅನೇಕ ಬಾರಿ ಅನಿಸುತ್ತೆ. ಸುಮ್ಮನೆ ನಾನು ನಿಮ್ಗೆ ಹೇಳ್ತೀನಿ, ತಿಟ್ಕೊಳ್ಳಿ. ಈಗ ಆತ್ಮ ಅನ್ನೋ ಪದ ಭಾಳ ಜನ ಭಾಳ ಗಂಭೀರವಾಗಿ ಏನು ಹೋಗಲ್ಲ. ನನ್ನ ಸಾಮರ್ಥ್ಯ ಭಾಳ ಕಡಿಮೆ ಇದೆ, ಈಗ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಆತ್ಮ ಅಂದ ತಕ್ಷಣ ಬಹಳ ಜನ, ನಾವೆಲ್ಲರೂ ಸಹಜವಾಗಿ ಒಂದು ಪುಟ್ಟ ಮಗು, ಯಾವುದಾದ್ರೂ ಒಂದು ಮಗುವಿನ ಕೈಲಿ ಒಂದು ವಸ್ತುವನ್ನು ಕೊಟ್ಟರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಒಂದು ಪುಟ್ಟ ಮಗು ಇದ್ದರೆ ಈ ಮಗುವಿನ ಕೈಲಿ ಪೆನ್ ಕೊಡಿ. ಮಗು ಮೊದಲು ಏನು ಮಾಡುತ್ತೆ ಗೊತ್ತಾ? ಮೊದಲು ಕೈಯಿಂದ ತೊಗೊಳತ್ತೆ, ಮುಟ್ಟಿ ನೋಡುತ್ತೆ ಏನಿದು ಅಂತ. ತಕ್ಷಣ ಏನು ಮಾಡುತ್ತೆ ಗೊತ್ತಾ? ಬಾಯಿಗೆ ಹಾಕೊಂಡು ಒಂದ್ಸಲ ಟೇಸ್ಟ್ ನೋಡುತ್ತೆ, ಇದಕ್ಕೇನಾದರೂ ಟೇಸ್ಟ್ ಇದೆಯಾ ಅಂತ. ಟೇಸ್ಟ್ ಸ್ವಲ್ಪ ಚೆನ್ನಾಗಿದ್ದರೆ ಸ್ವಲ್ಪ ಹೊತ್ತು ಇರುತ್ತೆ, ಆಮೇಲೆ ಸ್ವಲ್ಪ ಬೆಳೆದ್ರೆ ವಾಸನೆ ನೋಡ್ಬೋದು ಒಂದ್ಸಲ, ಏನು ವಾಸನೆ ಇದೆ ಇದಕ್ಕೆ ಅಂತ. ಸೊ ಈ ಪಂಚೇಂದ್ರಿಯಗಳಿಗೆ ನಿಲುಕುವಂಥ ಎಲ್ಲ ಪ್ರಯೋಗಗಳನ್ನು ಮಾಡ್ತೀವಿ. ಮಕ್ಕಳಿಗೆ ಚಿಕ್ಕಂದಿನಿಂದ ಇರುವ ರೂಢಿಯೇ ಅದು.
ಈಗ ನಾನು ನಿಮ್ಗೆ ಏನಾದರೂ ಹೇಳ್ತೀನಿ ಅಂತ ಇಟ್ಕೊಳ್ಳಿ, ಒಂದು ಆಲದ ಮರದ ಬೀಜವನ್ನು ಕಲ್ಪಿಸಿಕೊಳ್ಳಿ ಅಂದ ತಕ್ಷಣ ಆ ಬೀಜ ಹೆಂಗೆ ಕಾಣ್ಬೋದು, ಮುಟ್ಟಿದ್ರೆ ಹೇಗಿರ್ಬೋದು, ಟೆಕ್ಸ್ಚರ್ ಏನಿರ್ಬೋದು, ಸ್ಮೆಲ್ ಏನಿರ್ಬೋದು, ಅದನ್ನು ಬಿಡಿಸಿ ನೋಡಿದ್ರೆ ಇವೆಲ್ಲ ಕಲ್ಪನೆಗಳು ಅದ್ರ ಜೊತೆಗೆ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಇವಿಷ್ಟು 5 ಇಂದ್ರಿಯಗಳಿಗೆ ನಮಗೆ ಏನೇನು ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟನ್ನ ಮಾತ್ರ ಕಲ್ಪಿಸಿಕೊಳ್ಳಬಲ್ಲದು. ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ಯಾವ ಜಗತ್ತನ್ನ ನೀವು ಸತ್ಯ ಅಂತ ತಿಳ್ಕೊಂಡಿದ್ದೀರೋ ಈ ಜಗತ್ತಿಗೆ ಅರಿತುಕೊಳ್ಳಲಿಕ್ಕೆ 5 ಇಂದ್ರಿಯದ ಕಡೆಗೆ 6ನೇ ಒಂದು ಇನ್ನೊಂದು ಇಂದ್ರಿಯ ಇದ್ದಿದ್ದಿದ್ರೆ ಈ ಜಗತ್ತು ಬೇರೆನೇ ಕಂಡಿರ್ತಿತ್ತು ಅಂತ. ಇಮ್ಯಾಜಿನ್ ಮಾಡಿ, ನಮಗೊಂದು 6ನೇ ಇಂದ್ರಿಯ ಇದ್ದು ಪ್ರತಿಯೊಬ್ಬರ ಮನಸ್ಸಿನೊಳಗೆ ಏನಿದೆ ಅಂತ ಗೊತ್ತಾಗೋ ಥರ ಇಂದ್ರಿಯ ಇದ್ಬಿಟ್ಟಿದ್ದಿದ್ರೆ ಈ ಜಗತ್ತೇ ಅಲ್ಲ. ಕರೆಕ್ಟ್ ಅಲ್ವಾ? ಸಿಂಪಲ್ ಅದ. ಯಾವ ಜಗತ್ತನ್ನ ಇರುವೆ ನೋಡುತ್ತೋ ಆ ಜಗತ್ತನ್ನ ನಾನು ನೋಡೋದೇ ಇಲ್ಲ. ಅಂದ್ರೆ ಈ ಜಗತ್ ನನ್ನ ಜಗತ್ ಸತ್ಯವೋ, ಇರುವೆ ಜಗತ್ ಸತ್ಯವೋ? ಯಾವ ಜಗತ್ತನ್ನ ಹದ್ದು ನೋಡುತ್ತೋ, ಐ ವಾಸ್ ಶಾಕ್ಡ್. ನಾನು ಮೊನ್ನೆ ಏನಕ್ಕೋ ಸಡನ್ ಆಗಿ ಓದ್ತಾ ಇದ್ದೆ, ಹದ್ದು 2 ಕಿಲೋಮೀಟರ್ ದೂರದಿಂದಲೂ ಕೂಡ ಕೆಳಗಿರುವಂತ ಒಂದು ವಸ್ತುವನ್ನು ನೋಡಬಲ್ಲದು. HD ಕ್ವಾಲಿಟಿಯಲ್ಲಿ ಕಾಣುತ್ತಂತದಕ್ಕೆ. ನನಗೆ ಇದರಲ್ಲಿ ಇರೋದೇ HD ಕ್ವಾಲಿಟಿ ಕಾಣೋದಿಲ್ಲ. ಇಷ್ಟು ಹತ್ರ ಇರುವಾಗ 2 ಕಿಲೋಮೀಟರ್ ದೂರದ HD ಕ್ವಾಲಿಟಿ ಕಾಣುತ್ತೆ ಅಂತ ಆದ್ರೆ ಅದರ ಜಗತ್ತು ಸತ್ಯವೋ, ನನ್ನ ಜಗತ್ತು ಸತ್ಯವೋ? ವೇದಾಂತದ ಪ್ರಶ್ನೆ ಇಷ್ಟೇ. ಜಗತ್ತು ಸತ್ಯ ಅಂತ ಇದರಲ್ಲಿ ಮುಳುಗ್ತಾ ಇದೆಯಲ್ಲಪ್ಪ. ಈ ಜಗತ್ತನ್ನ ಅವ್ರು ನೋಡುವ ದಿಕ್ಕು ಬೇರೆ ಇದೆ. ಆ ಜಗತ್ತು ಸತ್ಯವೋ, ನೀನ್ ನೋಡ್ತಾ ಇರೋ ಜಗತ್ತು ಸತ್ಯವೋ ಅಂತ ಪ್ರಶ್ನೆ ಕೇಳಿದಾಗ ನಮ್ಮವ್ರು ಉತ್ತರ ಕೊಡ್ಲಿಕ್ಕಾಗದೆ ಏನ್ ಹೇಳಿದ್ರು ಗೊತ್ತಾ? ಇಲ್ಲ ಕರೆಕ್ಟ್, ನೀವು ಹೇಳೋದು ನನ್ನ ಜಗತ್ತು, ನನ್ನ ಮನಸ್ಸು ಏನನ್ನ ಪರ್ಸೀವ್ ಮಾಡುತ್ತೋ ಅಷ್ಟು ಮಾತ್ರ ನನ್ನ ಜಗತ್ತು, ಇದು ಮಾತ್ರ ಸತ್ಯ ಅಂತ ನಾನು ಭಾವಿಸಬಹುದು. ಬಿಟ್ರೆ ಈ ಮನಸ್ಸಿಗಿಂತ ಆಚಿನದನ್ನ ನಂಗೆ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ವೇದಾಂತ ಹೀಗೆ ಇರೋದ. ವೇದಾಂತದ ಪರಿಕಲ್ಪನೆ ಏನು ಅಂತಂದ್ರೆ ಅದು ನಮ್ಗೆ ಹೇಳೋದೇನು ಗೊತ್ತಾ? ನೀವು 5 ಇಂದ್ರಿಯಗಳಿಂದ ಯಾವುದನ್ನ ಗಮನಿಸಬಲ್ಲಿರೋ ಅಷ್ಟು ಮಾತ್ರ ಸತ್ಯ ಅಂತ ತಿಳ್ಕೊಳ್ತೀರಾ. ಈ 5 ಇಂದ್ರಿಯಗಳಿಗೆ ನಿಲುಕದೇ ಇರೋದನ್ನ ನಿಮ್ಗೆ ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ, ಅರಿತುಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಈಶಾವಾಸ್ಯ ಉಪನಿಷತ್ತು ಅಂತ ಒಂದು ಉಪನಿಷತ್ತಿದೆ. ಬಹಳ ಮಂತ್ರಗಳಿಲ್ಲ ಅದ್ರಲ್ಲಿ, ಬಹಳ ಕಡಿಮೆ ಮಂತ್ರಗಳು, ಪ್ರಾಬಲಿ 16-18 ಮಂತ್ರಗಳಿರ್ಬೋದು. ನೀವು ಸುಮ್ಮನೆ ಯಾವಾಗಲಾದರೂ ಟೈಮ್ ಪಾಸಿಗೆ ಅಂತಾನೆ ಈಶಾವಾಸ್ಯ ಉಪನಿಷತ್ತಿನ ಮಂತ್ರಗಳನ್ನ ನೀವು ಗೂಗಲಲ್ಲಿ ಸ್ವಲ್ಪ ಡೌನ್ಲೋಡ್ ಮಾಡಿ, ಯಾವುದಾದ್ರೂ ಆರ್ಕೈವ್ಸಿಗೆ ಹೋಗಿ ಡೌನ್ಲೋಡ್ ಮಾಡಿ ಒಂದೊಂದು ಮಂತ್ರವನ್ನು ಓದ್ತಾ ಹೋಗಿ. ಒಂದು ಮಂತ್ರ ಬಹಳ ಚೆನ್ನಾಗಿದೆ. ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ವೆರಿ ಸಿಂಪಲ್. ಆತ್ಮ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತಾ, ತದೇಜತಿ ತನ್ನೈಜತಿ, ಅದು ಚಲಿಸುತ್ತೆ, ಚಲಿಸೋದಿಲ್ಲ. ತದ್ದೂರೇ ತದ್ವಂತಿಕೆ, ಅದು ದೂರದಲ್ಲಿದೆ, ಅದು ನಿನ್ನ ಹತ್ತಿರದಲ್ಲೇ ಇದೆ. ಏನ್ ಕಾನ್ಫ್ಲಿಕ್ಟ್ ಇದು? ತದಂತರಸ್ಯ ಸರ್ವಸ್ಯ, ಅದು ಎಲ್ಲರ ಒಳಗೂ ಇದೆ. ತದು ಸರ್ವಸ್ಯಾಸ್ಯ ಬಾಹ್ಯತಃ, ಅದು ಎಲ್ಲದರ ಹೊರಗೂ ಇದೆ. ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಏನನ್ನು ಹೇಳಿದ್ರೆ ಅರ್ಥ ಆಗಬಲ್ಲದು ಇದು? ಅನ್ಲೆಸ್ ನೀನೇ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳದೆ ಹೋದ್ರೆ ಇದನ್ನು ಯಾವ ಸ್ವರೂಪದಲ್ಲಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯ? ಅರ್ಥ ಮಾಡಿಸೋದಾದ್ರೂ ಹೇಗೆ? ಇತ್ತೀಚೆಗೆ ವಿವೇಕಾನಂದರ ಜ್ಞಾನ ಯೋಗವನ್ನು ಓದ್ತಿರುವಾಗ ಅಲ್ಲೊಂದು ಬರುತ್ತೆ, ಬಹಳ ಚೆನ್ನಾಗಿದೆ. ಸಹಜವಾದ ಚರ್ಚೆ. ಈ ಚರ್ಚೆ ನಡೀತಿರುವಾಗ ಯಾರೋ ಒಬ್ಬರು ನಾನು ಕೇಳಿದ್ರು, ಒಂದ್ಸಲ ಶಾಕ್ ಆಗ್ಬಿಟ್ಟೆ. ನಾನು ಹೆಂಗೆ ಹೇಳದ್? ನಾನು ಆತ್ಮ ಮತ್ತು ಪರಮಾತ್ಮ ಒಂದೇ, ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಅಲ್ಲ. ಅದ್ವೈತದ ಚಿಂತನೆಯಲ್ಲಿ ಪರಮಾತ್ಮ ಮತ್ತು ಜೀವಾತ್ಮ ಒಂದೇ ಅಂದ ತಕ್ಷಣ ಯಾರೋ ಪ್ರಶ್ನೆ ಕೇಳಿದ್ರು, ಪರಮಾತ್ಮನನ್ನ ಅನಂತ ಅಂತ ಕರಿತೀರಿ, ಈ ಅನಂತವು ನನ್ನೊಳಗಿರುವ ಆತ್ಮವು ಇದು ಶಾಂತ, ಅದು ಹೆಂಗ್ ಒಂದಾಗ್ಲಿಕ್ಕೆ ಸಾಧ್ಯ? ನಾನಿಷ್ಟು, ಪರಮಾತ್ಮ ಅಷ್ಟು ದೊಡ್ಡದ್ದು, ಆ ಪರಮಾತ್ಮ ಎನ್ನುವ ಅನಂತ ಈ ಶಾಂತದೊಳಗೆ ಬಂದಿರ್ಲಿಕ್ಕಾದ್ರೂ ಹೆಂಗ್ ಸಾಧ್ಯ? ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಿ? ಆಗ ರಾಮತೀರ್ಥರಿಗೂ ಒಂದು ಬೀಜದಲ್ಲಿ ಇಡೀ ವೃಕ್ಷ ಅಡಗಿದೆಯಲ್ಲಪ್ಪ, ಆ ವೃಕ್ಷ ನೀನು ಅನಂತ ಅಂತ ಭಾವಿಸೋದಾದ್ರೆ ಆ ವೃಕ್ಷ ಎಲ್ಲಿತ್ತು? ಒಂದು ಪುಟ್ಟ ಬೀಜದೊಳಗಿತ್ತು. ಆ ಬೀಜದೊಳಗೆ ವೃಕ್ಷ ಅಡಗಿರಬಹುದಾದ್ರೆ ಆ ಇಡೀ ಪರಮಾತ್ಮ ನಿನ್ನ ದೇಹದೊಳಗೆ ಅಡಗಿರ್ಲಿಕ್ಕೆ ಯಾಕೆ ಸಾಧ್ಯವಿಲ್ಲ ಅಂತ ಪ್ರಶ್ನೆ ಕೇಳಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತಲ್ಲ, ಆಗೊಂದು ಕಥೆ ಬೇಕಾಗತ್ತಲ್ಲಿ ಅಂತ. ವೇದಾಂತವನ್ನ ಎಕ್ಸ್ಪ್ಲೈನ್ ಮಾಡುವವರು ಕಥೆ ಇಲ್ಲದೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತಂದ್ರೆ ಅವರು ಬಹಳ ದೊಡ್ಡ ಲೆವೆಲ್ನಲ್ಲಿ ಮಾತಾಡ್ತಿದ್ದಾರೆ ಅಂತ ಅರ್ಥ. ಸಾಮಾನ್ಯರ ಲೆವೆಲ್ಗೆ ಬಂದಾಗ ಬೇಕೇ ಬೇಕಾಗತ್ತೆ ಅಂತ. ಉದಾಹರಣೆಗೆ ನಾನು ಸುಮ್ಮನೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋದು, ರಾಮಕೃಷ್ಣರು ಒಂದು ಕಥೆ ಹೇಳ್ತಾರೆ, ಬಹಳ ಇಷ್ಟ ಆಗುವಂಥ ಕಥೆ, ನನಗೆ ಪದೇ ಪದೇ ನೆನಪಿಸ್ಕೊಳ್ತಿರ್ತೀನಿ ನಾನು. ಈ ಸ್ಪಿರಿಚುವಲ್ ಮಾರ್ಗದಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮಗಿರುವಂಥ ದೊಡ್ಡ ತಡೆ ಹೇಗೆ ಡಿಸೈರ್ಸ್ ಅಂತ ಹೇಳ್ತೀವೋ, ಆಕಾಂಕ್ಷೆಗಳು, ಆಸೆಗಳು, ದುರಾಸೆಗಳು ಅಂತ ಹೇಳ್ತೀವೋ, ಅದೇ ರೀತಿ ಅಹಂಕಾರ ಒಂದು ದೊಡ್ಡ ತಡೆ.
ಇದನ್ನು ಹೇಳ್ತಾರೆ. ರಾಮಕೃಷ್ಣ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಗೊತ್ತಾ? ಅವ್ರು ಹೇಳ್ತಾರೆ ಅಹಂಕಾರ ಹೇಗಿರುತ್ತೆ ಅಂತಂದ್ರೆ, ಒಂದು ದನ ಇರುತ್ತಂತೆ, ಆ ದನ ಕೂಗಿದ್ರೆ ಹೊಂಬೋ ಅನ್ನುತ್ತೆ. ನಾವೆಲ್ಲ ಕೇಳಿದ್ದೀವಿ. ಅವರು ಬಂಗಾಳಿಯಲ್ಲಿ ಹೇಳ್ತಾ ಅದೇನಂತ ಕೂಗುತ್ತೆ ಅಂತ ಗೊತ್ತಾ? ಅಹಂಬಾ ಅಂತ ಕೂಗುತ್ತಂತೆ. ಅಹಂ ನಾನು 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 ಅಂತ ಕೂಗ್ತಿರುತ್ತಂತೆ. ಯಾವಾಗ ಕೂಗುತ್ತೋ ಬಂದು ಹೊಡಿತಾರಂತೆ ಚಾಟಿಯಲ್ಲಿ. ಅದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಅಹಂಬಾ ಅಂತ ನೀವು ಯಾವಾಗ ಕೂಗುತ್ತೋ ಆಗೆಲ್ಲ ಚಾಟಿಯಲ್ಲಿ ಹೊಡಿತಾರಂತೆ. ಸತ್ರು ಬಿಡೋದಿಲ್ಲಂಥದ್ದು. ಸಾಯೋವರೆಗೂ ಅಹಂ ಅಹಂ ಅಂತ ಇರುತ್ತಂತೆ. ಕೊನೆಗೆ ಅದಕ್ಕೆ ಕೋಪ ಬಂದು ಯಾರು ಇರ್ತಾನೋ ಅವನು ಚರ್ಮ ಸುಲಿತಾನಂತಾರದದು. ಸುಲಿದು ಅದನ್ನು ಡ್ರಮ್ ಮಾಡ್ತಾನಂತೆ. ಡ್ರಮ್ ಮಾಡಿ ಬಡಿತಾನಂತೆ. ಆಗ್ಲೂ ಹಮ್ ಹಮ್ ಅಂತ ಸೌಂಡ್ ಮಾಡತ್ತಂಥದ್ದು. ರಾಮಕೃಷ್ಣರು ಹೇಳೋ ಕಥೆ ಇದು. ಕೊನೆಗೆ ಹಮ್ ಹಮ್ ಅಂದು ಸುಸ್ತಾಗಿ ಆ ಚರ್ಮವು ಹರಿದು ಹೋಗುತ್ತಲ್ಲ, ಹರಿದಿರುವ ಚರ್ಮದ ದಾರವನ್ನು ತೆಗೆದು ಅದನ್ನೊಂದು ತಂತಿಯ ರೂಪದಲ್ಲಿ ಮಾಡಿ ಅದನ್ನೊಂದು ಇದಕ್ಕೆ ಕಟ್ಕೊಂಡು ಒಂದು ಯಂತ್ರಕ್ಕೆ ಕಟ್ಕೊಂಡು ಹತ್ತಿಯನ್ನು ಬಿಡಿಸ್ಲಿಕ್ಕೆ ಬಳಸ್ತಾರಂತ ಅದನ್ನು. ಆವಾಗ ಅದು ಹಮ್ ಅನ್ನೋದನ್ನು ಬಿಟ್ಟು ಟೊಯ್ ಟುಯ್ ಅನ್ನತ್ತಂತೆ. ಬಂಗಾಳಿಯಲ್ಲಿ ಟುಯ್ ಅಂದ್ರೆ ತುಯ್ ಅಂತ, ನೀನು ಅಂತ, ನೀನು 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 ಅಂದಾಗ ಅದ್ರ ಮುಕ್ತಿ ಅಂತ ಅವ್ರು ಹೇಳ್ತಾರೆ. ಏನ್ ಸುಂದರವಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಅರ್ಥ ಆಯ್ತು. ಎಲ್ಲಿವರೆಗೂ ನಾನು ಅಹಂಕಾರದ ಪ್ರಜ್ಞೆಯಲ್ಲಿ ಮೆರಿತಾ ಇದ್ದೀನೋ ಅಲ್ಲಿವರೆಗೂ ಬಡಿಸ್ಕೊಳ್ತಾ ಇರದೆ. ನಮ್ಮ ಊರಿಗೆ ಒಬ್ಬ ಸ್ವಾಮೀಜಿಗಳು ಬಂದಿದ್ರು. ಈ ಕಥೆಗಳು ಬಹಳ ಚಂದ ನೆನಪಿರುತ್ತವೆ. ದೊಡ್ಡ ದೊಡ್ಡ ಸೂತ್ರಗಳು ಮರ್ತೋಗ್ಬಿಡ್ಬೋದು. ಚಿಕ್ಕ ಸೂತ್ರಗಳು, ವಿಶಾಲವಾಗಿರುವಂಥ ಅರ್ಥವನ್ನು ಅಡಗಿಸಿಟ್ಕೊಂಡಿರುವ ಸೂತ್ರಗಳು ನಮ್ಗೆ ಅರ್ಥ ಆಗದೆ ಹೋಗ್ಬಿಡ್ಬೋದು. ಆದರೆ ಕಥೆಗಳು ಮರೆಯೋದಿಲ್ಲ. ನಮ್ಮ ಊರಿಗೆ ನಾನು ಬಹಳ ಚಿಕ್ಕವನು, ಪ್ರಾಬಬ್ಲಿ 8ನೇ 9ನೇ ಕ್ಲಾಸ್ನಲ್ಲೋ ಇರುವಾಗ ಒಬ್ಬ ಸನ್ಯಾಸಿಗಳು ಬಂದಿದ್ರು. ಒಂದು ಕತೆ ಹೇಳಿದ್ರು. ಅವ್ರ ಕತೆ ಹೇಳುವಾಗ ಹೇಳಿದ್ರು, ಈ ಶಿವನ ದೇವಸ್ಥಾನಕ್ಕೆ ನೀವು ಹೋಗ್ತೀರಾ, ಇಲ್ಲೊಂದು ನಂದಿ ಇರುತ್ತೆ, ಈ ನಂದಿಗೆ ಹೋದ ತಕ್ಷಣ ಏನ್ ಮಾಡ್ತೀರಾ? ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು ನಮಸ್ಕಾರ ಮಾಡ್ತೀವಿ ಅಂತ. ಇದೇ ನಂದಿಗೆ ಜೀವ ಬಂದು ನಿಮ್ಮ ಮನೆ ತೋಟಕ್ಕೆ ಬಂದು ಎಲೆಗಳನ್ನು ತಿನ್ಲಿಕ್ಕೆ ಶುರು ಮಾಡಿದ್ರೆ ಏನ್ ಮಾಡ್ತೀರಾ? ಸರಿಯಾಗಿ ಬಡಿತೀವಿ. ಇಷ್ಟೇ ಹೇಳಿದ್ದವರು. ಎಲ್ಲಿಯವರೆಗೂ ದೇವರ ಕಡೆ ಮುಖ ಮಾಡ್ಕೊಂಡಿರ್ತೀಯೋ ಜನ ಕಾಲ್ ಮುಗಿತಾರೆ, ಪ್ರಪಂಚದ ಕಡೆ ಮುಖ ಮಾಡಿದ್ರೆ ಹೊಡಿತಾರೆ, ಹುಷಾರಾಗಿರು ಅಂತ. ಏನ್ ಸುಂದರವಾಗಿದೆ. ನಾನು ಎಲ್ಲವನ್ನೂ ಮರ್ತಿದ್ದೀನಿ, ಅವ್ರು ಮಾತಾಡಿದ ಬೇರೆಲ್ಲ ಮರ್ತೋಗಿದೆ. ಆದರೆ ಈ ಕಥೆ ಮಾತ್ರ ಇವತ್ತಿಗೂ ಜೀವಂತವಾಗಿ ಹೃದಯದಲ್ಲಿ ಉಳ್ಕೊಂಡಿದೆ ಅಂತ. ನನ್ನ ಎದುರುಗಡೆ ಇಬ್ಬರು ಕೂತಿದ್ದಾರೆ ದಿಗ್ಗಜರು. ಒಬ್ಬರು ಮಯ್ಯ ಹೋಟೆಲ್ಲು, ಇನ್ನೊಬ್ಬರು ವಿದ್ಯಾರ್ಥಿ ಭವನ್ ಅವರು. ನೀವು ಇವರಿಬ್ಬರು ನನ್ನ ನೋಡಿದ ತಕ್ಷಣ ನನಗೆ ನೆನಪಾಗೋದು ಹೆಂಗೆ ಗೊತ್ತಾ? ಎಲ್ಲಿಯವರೆಗೂ ದೋಸೆ ತಾನು ಹಿಟ್ಟು ಅನ್ನೋ ತತ್ವವನ್ನು ಬಿಟ್ಕೊಡೋದಿಲ್ವೋ ಅಲ್ಲಿವರೆಗೂ ಹಿಟ್ಟೇ ಅದ. ಆ ದೋಸೆ ಹಿಟ್ಟನ್ನು ತೆಗೆದು ಕಷ್ಟಗಳೆಂಬ ಕಾದ ಕಾವಲೆಯ ಮೇಲೆ ಸುರಿದು ಭಕ್ತಿ ಎಂಬ ತುಪ್ಪವನ್ನು ಅದರ ಮೇಲೆ ಹಾಕಿದರೆ ಅದು ಚೆನ್ನಾಗಿ ಪಕ್ವವಾಗಿ ಬೇಯುತ್ತೆ. ಸ್ವಲ್ಪ ಮಡಚಿ ಒಂದು ತಟ್ಟೆಯಲ್ಲಿ ಹಾಕ್ಕೊಟ್ರೆ ಸ್ವಾದ ರುಚಿಕರವಾಗಿರುತ್ತೆ. ಇಷ್ಟೇ ನಮ್ಮತನವನ್ನು ಬಿಡಬೇಕಾದಂತ ಅಗತ್ಯ ಇದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ಮುಂದೆ ದೋಸೆ ತಿನ್ನುವಾಗಲೆಲ್ಲ ದೋಸೆಯ ರುಚಿಯೊಂದಿಗೆ ನಮ್ಗೇನಾದ್ರೂ ಸ್ವಲ್ಪ ಮಟ್ಟಿಗೆ ವೇದಾಂತದ ನೆನಪು ಆಗಿಬಿಟ್ರೆ, ಅಕಸ್ಮಾತ್ ಏನಾದ್ರೂ ನೆಕ್ಸ್ಟ್ ನೀವು ಕಥೆನ ಕಂಟಿನ್ಯೂ ಮಾಡಿ, ಅಕಸ್ಮಾತ್ ಏನಾದ್ರೂ ಆ ದೋಸೆ ತನ್ನತನವನ್ನು ಬಿಟ್ಟು ಕೊಡದೆ ಹಾಗೆ ಇದ್ರೆ 2ನೇ ದಿನಕ್ಕೆ ಹುಳಿ ಆಗುತ್ತೆ, ತೆಗೆದು ಚರಂಡಿ ಎಸಿಬೇಕಾಗತ್ತೆ ಅದನ್ನ ಅಂತ. ಅದು ತನ್ನತನವನ್ನು ಬಿಟ್ಟು ಕೊಡ್ಲಿಕ್ಕೆ ಸಿದ್ಧವಾದ್ರೆ ಮಾತ್ರ, ಭಕ್ತಿಯ ತುಪ್ಪ ಅದರ ಮೇಲೆ ಬಿದ್ದರೆ ಮಾತ್ರ ಆಹಾ ಅನ್ಬಹುದು ಅಂತ. ವೇದಾಂತವು ಹಂಗೆ ಇಷ್ಟೇ ಅಂತ ಅನ್ಸುತ್ತೆ. ಕಥೆಗಳನ್ನು ಕೇಳಿದಾಗ ಇಷ್ಟೇನಾ ಅಂತ ಅನ್ಸುತ್ತೆ. ಆದರೆ ಇದು ರಿಯಲೈಸ್ ಆಗಬೇಕಾದಾಗ ಮಾತ್ರ ಬಹಳ ದೊಡ್ಡ ಸಾಧನೆ ಬೇಕಾಗತ್ತೆ ಅಂತ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಕೊನೆವರೆಗೂ ಹೋಗಲ್ಲ. ಈ ಇಡೀ ಪುಸ್ತಕದ ಮೊದಲನೇ ಕಥೆಯೇ ಇದು. ಶಹಜಹಾನ್ನ ಔರಂಗಜೇಬ್ ಕೂಡ ಹಾಕ್ತಾನೆ. ಔರಂಗಜೇಬ್ ಯಾರೋ ಬೇರೆಯವನಲ್ಲ, ಮಗನೇ. ಅಪ್ಪನ ಕೂಡ ಹಾಕ್ತಾನೆ. ಕೂಡ ಹಾಕಿದ ನಂತರ ಅಪ್ಪ ಹೇಳ್ತಾರಂತ, ಆಯ್ತಪ್ಪ ಮಗನೇ ಕೂಡಂತೂ ಹಾಕಿದೀಯಾ, ಕೊನೆ ಪಕ್ಷ ನಾನು ಇದುವರೆಗೂ ತಿಳ್ಕೊಂಡಿರೋದು ಎಲ್ಲವನ್ನು ಕಲಿಸಿ ಕೊಡ್ಲಿಕ್ಕೆ ಅಂತ ಒಂದಷ್ಟು ವಿದ್ಯಾರ್ಥಿಗಳನ್ನಾದ್ರೂ ಕಳಿಸ್ಕೊಂಡು ನನ್ನ ಹತ್ರ, ಅವ್ರಿಗೆ ದಿನ ಸಂಜೆ ನಾನು ಪಾಠ ಮಾಡಿ ನನಗೊಂದು ಸ್ವಲ್ಪ ಸಮಾಧಾನವಾದ್ರೂ ಮಾಡ್ಕೊಳ್ತೀನಿ ಅಂತ. ಸಿಂಪಲ್ ಆಗಿತ್ತು. ಇಷ್ಟಾದ್ರೂ ಮಾಡಬೇಕಿತ್ತು ಔರಂಗಜೇಬ. ಏನಂತಾನೆ ಗೊತ್ತಾ ಔರಂಗಜೇಬ? ನಮ್ಮ ಅಪ್ಪನಿಗೆ ದೊರೆಯಾಗೋ ಹುಚ್ಚು. ಇದ್ದಷ್ಟು ದಿನ ಬೇರೆಯವ್ರ ಮೇಲೆ ಅಧಿಕಾರ ಸ್ಥಾಪಿಸಿದ. ಈಗ ಇನ್ನೇನು ಮಾಡ್ಲಿಕ್ಕಿಲ್ಲ. ಅಲ್ಲಿ 4 ಸ್ಟೂಡೆಂಟ್ಸ್ ಅನ್ನ ಎದುರಿಗೆ ಕೂರಿಸ್ಕೊಂಡು ಅವ್ರ ಮೇಲಾದ್ರೂ ತನ್ನ ಅಧಿಕಾರ ಸ್ಥಾಪಿಸ್ಬೇಕು ಅಂತ ಕೂತಿದ್ದಾನೆ. ಯಾವ ಹುಡುಗರು ಹೋಗೋದ್ ಬೇಕಾಗಿಲ್ಲ ಅನ್ನಂತ. ನಾವು ಕೊನೆಯವರೆಗೂ ಈ ಪಾಶಗಳು ಹೇಗೆ ಬಿಡೋದಿಲ್ಲ ಅನ್ನೋದನ್ನ ಒಂದು ಸುಂದರವಾಗಿರುವಂತ ಎಕ್ಸಾಂಪಲ್ ಮೂಲಕ ಹೇಳ್ತಾರೆ ಅಂತ.
ಈ ಎಕ್ಸಾಂಪಲ್ಗಳು ಬಹಳ ಚಂದ. ನೀವು ಈ ಎಕ್ಸಾಂಪಲ್ಗಳನ್ನು ರಾಮತೀರ್ಥರ ಈ ಇಡೀ ಪುಸ್ತಕ ಈ ಥರದ ಕಥೆಗಳೇ. ಯಾಕೆ ಇವತ್ತು ನೀವು ಪುಸ್ತಕವನ್ನು ತೆಗೆದುಕೊಂಡು ಹೋದ ನಂತರ ಈ ಪುಸ್ತಕದ ವೈಶಿಷ್ಟ್ಯ ಏನು ಅಂತಂದರೆ, ಆದರಣೀಯ ರಾಘವೇಂದ್ರ ಶೆಣೈಯವರು ಹೇಳಿದಂತೆ ಕಥೆ ಒಂದಾದ್ಮೇಲೆ 2 ಓದಬೇಕು, 2 ಆದ್ಮೇಲೆ 3 ಓದಬೇಕು ಅಂತ ಏನಿಲ್ಲ. ಸುಮ್ಮನೆ ಕೂತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಯಾವುದೋ ಒಂದು ಪೇಜನ್ನು ತೆಗೆದು ಓದ್ಕೊಂಡು ಹೋಗಿ ಯಾವುದೋ ಒಂದು ಕಥೆ ಬರುತ್ತೆ, ಆ ಕಥೆಯ ಮೇಲೆ ರಾತ್ರಿ ಇಡೀ ಮಲಗೋಕ್ಕಿಂತ ಮುಂಚೆ ಸುಮ್ಮನೆ ಆಲೋಚನೆ ಮಾಡ್ತಾ ಹೋಗಿ ರಾತ್ರಿ ಇಡೀ ಅದರ ಕುರಿತಂತೆಯೇ ಏನೋ ಕಲ್ಪನೆಗಳು ಬರ್ತವೆ. ಅದು ನಮ್ಮನ್ನು ಆಧ್ಯಾತ್ಮಕ್ಕೆ ಹತ್ತಿರ ಕರ್ಕೊಂಡು ಹೋಗಿರುತ್ತೆ, ವೇದಾಂತದ ಹತ್ತಿರಕ್ಕೆ ಎಳ್ಕೊಂಡು ಹೋಗಿರುತ್ತೆ. ಒಂದು ಕಥೆ ಅಲ್ಲಿವರೆಗೂ ಕರ್ಕೊಂಡು ಹೋಗಬಲ್ಲದು. ಆದರೆ ಇಷ್ಟು ಪ್ರಜ್ಞೆ ಇರಬೇಕಲ್ಲ. ವೇದಾಂತದ ಈ ಯಾತ್ರೆಯಲ್ಲಿ ಪ್ರಜ್ಞೆಗೆ ಬಹಳ ದೊಡ್ಡ ಮಹತ್ವ. ಇದನ್ನ ಓಶೋ ಸದಾಕಾಲ ಹೋಶ್ ಅಂತ ಕರೀತಾನೆ. ಹೋಶ್ ಕಳ್ಕೊಂಡ್ರೆ ನೀವೇನನ್ನೂ ಗಳಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ. ಆದ್ರೆ ನಮ್ ದುರಂತ ಹೆಂಗ್ ಗೊತ್ತಾ, ಮೈ ಮರೆಯೋದ್ರಲ್ಲೇ ಖುಷಿ ನಮ್ಗೆ. ಮೈ ಮರೆತು ನಿದ್ದೆ ಮಾಡ್ಬಿಟ್ಟೆ ಕಣ, ಹೆಂಗಿರುತ್ತೆ ನೋಡಿ, ಮೈ ಮರೆತು ಮಲಗ್ಬಿಟ್ಟೆ ಅಂತ. ಅದು ಮೈ ಮರೆಯೋದು ಬಹಳ ಖುಷಿ. ಮನುಷ್ಯನ ದೇಹ ಪಡ್ಕೊಂಡ ನಂತರ ನಾವು ಮೊದಲು ಮಾಡಿದ ಕೆಲಸವೇ ಮೈ ಮರೆಯೋದು. ಮತ್ತು ಜೀವನದುದ್ದಕ್ಕೂ ಮೈ ಮರೆತಿದ್ದೆ. ಓಶೋ ಚೆನ್ನಾಗಿ ಹೇಳ್ತಾನೆ, ಇಷ್ಟು ಸಾಲದು ಅಂತ ಕುಡಿದು ಬೇರೆ ಮೈ ಮರೆಯೋದು. ಬದುಕಿಡೀ ಮೈ ಮರೆತಿರದೆ ಅದು ಸಾಲದು ಅಂತ ಇನ್ ಸ್ವಲ್ಪ ಹೋಶ್ ಕಳ್ಕೋಬೇಕು ಅಂತ ಕುಡಿಯೋದು ಬೇರೆ ಅಂತ. ಹೋಶ್ ಕಳ್ಕೊಳ್ಳಿಕ್ಕೆ ಎಷ್ಟೆಲ್ಲ ಹುಚ್ಚಿದೆ ನಮಗೆ ಅಂತ. ನಂಗೆ ಚೆನ್ನಾಗಿ ನೆನಪಿದೆ, ಹೋಶ್ ಕಳ್ಕೊಳ್ಳೋದ್ರ ಮಜಾ ಹೆಂಗಿರುತ್ತೆ ಅಂತಂದ್ರೆ, ಮಜಾ ಏನು ಪಾಪ, ನೋವು ಉಂಡೋರಿಗೆ ನೋವು. ನಾನೊಂದ್ಸಲ ಪರಪ್ನಗರಕ್ಕೆ ಹೋಗಿದ್ದೆ. ನಾನೇ ಹೋಗಿದ್ದೆ, ಅವ್ರು ಕರ್ಕೊಂಡು ಹೋಗಿದ್ದಲ್ಲ. ಎರಡಕ್ಕೂ ಡಿಫ್ರೆನ್ಸ್ ಭಾಳ ಇದೆ. ಅಲ್ಲೊಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಹೋಗಿದ್ದದು. ಸೊ ತಪ್ಪು ತಿಳ್ಕೊಳ್ಬೇಡಿ, ಮತ್ತೆ ಸುದ್ದಿ ಹಂಗೆ ಸ್ಪ್ರೆಡ್ ಆಗಬಾರ್ದು, ಚಕ್ರವರ್ತಿ ಹೋಗಿದ್ರು ಅಂತ. ಸೊ ನಾನೇ ಹೋಗಿದ್ದೆ ಒಂದು ಕಾರ್ಯಕ್ರಮ ಮಾಡಬೇಕಲ್ಲಿ ಅಂತ. ಏನೋ ಒಂದು ಕಾರಣಕ್ಕೆ ಅಲ್ಲಿಗೆ ಹೋದಾಗ ಯಾರೋ ಒಬ್ಬರು ಸಿಕ್ಕಿದ್ರು. ಹೆಂಗಿತ್ತು ನೋಡಿ ಅವನ ಬದುಕು. ಸಿಕ್ಕಿದವನು ನನಗೆ ಹೇಳ್ದ, ಸರ್ ದಯವಿಟ್ಟು ಸರ್ಕಾರಕ್ಕೆ, ಆಗ ಪ್ರಾಬಬ್ಲಿ ಕುಮಾರಸ್ವಾಮಿಯ ಗೌರ್ಮೆಂಟ್ ಇತ್ತು, ಕುಮಾರಸ್ವಾಮಿ ಯಾರ್ಯಾರು 10 ವರ್ಷಗಳ ಶಿಕ್ಷೆಯೋ 8 ವರ್ಷಗಳ ಶಿಕ್ಷೆಯೋ ಮುಗಿಸಿದ್ದಾರೋ ಅವರನ್ನು ಅನುಕಂಪದ ಆಧಾರದ ಮೇಲೆ ಬಿಡಬೇಕು ಅಂತ ಏನೋ ಕಾನೂನು ತಗೊಂಡು ಬಂದಿದ್ರು. ಅವ್ರು ಹೇಳಿದ್ರು, ಸರ್ ದಯವಿಟ್ಟು ನನ್ನ ಪರವಾಗಿ ಒಂದು ಅಪ್ಲಿಕೇಶನ್ ಹಾಕಬೇಕು ಸರ್. ನಾನು ಕೇಳಿದೆ, ಏನು ಪ್ರಾಬ್ಲಮ್ ನಿಂದು? ಸರ್ ಅವರು 9 ವರ್ಷನೋ 8 ವರ್ಷನೋ ಏನೋ ಹೇಳಿದ್ರು, ನಂದು ಒಂದೇ ಒಂದಿನ ಕಡಿಮೆ ಇತ್ತು ಸರ್, ಅದಕ್ಕೆ ಅದಾದ್ಮೇಲೆ 4 ವರ್ಷ ಆಗೋಗಿದೆ ಸರ್, ದಯಮಾಡಿ ಏನಾದರೂ. ಹೆಂಗಿರ್ಬೋದು ನೋಡಿ ಒಂದು ಪರಿಸ್ಥಿತಿ. ನಾನು ಕೇಳಿದೆ, ಅದು ಸರಿ ಏನು ಮಾಡ್ದಯ್ಯ ನೀನು? ಏನಿಲ್ಲ ಸರ್, ನನ್ನ ತೋಟಕ್ಕೆ, ನನ್ನ ಗದ್ದೆಗೆ ನನ್ನ ತಮ್ಮನ ಕುರಿ ಬಂದ್ಬಿಟ್ಟು ಮೇಯ್ದ್ಬಿಡ್ತು. ಒಂದು ಕ್ಷಣ ಮೈ ಮರೆತ್ಬಿಟ್ಟು ನನ್ನ ತಮ್ಮನಿಗೆ ಹೊಡೆದ್ಬಿಟ್ಟೆ ಸರ್, ಸತ್ತೇ ಹೋಗ್ಬಿಟ್ಟ. ಒಂದು ಕ್ಷಣ ಮೈ ಮರೆತು ಹೊಡೆದಿದ್ದಕ್ಕೆ ಅವ್ನು ಹೇಳ್ತಾನೆ, ಅದನ್ನೇ ಪದ ಬಳಸ್ದ, ಮೈ ಮರೆತು ಹೊಡೆದ್ಬಿಟ್ಟೆ ಸರ್, ಸತ್ತೇ ಹೋಗ್ಬಿಟ್ಟ ಅಂತ. ಸೊ ಮೈ ಮರೆಯೋದಿದೆಯಲ್ಲ, ಅದು ಸಹಜವಾಗಿರುವಂಥ ಸ್ವಭಾವವಾಗಿ ನಮಗೆ ನಾವು ಮಾಡ್ಕೊಂಡು ಬಿಟ್ಟಿದ್ದೀವಿ. ವಾಸ್ತವವಾಗಿ ಸಹಜ ಸ್ವಭಾವ ಮೈ ಮರೆಯೋದಲ್ಲ, ಸಹಜ ಸ್ವಭಾವ ಸದಾ ಜಾಗೃತಿಯಿಂದ ಕೂಡಿರುವಂಥದ್ದು. ಆ ಸಹಜ ಸ್ವಭಾವದಿಂದ ಹೊರಗೆ ಬರುವಂತಿಲ್ಲ. ಓಶೋ ಒಂದೊಂದು ಒಳ್ಳೆ ಕಥೆ ಹೇಳ್ತಾರೆ, ಬಹಳ ಚಂದದ. ಓಶೋಗೆ ಮುಲ್ಲಾ ನಜರುದ್ದೀನ್ ಬಹಳ ಪ್ರೀತಿಕರವಾಗಿರುವಂಥ ಕ್ಯಾರೆಕ್ಟರ್. ನೀವು ಮುಲ್ಲಾ ನಜರುದ್ದೀನ್ ಕ್ಯಾರೆಕ್ಟರ್ ಬಂತು ಅಂತಂದ್ರೆ ಓಶೋ ಒಂದು ಲೈಟರ್ ಟೋನಲ್ಲಿ ಮಾತನಾಡ್ತಾರೆ ಅಂತ ಅರ್ಥ. ಓಶೋ ಒಂದ್ಸಲ ಹೇಳ್ತಾರೆ, ಮುಲ್ಲಾ ನಜರುದ್ದೀನು ಚೆನ್ನಾಗಿ ಕುಡಿದ್ಬಿಟ್ಟಿದ್ದಂತ. ಕುಡ್ದವನು ತನ್ನ ಮನೆಗೆ ಬಂದಂತೆ ತೂರಾಡ್ಕೊಂಡು ಬಂದಿದ್ದಾನೆ. ಬಂದವನು ಏನು ಮಾಡಿದ್ದಾನೆ, ತನ್ನ ಮನೆಗೆ ಕೀ ಹಾಕಿ ತೆಗಿಬೇಕು. ಏನು ಮಾಡಿದ್ರು ಆ ಕೀ ಆ ಹೋಲ್ ಒಳಗೆ ಕರೆಕ್ಟಾಗಿ ಹೋಗ್ತಿಲ್ಲ, ಪಕ್ಕದಲ್ಲಿ ಎಲ್ಲ ಓಡಾಡ್ತಿದೆ. ಹೀಗೆ ಆ ಪಕ್ಕದ ಮನೆಯವ್ರು ಬಂದ್ರಂತೆ, ನಾನು ತೆಕ್ಕೊಡ್ಲಾ? ಇವನು ಬಾಯಿ ಮುಚ್ಕೊಂಡು ಕೊಡ್ಬೇಕಿತ್ತು ಕೀ. ಎಷ್ಟು ಕುಡ್ದಿದ್ದ ಅಂತಂದರೆ ಅವನು ಹೇಳಿದ್ದಂತೆ, ನನಗೆ ಕೀ ತೆಗಿಯಕ್ಕೆ ಬರುತ್ತೆ, ಮನೆ ತುಂಬ ತೂರಾಡ್ತಾ ಇದೆ, ಹಿಡ್ಕೋ ಸ್ವಲ್ಪ ಅದನ್ನು, ಸರಿಯಾಗಿ ಕೀ ಹಾಕ್ತೀನಿ ಅಂತ. ಅಂದರೆ ಹೋಶ್ ಕಳ್ಕೊಂಡ ನಾವು ಎಷ್ಟು ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದೀವಿ ಅಂತಂದರೆ, ಯಾರಾದರೂ ವೇದಾಂತದ ಮಾತುಗಳನ್ನು ಆಡ್ತಾ ಇದ್ರೆ ನಿನಗೇನು ಗೊತ್ತು ಬಿಡು, ನನಗೆಲ್ಲ ಗೊತ್ತಿದೆ, ಈ ಜಗತ್ತಿನಲ್ಲಿ ನನಗಿಂತ ಚೆನ್ನಾಗಿ ಗೊತ್ತಿರೋ. ನಾವೆಲ್ಲ ಇದೇ ರೀತಿ ಕುಡಿದವ್ರೆ. ಆ ಕುಡುಕನ ಕತೆ ಕೇಳುವಾಗ ನಮ್ಗೆ ನಗು ಬರುತ್ತಲ್ಲ, ಕುಡುಕ ನಾನೇ, ನಾನು ನೆಟ್ಟಗಿದ್ದೀನಿ, ಈ ಜಗತ್ತೇ ಓಲಾಡ್ತಾ ಇದೆ ಅಂತ ಭಾವಿಸುವಂತ ಆ ಕುಡುಕನ ಸಾಲಿನಲ್ಲಿ ನಾನು ಇದ್ದೀನಿ, ನೀವು ಇದ್ದೀರಿ. ನಾವು ಇಲ್ಲದೆ ಹೋಗಿದ್ದಿದ್ರೆ ಈ ಜಗತ್ತಿನಲ್ಲಿ ಹಿಂಗಿರ್ತಿರ್ಲಿಲ್ಲ. ಈ ಜಗತ್ತನ್ನ ಯಾವತ್ತೋ ತ್ಯಾಗ ಮಾಡಿ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಭಗವಂತ ಮಾಯೆಯ ಪರದ ಹೆಂಗೆ ಎರಚಿದ್ದಾನೆ ಅಂತಂದ್ರೆ, ಎಂಥ ಮಾಯೆಯ ಹೆಂಡ ಕುಡಿಸಿದ್ದಾನೆ ಅಂತಂದ್ರೆ, ನಾವು ಅನ್ಕೊಂಡಿದ್ದೀವಿ ನಾನೇ ಸರಿಯಾಗಿದ್ದೀನಿ, ಈ ಜಗತ್ತೇ ಓಲಾಡ್ತಾ ಇದ್ದೆ ಅಂತ. ನಮ್ಮ ಅಚ್ಯುತದಾಸರು ಹೇಳೋರಲ್ಲ, ಯಾರೊಬ್ಬರು ಬಂದು ತನ್ನ ಮಕ್ಕಳನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ರಂತೆ ಮತ್ತೊಬ್ಬರಿಗೆ. ನನಗೆ 3 ಜನ ಮಕ್ಕಳು, ಈ 3 ಜನ ಮಕ್ಕಳಲ್ಲಿ ಒಬ್ಬ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆದ, ಸಿಕ್ಕಾಪಟ್ಟೆ ಲೂಟಿ ಮಾಡ್ತಾನೆ ಸರ್, ಸಖತ್ತಾಗಿದ್ದಾನೆ. ಇನ್ನೊಬ್ಬ ಡಾಕ್ಟರ್ ಆದ, ಏನೇನು ಮಾಡ್ತಾನೋ ಗೊತ್ತಿಲ್ಲ, ಬಿಲ್ಡಿಂಗ್ ನೋಡಿ ಹೆಂಗೆ ಕಟ್ಟಿದ್ದಾನೆ, ಚೆನ್ನಾಗಿದ್ದಾರೆ ಇಬ್ರು. ಈ 3ನೇವನೊಬ್ಬ ಸನ್ಯಾಸಿ ಆಗ್ಬಿಟ್ಟ.
ಏನೂ ಇಲ್ಲ, ಒಂದು ಜೋಳಿಗೆ ಹಾಕ್ಕೊಂಡು ತಿರುಗಾಡ್ತಾ ಇರ್ತಾನೆ. ಜಗತ್ತಿಗೆ ಒಳ್ಳೇದು ಮಾಡಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ನಾನು ಅನಂತತೆಯನ್ನು ಪಡ್ಕೋಬೇಕು ಅಂತಿರ್ತಾನೆ. ಇವನೊಬ್ಬನೇ ಹಾಳಾಗೋಗಿದ್ದು ಸರ್ ನಮ್ಮ ಮನೆಯಲ್ಲಿ ಅಂತ. ಯಾರು? ಯಾವುದು ಸರಿ, ಯಾವುದು ತಪ್ಪು? ಯಾರು ಕುಡುಕ, ಯಾರು ಕುಡಿದಿದ್ದಾರೆ? ಜಗತ್ತು ಓಲಾಡ್ತಾ ಇದೆ ಅಂತ ಅವನು ಹೇಳ್ತಿದ್ದಾರೆ. ಓಲಾಡ್ತಿರೋದು ಇವನಿಗೆ ಗೊತ್ತಾಗ್ಲಿಲ್ಲ. ಇನ್ನು ನಾವೆಲ್ಲರೂ ಎಲ್ಲಿದ್ದೀವಿ ಎನ್ನುವುದರ ಆ ಸ್ಥಾನ ಗೊತ್ತಾಗೋದಿದೆಯಲ್ಲ, ಅದಕ್ಕೆ ಮಾಯೆ ಅನ್ನೋದೊಂದು ಸಿದ್ಧಾಂತ ಅಲ್ಲ. ಮಾಯೆ ಪ್ರಪಂಚ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಇರೋದನ್ನು ಏನು ಅಂತ ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಯೆ ಮಾಡುತ್ತೆ ಅಂತ ವಿವೇಕಾನಂದರು ಆ ಕಾರಣಕ್ಕೆ ಹೇಳೋದು. ಈ ದೃಷ್ಟಿಯಿಂದಲೇ ಇದರಲ್ಲೇ ಒಂದು ಕತೆ ಬಹಳ ಸುಂದರವಾಗಿ ರಾಮತೀರ್ಥರು ಹೇಳ್ತಾರೆ. ಹೇಗಿರುತ್ತೆ ನೋಡಿ, ಇಲ್ಲಿಯವರೆಗೂ ನಾನು ಅಂತ ಈ ದೇಹದ ಮೇಲೆ ಎಲ್ಲ ಪ್ರಯೋಗ ಮಾಡಿರೋ ನಾವು ಕೊನೆಯ ಕ್ಷಣದಲ್ಲಿ ಈ ರೋಗ ಆವರಿಸಿಕೊಂಡು ಈ ದೇಹ ಜರ್ಜರಿತವಾಗಿ ಇನ್ನೇನು ಮಾಡಿದರೂ ಪ್ರಾಣ ಹೋಗ್ತಾ ಇಲ್ಲ ಅನ್ನೋ ಸ್ಥಿತಿ ಬಂದಾಗ ಅವರೊಂದು ಕತೆ ಹೇಳ್ತಾರೆ. ಒಂದೊಂದು ಪ್ರಾಣ ಕಾಲಿನಿಂದ ಹೋಗ್ಲಿಕ್ಕೆ ಶುರುವಾಯ್ತಂತೆ, ಕಾಲಿಗೆ ಬಂತು, ಮೊಣಕಾಲಿಗೆ ಬಂತು, ಸೊಂಟಕ್ಕೆ ಬಂತು, ಹೊಟ್ಟೆಗೆ ಬಂತು, ಅವನು ನಡಕ್ತಾ ಇದೆ ಮೈಯೆಲ್ಲ. ಆ ಕ್ಷಣದಲ್ಲಿ ಅವನು ಹೇಳಿದಂತೆ, ಥತ್, ಹಾಳಾದ್ದು ಈ ಪ್ರಾಣ ಹೋಗ್ಬಿಟ್ರೆ ಈ ಜೀವ ನೆಮ್ಮದಿಯಿಂದಿರುತ್ತೆ ಅಂತ. ಆಗ ಗೊತ್ತಾಯ್ತು ಅವನಿಗೆ, ಈ ಜೀವಕ್ಕೂ ಪ್ರಾಣಕ್ಕೂ ಭಿನ್ನತೆ ಇದೆ. ಈ ಪ್ರಾಣ ನಾನಲ್ಲ, ಈ ಪ್ರಾಣ ಜೀವಕ್ಕಿಂತಲೂ ಭಿನ್ನವಾದ್ದು. ಪ್ರಾಣ ಹೋದ್ಮೇಲೆ ಜೀವ ನೆಮ್ಮದಿಯಿಂದ. ಆಧ್ಯಾತ್ಮ ತತ್ವ ಅದು, ಶ್ರೇಷ್ಠ ವೇದಾಂತ ತತ್ವ ನಮ್ಗೆ ಅರಿವಾಗ್ಲಿಕ್ಕೆ ಪ್ರಾಣ ಕುತ್ತಿಗೆಯವರೆಗೂ ಬಂದು ನಿಂತಾಗ ಅರಿವಾಯಿತು ಅಂತ. ಕೆಲವು ಪುಣ್ಯಾತ್ಮರು ಆಗಲೂ ಅರಿತುಕೊಳ್ಳದ ಪುಣ್ಯಾತ್ಮರಿದ್ದಾರೆ, ಅವರು ವೇದಾಂತವನ್ನು ಮೀರಿದವರು ಅಂತ ಯಾವಾಗಲೂ ಅನ್ಸತ್ತೆ ಅಂತ. ಈಗ ದೊಡ್ಡ ಸಮಾಜದಲ್ಲಿರುವಂಥ ದೊಡ್ಡ ಕೊರತೆ ಏನು ಅಂತಂದರೆ, ಎಲ್ಲವೂ ಇದೆ, ಈ ವೇದಾಂತ ತತ್ವದ ಚಿಂತನೆಯತ್ತ ಹೋಗುವಂಥ ಜನರ ಸಂಖ್ಯೆ ಕಡಿಮೆ ಇದೆ ಅಂತ. ಭಾಳ ದುಃಖ ಅನ್ಸುತ್ತೆ. ಅಕ್ಕ ಹೇಳ್ತಿದ್ರು ಆಗಲೇ, ಪ್ರಾಪಂಚಿಕತೆ ಜಾಸ್ತಿ ಆದಷ್ಟು ಆಧ್ಯಾತ್ಮಿಕತೆಯ ಕಡೆ ಹೋಗ್ತಾ ಇರುವಂಥವ್ರ ಸಂಖ್ಯೆಯೂ ಜಾಸ್ತಿ ಆಗ್ತಿದೆ ಅಂತ ಅವರ ಬಾಯಿ ಹರಕೆಯಂತೆ. ಹಾಗಾದರೆ ಬಹಳ ಸಂತೋಷ. ನಾವೆಲ್ಲರೂ, ನಾನು ಹೋಗ್ಬಿಟ್ಟಿದ್ದೀನಿ ಅಂತಲ್ಲ, ಎಲ್ಲರೂ ಹೋಗಬೇಕಾಗಿರುವಂಥ ಅಗತ್ಯ ಇದೆ. ನಾನು ಇತ್ತೀಚೆಗೆ ಅಂದರೆ ವಿಶೇಷವಾಗಿ ಕರೋನಾ ನಂತರ ಇವತ್ತಿನ ತರುಣ ಪೀಳಿಗೆಯನ್ನು ಅವ್ರ ಜೊತೆ ತುಂಬ ಸಂಪರ್ಕದಲ್ಲಿರೋದ್ರಿಂದ ನನಗನ್ಸುವಂಥ ಒಂದು ಸಂಗತಿ ಏನು ಅಂತಂದರೆ, ಜೆನ್ ಝಿ ಮತ್ತು ಜೆನ್ ಆಲ್ಫಾ ಯಾವ ಕಷ್ಟವನ್ನು ನೀವು ನೋಡಿದಿರೋ ಆ ಕಷ್ಟವನ್ನು ನಾನು ನೋಡಲಿಲ್ಲ. ಯಾವ ಕಷ್ಟವನ್ನು ನಾನು ನೋಡಿದ್ನೋ ಅದನ್ನು ಜೆನ್ ಝಿ ನೋಡಲಿಲ್ಲ. ಯಾವ ಸ್ವಲ್ಪ ಮಟ್ಟಿಗಾದರೂ ಕಷ್ಟವನ್ನು ಜೆನ್ ಝಿ ನೋಡಿತ್ತೋ ಅದನ್ನು ಜೆನ್ ಆಲ್ಫಾ ಯೋಚನೆಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾಲದಲ್ಲಿ ರಾತ್ರಿ ಅಕಸ್ಮಾತ್, ನಿಮ್ಮ ಕಾಲದಲ್ಲಿ ರಾತ್ರಿ ಊಟ ಸಿಗದೆ ಹೋದರೆ ಸಂಕಟ ಇತ್ತು. ನಮ್ಮ ಕಾಲದಲ್ಲಿ ನಮಗೆ ಭಾನುವಾರ ಟಿವಿಯಲ್ಲಿ ಫಿಲ್ಮ್ ಬರುತ್ತೆ, ಅದನ್ನು ನೋಡ್ಲಿಕ್ಕೆ ಕರೆಂಟ್ ಹೋಗ್ಬಿಟ್ರೆ ಸಂಕಟ ಇತ್ತು. ಇವತ್ತಿನ ಮಕ್ಕಳಿಗೆ ಅಪ್ಪ ಐಫೋನ್ ಕೊಡಿಸ್ಲಿಲ್ಲ ಅಂದ್ರೆ ನಾವು ತುಂಬಾ ಬಡವರಪ್ಪ, ನಮ್ಮಪ್ಪ ಐಫೋನ್ ಕೊಡಿಸ್ಲಿಲ್ಲ. ಏನು ಬಡತನದ ವ್ಯಾಖ್ಯೆ ಹಿಂಗ? ಸ್ವಾಭಿಮಾನದ ಪರಿಕಲ್ಪನೆ ಬೇರೆನೆ. ಯಾರಿಗೆ ಅನ್ನದ ಕೊರತೆ ಇರುತ್ತೋ ಅವನೊಳಗೆ ಸ್ವಾಭಿಮಾನ ಜೋರಾಗಿ ಟಿಸಿಲೊಡಿತಿರುತ್ತೆ. ಕೊನೆಯ ಪಕ್ಷ ಅವಮಾನ ಆದರೂ ಆಗಬೇಕು, ಆವಾಗ ಸ್ವಾಭಿಮಾನ ಮೊಳಕೆ ಹೊಡೆಯುತ್ತೆ. ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರ್ಮಾಣಗೊಂಡಿದ್ದು ಯಾಕೆ ಅಂದ್ರೆ ಅವಮಾನವನ್ನು ಅನುಭವಿಸಿದ ಕಾರಣಕ್ಕೆ. ಅವಮಾನವೇ ಇಲ್ಲದೆ ಹೋಗಿದ್ರೆ ಅಂಬೇಡ್ಕರ್ ಇರಲಿಲ್ಲ. ಟ್ರೈನಿಂದ ಆಚೆ ಬಿಸಾಕಿರ್ಲಿಲ್ಲ ಅಂತಂದಿದ್ರೆ ಮಹಾತ್ಮ ಗಾಂಧಿ ಆಗ್ತಿರ್ಲಿಲ್ಲ. ಟ್ರೈನಿಂದ ಆಚೆ ಬಿಸಾಕಿದಾಗ ನಾನು ಪ್ರತಿಭಟಿಸಬೇಕು ಅನ್ನುವಂಥದ್ದು ಬಂತು. ಇವತ್ತು ಅನ್ನಕ್ಕೂ ಕೊರತೆ ಇಲ್ಲ, ಅವಮಾನವೂ ಇಲ್ಲ ರೀ. ಅವಮಾನದ ಪ್ರಮೇಯವೇ ಇಲ್ಲ. ನಮ್ಮ ಹುಡುಗರು ಹೇಗಿದ್ದಾರೆ ಅಂತಂದ್ರೆ, ನಾನು ಸ್ಕೂಲಿಗೆ ಹೋಗ್ಬೇಕಾದಾಗ ನಮ್ಮಮ್ಮ ಹೇಳಿ ಕಳಿಸೋಳು, ಕ್ಲಾಸ್ ರೂಮಲ್ಲಿ ಸರಿಯಾಗಿ ಕೂತ್ಕೊಂತಲ್ಲ, ಹೋಗ್ಬೇಕಾದ್ರೆ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು, ತಲೆ ಬಗ್ಗಿಸ್ಕೊಂಡು ಬರಬೇಕು. ಜಗತ್ನಲ್ಲಿ ನಡೆಯೋದು ಯಾವುದಕ್ಕೂ ನಿನಗೂ ಸಂಬಂಧ ಇಲ್ಲ ಅನ್ನೋ ಥರ ಇರಬೇಕು ಅಂತ ನಮ್ಮಮ್ಮ ಹೇಳ್ತಿದ್ದ ಪಾಠ ಇವತ್ತು ನಮ್ಮ ಹುಡುಗರಿಗೆ ಹೇಳಬೇಕು ಅಂತಾನೆ ಇಲ್ಲ. ಬಗ್ಗಿದ ತಲೆ ಎತ್ತಿದ್ರೆ ಅಲ್ಲ ಮೇಲೆ, ಎತ್ತದೇ ಇಲ್ಲ. ಏನು ಯಾವ ಅಮ್ಮಂದ್ರು ನಮ್ಮ ಅಮ್ಮಂದ್ರು ಹೇಳ್ಬೇಕು, ಎತ್ತಪ್ಪ ತಲೆ ಎತ್ತಿ ನಡೆ, ಮುಂದಕ್ಕೆ ಬಾ ಅಂತ ಹೇಳ್ಬೇಕು. ಎತ್ತಕ್ಕೆ ಸಿದ್ಧರೇ ಇಲ್ಲ ಅವರು. ನಾನೇ ನೋಡ್ತೀನಿ, ನಾವು ಎಲ್ಲಾದರೂ ನಮ್ಮ ಯುವ ಬ್ರಿಗೇಡ್ನ ಕಾರ್ಯಕರ್ತರೆಲ್ಲ ಸೇರ್ಕೊಂಡು ಕೆಲಸ ಮಾಡ್ಲಿಕ್ಕೆ ಅಂತ ಹೋಗಿರ್ತೀವಿ. ನೆಟ್ವರ್ಕ್ ಇಲ್ಲದ ಜಾಗ ಹೋಗ್ಬೇಕು. 2 ದಿನ ಅಥವಾ 1 ದಿನ ನೆಟ್ವರ್ಕ್ ಸಿಗದೆ ಹೋದಾಗ ಚಡಪಡಿಸ್ತಿರ್ತೀವಿ, ಒಂದ್ ಕಡೆ ಮೊಬೈಲ್ ಬಿಸಾಕಿರ್ತೀವಿ. ನೆಟ್ವರ್ಕ್ ಸಿಕ್ಕಿದ ತಕ್ಷಣ ಅವ್ರವ್ರ ಪಾಡಿ ಕೂತು ಬಿಟ್ರೆ ತಲೆ ಮೇಲೆ ಎತ್ತದಿಲ್ಲ ಯಾರು. ನಾವು ಎಷ್ಟರ ಮಟ್ಟಿಗೆ ಮುಳುಗೋಗ್ಬಿಟ್ಟಿದೀವಿ ಅದರೊಳಗೆ ಅಂತಂದ್ರೆ ಆ ಥರದ ಸ್ಥಿತಿ. ಅವಮಾನ ಎಲ್ಲಿಂದು? ಯಾರೋ ಒಬ್ರು ಇತ್ತೀಚೆಗೆ ಹೇಳ್ತಿದ್ರು, ಬಹಳ ಚೆನ್ನಾಗಿರುವಂತ ಮಾತು. ಮೊದಲೆಲ್ಲ ಡಾಕ್ಟರ್ ಹತ್ರ ಹೋಗಿ ಕೂತ್ಕೊಳ್ತಿದ್ರಂತೆ, ಕಾಂಪೌಂಡ್ರಿಗೆ ಪದೇ ಹೇಳೋರಂತೆ, ಸ್ವಲ್ಪ ಬೇಗ ಮಾಡಲ್ಲ ನಂದು, 1.5 ಗಂಟೆ ಕಾಯ್ಬೇಕಾ, ಸ್ವಲ್ಪ ಏನಾದರೂ ಅಡ್ಜಸ್ಟ್ ಮಾಡಲ್ಲ ಅಂತ ಹೇಳೋರಂತೆ. ಈಗ ಕಾಂಪೌಂಡ್ರಿಗೆ ಹೇಳ್ತಾರೆ 1.5 ಗಂಟೆನ 2 ಗಂಟೆ ಆಗಲಿ ಬಿಡು, ವೈಫೈ ಫ್ರೀ ಇರುತ್ತೆ,
ಹಿಂಗೆ ಕೂತ್ಕೊಂಡ ಅಂತಂದ್ರೆ ರೀಲ್ ನೋಡಿ 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 ಪ್ರಜ್ಞೆ ಕಳಕೊಂಡಂತ ಬದುಕು ಅಂತ. ಸ್ವಾಭಿಮಾನಕ್ಕೆ 3 ಸೆಂಟರ್. ಒಂದು ಹಸಿವಿರಬೇಕು, ಇನ್ನೊಂದು ಅವಮಾನ ಆಗಬೇಕು, ಇಲ್ಲ ಕೊನೆಯ ಪಕ್ಷ ಜ್ಞಾನವಾದರೂ ಇರಬೇಕು. ಸ್ವಾಮಿ ವಿವೇಕಾನಂದರ ಜ್ಞಾನ, ಅದು ಸ್ವಾಭಿಮಾನ ಹಸಿವಿನಿಂದಲೂ ಬಂದಿದ್ದಲ್ಲ, ಅವಮಾನದಿಂದಲೂ ಬಂದಿದ್ದಲ್ಲ, ಅಧ್ಯಾತ್ಮದ ಜ್ಞಾನದ ಬೆಳಕು ಅವರೊಳಗೆ ಅದ್ಭುತವಾಗಿರುವಂಥ ಸ್ವಾಭಿಮಾನವನ್ನು ಹುಟ್ಟಾಕ್ತು. ನಮ್ಮ ಮಕ್ಕಳಿಗೆ ಹಸಿವು ಕೊಡಬೇಕು ಅಂತ ನಾನು ಹೇಳೋದಿಲ್ಲ, ನಮ್ಮ ಮಕ್ಕಳಿಗೆ ಅವಮಾನ ಆಗಬೇಕು ಅಂತ ಹೇಳೋದಿಲ್ಲ. ಆದರೆ 3ನೇ ಲೆವೆಲ್ ಇದೆಯಲ್ಲ, ಜ್ಞಾನದ ಮೂಲಕ ಅವರೊಳಗೆ ಸ್ವಾಭಿಮಾನವನ್ನು ಜಾಗೃತಗೊಳಿಸುವಂಥ ಒಂದು ಮಹತ್ವದ ಪ್ರಯತ್ನಕ್ಕೆ ಇವತ್ತು ಸಮಾಜ ಕೈ ಹಾಕಬೇಕಾಗಿದೆ. ಇಲ್ಲದೆ ಹೋದರೆ ನಾವು ಭವಿಷ್ಯವನ್ನು ಕಳ್ಕೊಳ್ತೀವಿ. ಭಾರತ ಒಂದು ರೇಸ್ನಲ್ಲಿದೆ, ನಾವು ರೆಗ್ಯುಲರ್ ರೇಸ್ನಲ್ಲಿಲ್ಲ, ನಮ್ಮ ರೇಸ್ ಬೇರೆನೇ. ಜಗತ್ತು ಭಾರತವನ್ನ ಯಾವತ್ತಿಗೂ ಗಮನಿಸುತ್ತೆ. ಯಾಕೆ ಅಂತಂದ್ರೆ ಹುಚ್ಚು ಓಟ ನಡೀತಿದೆ. ಅಮೆರಿಕಾದ ಟ್ರಂಪ್ ನೋಡಿದ್ರೆ ಗೊತ್ತಾಗತ್ತೆ ಹುಚ್ಚು ಅಂದ್ರೆ ಹೇಗಿರ್ಬೋದು ಅಂತ. ನಂಗೆ ಕೆಲವೊಂದ್ಸಲ ನಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು ಮೊಹಮ್ಮದ್ ಬಿನ್ ತುಘಲಕ್ ಹೆಂಗಿದ್ದ ಅಂತ. ನಂಗೆ ಇವನು ನೋಡಿದಾಗೆಲ್ಲ ಅನಿಸುತ್ತೆ ಪ್ರಾಬಬ್ಲಿ ಇದ್ರ ಹತ್ರ ಇದ್ದಿರ್ಬೋದು ಅವನು, ಇದು ಬಹಳ ಹತ್ರ ಇದ್ದಿರ್ಬೋದು ಅಂತ. ಇವತ್ತು ಹೇಳಿದ್ ನಾಳೆ ಹೇಳಲ್ಲ, ನಾಳೆ ಹೇಳಿದ್ ನಾಡಿದ್ದಿರೋದಿಲ್ಲ, ಇವತ್ತು ಮಾಡಿದ ಟ್ವೀಟ್ ನಾಳೆ ಅವನೇ ಇಲ್ಲ ಅಂತ ಹೇಳ್ತಾನೆ. ಅದನ್ನ ಹೀಗೆ ಇವೆಲ್ಲವನ್ನೂ ಗಮನಿಸುವಾಗ ಸಂವೇರ್ ನನ್ಗನ್ಸತ್ತೆ ಏನೋ ಒಂದು ದೊಡ್ಡ ಕೊರತೆ ಜಗತ್ತಿಗೆ ಕಾಡ್ಲಿಕ್ಕೆ ಶುರುವಾಗಿ ಹೋಗ್ಬಿಟ್ಟಿದೆ. ಆ ವ್ಯಾಕ್ಯೂಮನ್ನು ಯಾರು ಫಿಲ್ ಮಾಡಬೇಕು? ಭಾರತವೇ ಫಿಲ್ ಮಾಡಬೇಕು. ಅಕಸ್ಮಾತ್ ಆ ವ್ಯಾಕ್ಯೂಮ್ ಅನ್ನು ತುಂಬಬಹುದಾಗಿರುವಂತ ಸಾಮರ್ಥ್ಯವುಳ್ಳ ಭಾರತ ಇಲ್ಲ, ನನಗೆ ಆ ಶಕ್ತಿ ಇಲ್ಲ ಅಂತ ತಲೆ ಬಗ್ಗಿಸಿ ಕೂತ್ಕೊಂಡ್ಬಿಡ್ತು ಅಂತಂದ್ರೆ ಇನ್ ಜಗತ್ತನ್ನು ಕಾಪಾಡುವವರು ಯಾರೂ ಇಲ್ಲ ಅಂತ ನನಗನ್ಸುತ್ತೆ. ಯಾಕೆ ರಾಮತೀರ್ಥರು ಹಿಂದೆಂದಿಗಿಂತಲೂ ಹೆಚ್ಚು ಪ್ರಸ್ತುತ ಅಂತಂದ್ರೆ, ರಾಮತೀರ್ಥರು ಉಸಿರಾಡಿದ್ದು ವೇದಾಂತ, ರಾಮತೀರ್ಥರು ಮಾತಾಡಿದ್ದು ವೇದಾಂತ, ರಾಮತೀರ್ಥರು ಬದುಕಿದ್ದು ವೇದಾಂತ, ರಾಮತೀರ್ಥರ ಹುಟ್ಟು ವೇದಾಂತ, ರಾಮತೀರ್ಥರ ಸಾವು ವೇದಾಂತ. ಸಾವನ್ನ ಪ್ರಾರ್ಥಿಸಿಕೊಂಡು ನಿಮಗೆ ಅಪರೂಪಕ್ಕೆ ಈ ಥರದ ಜನ ಸಿಗ್ತಾರೆ. ಸಾವಿನ ಕುರಿತಂತೆ ಕವನವನ್ನು ಬರೆದು ಬಾ ನನ್ನನ್ನು ಸ್ವೀಕರಿಸು ಅಂತ ಸಾವಿಗೆ ಆಹ್ವಾನವನ್ನ ಕೊಟ್ಟು ಕವನವನ್ನ ಪಕ್ಕಕ್ಕಿಟ್ಟು ಸ್ನಾನಕ್ಕೆ ಹೋದ ಮನುಷ್ಯ ಸುಳಿಗೆ ಸಿಕ್ಕಾಕೊಳ್ತಾರೆ. ಸುಳಿ ಅಂತ ನಮಗೆ ಹೊರ ಜಗತ್ತಿನ ಕಣ್ಣುಗಳಿಗೆ ನಮ್ಗನ್ಸುತ್ತೆ, ಅವರು ಅಲ್ಲಿ ಸಿಕ್ಕಾಕೊಂಡು ಅಲ್ಲಿ ಪ್ರಾಣ ಹೋಗುತ್ತೆ ಅಂತ. ಅವರನ್ನು ವಾಪಸ್ ತಗೊಂಡು ಬಂದಾಗ ಪದ್ಮಾಸನದಲ್ಲಿ ಯೋಗ ಸ್ಥಿತಿಯಲ್ಲಿ ಪ್ರಾಣ ಬಿಟ್ಟಂತ ವ್ಯಕ್ತಿ ಯಾರಾದ್ರೂ ನಮ್ಮ ಕಣ್ಮುಂದೆ ಕಂಡು ಬಂದ್ರೆ ಅದು ರಾಮತೀರ್ಥರು ಮಾತ್ರ. ಎಟ್ ದ ಏಜ್ ಆಫ್ 32, ಕಾಂಟ್ ಇವನ್ ಇಮ್ಯಾಜಿನ್. ವಾಪಸ್ ಆ ಟಾರ್ಚ್ ಬೇರರ್ ಆಗಿ ಅವ್ರು ಮುಂದಕ್ಕೆ ಹೋಗಬೇಕಾಗಿದೆ. ಅವರ ಹಿಂದೆ ಬಾಯ್ ಮುಚ್ಕೊಂಡು ನಿಮ್ಮ ಹಿಂದೆ ಬರ್ತೀವಿ ಅಂತ ನಾವು ಹೇಳಬೇಕಾದಂಥ ಸ್ಥಿತಿ ಇವತ್ತು ಮತ್ತೆ ವಾಪಸ್ ಬಂದಿದೆ. ಇವತ್ತು ಹಳೆಯ ಆ ಪರಿಕಲ್ಪನೆ ಎಲ್ಲ ಹೋಗಿದೆ. ಇವತ್ತಿನ ಮಕ್ಕಳನ್ನು ಕರ್ಕೊಂಡು ಬಂದು ನೀವೇನಾದರೂ ಕೂರಿಸ್ಕೊಂಡು ನಾನು ಸ್ಕೂಲಿಗೆ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದೆ ಗೊತ್ತಾ ಅಂತಂದರೆ, ನಂಗೆ ಸ್ಕೂಲ್ ಬಸ್ ಬರುತ್ತೆ ಬಿಡು ತಾತ ಅಂತ ಮಕ್ಕಳು ಹೇಳಿ ಹೋಗ್ತವೆ. ಏನೊಂದ್ಕೇರ್ ಅವ್ರಿಗೆ ಏನು ಅರ್ಥ ಆಗೋದಿಲ್ಲ. ನೀವು ಬೇರೆ ಬಿಡಿ, 2014ಕ್ಕಿಂತ ಮುಂಚೆ ದೇಶದ ರಸ್ತೆ ಹೆಂಗಿತ್ತು ಗೊತ್ತೇನ್ರಯ್ಯ, ದೇಶದಲ್ಲಿ ಡಾಟಾ ಪ್ರಾಬ್ಲಮ್ ಹೆಂಗಿತ್ತು ಗೊತ್ತೇನ್ರಯ್ಯ, ಒಂದು ಸಿಲಿಂಡರ್ ಸಿಗೋದು ಎಷ್ಟು ಕಷ್ಟ ಇತ್ತು ಗೊತ್ತೇನ್ರಯ್ಯ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನನಗಾಗೋದಿಲ್ಲ. ಕಷ್ಟದ ಒಟ್ಟಾರೆ ವ್ಯಾಖ್ಯಾನಗಳು ಬದಲಾಗಿರುವಾಗ ನಮ್ಮ ತರುಣ ಪೀಳಿಗೆಗೆ ನಾವು ವೇದಾಂತದಲ್ಲಿ ಬೆರಳನ್ನು ಅದ್ದಿ ಅವರ ಬಾಯಲ್ಲಿಟ್ಟು ಇದು ಇದರ ಸ್ವೀಟ್ನೆಸ್, ಬಾ ಇದರ ಟೇಸ್ಟ್ ನೋಡು ಅಂತ ಆ ಅಮೃತದ ಟೇಸ್ಟ್ ಅನ್ನು ಕೊಡಬೇಕಾದಂಥ ಅಗತ್ಯ ಇದೆ. ಗೊತ್ತಿಲ್ಲ ನನಗೆ ನಾವು ಅದನ್ನು ಮಾಡಬಲ್ಲೆವೋ ಇಲ್ವೋ ಅಂತ, ಆದರೆ ರಾಮತೀರ್ಥರು ಡೆಫಿನೆಟ್ಲಿ ಮಾಡ್ತಾರೆ. ಈ ಪುಸ್ತಕ ಅಂತ ಅದ್ಭುತವಾಗಿರುವಂಥ ಅಮೃತ ಸಿಂಚನ ಮಾಡಿಸಬಲ್ಲಂಥ ಪುಸ್ತಕ. ಸಹಜವಾಗಿ ಶ್ರೀಮೂರ್ತಿಯವರ ಬರವಣಿಗೆ ಹೃದಯಕ್ಕೆ ಆಪ್ಯಾಯವಾಗುವಂಥದ್ದು. ಅದನ್ನು ಸುಂದರವಾಗಿರುವಂಥ ಪುಸ್ತಕ ರೂಪದಲ್ಲಿ ತರಲಾಗಿದೆ. ಒಟ್ಟಿನಲ್ಲಿ ರಾಮತೀರ್ಥರು ನಮ್ಮ ಮನೆ ಮತ್ತು ಮನಕ್ಕೆ ಮುಟ್ಟುವಂಥ ಒಂದು ಸ್ವರೂಪದಲ್ಲಿ ನಮ್ಮ ಎದುರಿಗೆ ಬಂದು ನಿಂತಿದ್ದಾರೆ ಅಂತ ನನಗೆ ಬಹಳ ಸಂತೋಷ ಅನ್ಸುತ್ತೆ. ಇವತ್ತು ನಾವೆಲ್ಲರೂ ಆ ಪುಸ್ತಕವನ್ನು ಪಡ್ಕೊಳ್ಳಿಕ್ಕಿದ್ದೀವಿ. ದಿನಕ್ಕೊಂದು ಕಥೆ ನಾವು ಓದೋಣ. ನಾವು ಓದ್ತಾ ಒಂದು ವಾತಾವರಣ ಮನೆಯಲ್ಲಿ ನಿರ್ಮಾಣ ಆಗಲಿ, ಆ ವಾತಾವರಣಕ್ಕೆ ಪೂರಕವಾಗಿ ನಮ್ಮ ಮಕ್ಕಳು ಜೊತೆಯಾಗಿ ಬೆಳೀತಾರೆ ಅಂತಂದರೆ ಅದು ನಿಜವಾಗಿಯೂ ಸಾರ್ಥಕತೆಯ ಬದುಕು ಅಂತ ಅನ್ಸುತ್ತೆ. ಅವರು ಆ ಕಥೆಯನ್ನು ಹಂಗೆ ಹೇಳ್ತಿದ್ದಾರೆ. ಹೇಳ್ತಾ ಎಷ್ಟು ಮಗ್ನರಾಗಿ ಉಳಿದವರು ಕೇಳ್ತಾರಲ್ಲ, ನಾವು ಕೂಡ ಅವರಲ್ಲಿ ಬಹಳ ಬೇಗ ಒಬ್ಬರಾಗೋಣ, ಅವರ ಕಥೆಗೆ ಕಿವಿಯಾಗೋಣ, ಅವರ ಕಥೆಗೆ ಮನಸ್ಸನ್ನು ಕೊಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ರಾಮತೀರ್ಥರ ಪದತಲಗಳಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ. ಚಂದಮಾಮದಲ್ಲೊಂದು ವಿಕ್ರಮ ಬೇತಾಳದ ಕಥೆಯ ವಾಕ್ಯ ಶುರು ಆಗದೆ ಎಂದಿನಂತೆ ಇಂದೂ ಕೂಡ ಅಂತ ಹೇಳಿ, ಹಾಗೆ ಎಂದಿನಂತೆ ಇಂದೂ ಕೂಡ ಅದ್ಭುತವಾಗಿ ಮಾತನಾಡಿರ್ತಕ್ಕಂಥ ಶ್ರೀ ಚಕ್ರವರ್ತಿಯವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆ. ರಾಮತೀರ್ಥ ಸೇವಾ ಫೌಂಡೇಶನ್ ಮತ್ತು ನಿಮ್ಮೆಲ್ಲರ ಪರವಾಗಿ
ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪೂಜ್ಯ ಸ್ವಾಮೀಜಿಯವರು ಬಹಳ ದೂರದ ಹಿಮಾಲಯದ ತಪ್ಪಲಿನಿಂದ ಆಗಮಿಸಿದ್ದಾರೆ, ಅನುಗ್ರಹಿಸಿದ್ದಾರೆ. ಅವರಿಗೆ ಕೃತಜ್ಞತಾಪೂರ್ವಕ ಪ್ರಣಾಮಗಳನ್ನು ತಿಳಿಸ್ತಾ ಇದ್ದೇವೆ. ತಮ್ಮ ಬಿಡುವಿಲ್ಲದ ಕೆಲಸ ಮತ್ತು ಕಾರ್ಯಗಳ ಒತ್ತಡದ ನಡುವೆಯೂ ಕೂಡ ಡಾಕ್ಟರ್ ಎಸ್ ಅಹಲ್ಯ ಅವರು ಇಂದು ನಮ್ಮೊಂದಿಗಿದ್ದು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಇವತ್ತಿನ ಪುಸ್ತಕಕ್ಕೆ ಒಂದು ಘನವಾಗಿರತಕ್ಕಂಥ ಮುನ್ನುಡಿಯನ್ನು ಕೂಡ ಬರೆದುಕೊಟ್ಟು ಉಪಕರಿಸಿದ್ದಾರೆ. ಅವರಿಗೂ ಕೂಡ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರು ತಮ್ಮ 10 ಕೆಲಸಗಳ ನಡುವೆಯೂ ಇಂದು ನಮ್ಮೊಂದಿಗಿದ್ದು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅಲ್ಲದೆ ಇಂದಿನ ಈ ಸುಂದರ ವೇದಿಕೆ ಮತ್ತು ಪುಸ್ತಕದ ಮುಖಪುಟ ವಿನ್ಯಾಸದ ಹಿಂದೆ ಅವರ ಕಲ್ಪನೆ ಮತ್ತು ಸರ್ಜನಶೀಲತೆಯ ಯೋಗದಾನ ಇದೆ. ಎಂದಿನಂತೆ ಇಂದೂ ಕೂಡ ಎಲ್ಲ ರೀತಿಯಿಂದಲೂ ನಮಗೆ ಸಲಹೆ, ಸೂಚನೆ, ಸಹಕಾರ, ಮಾರ್ಗದರ್ಶನವಿತ್ತು ಉಪಕರಿಸಿದ ಶ್ರೀ ಚಕ್ರವರ್ತಿಯವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ಪುಸ್ತಕ ಏನು ಬಿಡುಗಡೆ ಆಗಿದೆ ಅದರ ಹಿಂದೆ ಬಹಳ ಜನ ದುಡಿದಿದ್ದಾರೆ. ಪುಸ್ತಕದ ಮರುಮುದ್ರಣಕ್ಕೆ ಅನುಮತಿಯನ್ನು ನಿಂತಿರ್ತಕ್ಕಂಥ ಶ್ರೀಮೂರ್ತಿಯವರ ಮಕ್ಕಳಾದ ಶ್ರೀ ಆತ್ಮಾರಾಮ್ ಮತ್ತು ಶ್ರೀ ವೆಂಕಟೇಶ್ ಮೂರ್ತಿಯವರಿಗೆ ನಾವು ಆಭಾರಿಯಾಗಿದ್ದೇವೆ. ಪುಸ್ತಕದ DTPಯ ಹೊಣೆ ಹೊತ್ತ ಶ್ರೀಮತಿ ರುಕ್ಮಿಣಿ, ಕರಡನ್ನು ತಿದ್ದಿದ ಶ್ರೀ ಶ್ರೀಧರನ್, ಮುಖಪುಟ ವಿನ್ಯಾಸ ಮಾಡಿದ ಯುವ ಬ್ರಿಗೇಡ್ನ ಶ್ರೀ ದಿವಾಕರ್, ಅಂದವಾಗಿ ಮುದ್ರಿಸಿದ ಓಂಕಾರ ಆಫ್ಸೆಟ್ ಪ್ರಿಂಟರ್ಸ್ನ ವೆಂಕಟೇಶ್ ಬಾಬು ಅವರು, ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಹಲವರು ಕಾರಣೀಭೂತರಾಗಿದ್ದಾರೆ. ಅವರನ್ನು ನೆನಪಿಸಿಕೊಳ್ತಕ್ಕಂಥದ್ದು ನನ್ನ ಕರ್ತವ್ಯ ಆಗಿದೆ. ಮೊದಲಿಗೆ ಸಭಾಂಗಣವನ್ನು ನೀಡಿ ಎಲ್ಲ ರೀತಿಯಿಂದಲೂ ಸಹಕರಿಸಿದ RV ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗಕ್ಕೆ, ಸುಂದರ ವೇದಿಕೆಯ ವಿನ್ಯಾಸ ಮತ್ತು ರಚನೆಯನ್ನು ಮಾಡಿರತಕ್ಕಂಥ ಯುವ ಬ್ರಿಗೇಡ್ನ ಕಾರ್ಯಕರ್ತರಿಗೆ, ಮುದ್ರಣ ಹಾಗೂ ಡಿಜಿಟಲ್ ಮಾಧ್ಯಮದ ವರದಿಗಾರರಿಗೆ, ಸಂಪೂರ್ಣ ಕಾರ್ಯಕ್ರಮದ ವಿಡಿಯೋ ರೆಕಾರ್ಡ್ ಮಾಡಿರತಕ್ಕಂಥ ಯುವ ಬ್ರಿಗೇಡ್ನ ಅಭಿರಾಮ್ ಮತ್ತು ತಂಡದವರಿಗೆ, ಫೋಟೋಗ್ರಾಫರ್ ದೀಪಕ್ ಪವಾರ್ ಅವರಿಗೆ, ಬ್ಯಾನರ್ ಮತ್ತು ಇತ್ಯಾದಿ ಮುದ್ರಿತ ಪ್ರತಿಗಳನ್ನು ಸಕಾಲಕ್ಕೆ ಒದಗಿಸಿದ ಓಂಕಾರ ಆಫ್ಸೆಟ್ ಪ್ರಿಂಟರ್ಸ್ ಅವರಿಗೆ, ಅಗತ್ಯ ಸೌಕರ್ಯಗಳನ್ನು ಒದಗಿಸಿದ RNR ಸಂಸ್ಥೆಗೆ, ಪ್ರಸಾದದ ತಯಾರಿಕೆ ಮತ್ತು ಹಂಚಿಕೆಯ ಭಾರವನ್ನು ಹೊತ್ತಿರುವ ನಮ್ಮ ಹೊಳ್ಳ ಕ್ಯಾಟರರ್ಸ್ ತಂಡಕ್ಕೆ, ರಾಮತೀರ್ಥ ಸೇವಾ ಫೌಂಡೇಶನ್ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕೊನೆಗೆ ಅಂತಿಮವಾಗಿ ನಮ್ಮ ಈ ಫೌಂಡೇಶನ್ನ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ನೀವೆಲ್ಲರೂ ಇಲ್ಲಿ ಆಗಮಿಸಿದ್ದೀರಿ. ನಿಮ್ಮ ಅತ್ಯಮೂಲವಾಗಿರತಕ್ಕಂಥ ಸುಮಾರು 2.5 ಗಂಟೆ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದೀರಿ. ನಿಮಗೂ ಕೂಡ ರಾಮತೀರ್ಥ ಸೇವಾ ಫೌಂಡೇಶನ್ನಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಈ ಎಲ್ಲ ಚಟುವಟಿಕೆಗಳಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಹಲವು ವಿಧವಾದ ನೆರವು ಮತ್ತು ಸಹಕಾರಗಳನ್ನು ನೀಡುತ್ತಾ ಬಂದಿರುವ ಎಲ್ಲ ಸಹೃದಯರಿಗೂ, ರಾಮತೀರ್ಥ ಸೇವಾ ಫೌಂಡೇಶನ್ನ ಕಾರ್ಯಕರ್ತರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಪ್ರಸಾದದ ವ್ಯವಸ್ಥೆ ಇದೆ, ದಯಮಾಡಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಆ ನಂತರ ಆ ಪುಸ್ತಕವನ್ನು ಕೂಡ ತೆಗೆದುಕೊಂಡು ಮನೆಗೆ ಹೋಗಬೇಕಾಗಿ ವಿನಂತಿ. ಮನೆಗೊಂದು ಪುಸ್ತಕ, ಮನಸ್ಸಿಗೊಂದಷ್ಟು ನೆಮ್ಮದಿ ಅಂತ ಹೇಳಿ ಶುಭರಾತ್ರಿ, ನಮಸ್ಕಾರ.